ನಿಮಗೆ ರಾಜ್ಕುಮಾರ್ ಗೊತ್ತು ನೋಡಿದ್ದೀರಾ ಎದುರುಗಡೆ ಅಂದರೆ ಇಲ್ಲ ಅಂತಾರೆ, ಅಂಬರೀಷ್ ಗೊತ್ತಾ ಅಂದರೆ ಇಲ್ಲ ಅಂತಾರೆ, ರವಿಚಂದ್ರನ್ ನೋಡಿದ್ದೀರಾ ಅಂದರೆ ಇಲ್ಲ ಅಂತಾರೆ. ಯಾರನ್ನೂ ಜನ ಎದುರುಗಡೆ ನೋಡಿರಲ್ಲ. ಆದರೆ ಹಾರ್ಡ್ ಕೋರ್ ಫ್ಯಾನ್ಸ್ ಅಂತಾರೆ ಗೊತ್ತಾ, ಅವ್ರಿಗಾಗಿ ಪ್ರಾಣನೇ ಕೊಡೋಷ್ಟು ಫ್ಯಾನ್ಸ್ ಇದ್ದಾರೆ. ಎದುರುಗಡೆ ನೋಡಿಲ್ಲ, ಒಂದು ಸತಿನೂ ಶೇಕ್ ಹ್ಯಾಂಡ್ ಮಾಡಿಲ್ಲ, ಒಂದು ಸತಿನೂ ಮುಖವಾಗಿ ನೋಡಲಿಲ್ಲ. ಆದರೆ ತೆರೆಯ ಮುಖಾಂತರ ಅನೇಕರ ಜೀವಿತಗಳನ್ನು ಈ ಹೀರೋಗಳು, ಡೈರೆಕ್ಟ್ರುಗಳು ತೆರೆಯ ಮುಖಾಂತರ ಜನರ ಜೀವಿತವನ್ನು ಇಂಪ್ಯಾಕ್ಟ್ ಮಾಡಿರೋದಾದರೆ ವೈ ನಾಟ್ ಮಿನಿಸ್ಟರ್ಸ್ ಆಫ್ ಗಾಡ್, ವೈ ನಾಟ್ ಸರ್ವೆಂಟ್ಸ್ ಆಫ್ ಗಾಡ್, ವೈ ನಾಟ್ ಸನ್ಸ್ ಆಫ್ ಗಾಡ್? ಯಾಕೆ ದೇವ್ರ ಮಕ್ಕಳು ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ? ಕಮ್ಯುನಿಯನ್ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ಭಯ ಇದೆ. ನಾನೇನು ಹೇಳ್ತೀನಿ ಗೊತ್ತಾ, ಎಲ್ಲೆಲ್ಲೆಲ್ಲ ಭಯ ಇದೆಯೋ ಅಲ್ಲೆಲ್ಲ ಒಂದು ಆಶೀರ್ವಾದ ಇರುತ್ತೆ. ನಮಗೇನು ಹೇಳ್ಕೊಟ್ಬಿಟ್ರು ಅಂದರೆ ಎಲ್ಲನೂ ಪರ್ಫೆಕ್ಟಾಗಿದ್ದರೆ ಮಾತ್ರನೇ ಕಮ್ಯೂನಿಯನ್ ಎತ್ತಬೇಕು ಅಂತ. ಸೊ ಕಮ್ಯೂನಿಯನ್ ಪರ್ಫೆಕ್ಟಾಗಿರೋರ್ಗಲ್ಲ, ಕಮ್ಯೂನಿಯನ್ ಪರ್ಫೆಕ್ಟಾಗಿ ಇಲ್ಲದೆ ಇರೋರ್ಗೇನೆ. ಸೊ ಪಾಪ ಲೋಕಕ್ಕೆ ಬಂದಿದ್ದು ಹೆಂಗೆ? ತಿನ್ನೋದ್ರಿಂದ. ಈಗ ಪಾಪ ಹೋಗ್ಬೇಕು ಅಂದರೆ ಏನು ಮಾಡಬೇಕು? ತಿರ್ಗಾ ತಿನ್ನಬೇಕು. ತಿನ್ನೋದ್ರಲ್ಲಿ ಬಂದ ಪ್ರಾಬ್ಲಮ್ನ ದೇವ್ರು ತಿರ್ಗಾ ತಿನ್ನೋದ್ರಲ್ಲೇ ಇಟ್ಬಿಟ್ರು. ಸೊ ಈಗ ನೀನು ಕಮ್ಯೂನಿಯನ್ ತೊಗೊಳ್ಳೋದ್ರಿಂದ ಹೇಗೆ ಇವನು ಪಾಪ ಮಾಡಿ ಸ್ವಲ್ಪ ವಯಸ್ಸಾಯಿತು, ನೀನು ಕಮ್ಯೂನಿಯನ್ ತೊಗೊಳ್ಳೋದ್ರಿಂದ ಸ್ವಲ್ಪ gradually you will become young, gradually you will become young, gradually you will become strong, gradually you will become wealthy. Oh my God. So there is a power in the communion. ಸೊ ತಿಂದು ಬಂದಂಥ ಪ್ರಾಬ್ಲಮ್ಗೆ ದೇವ್ರು ತಿನ್ನೋದ್ರಲ್ಲೇ ಇಟ್ಬಿಟ್ರು ಉತ್ತರ. ನೋಡ್ರಿ, ಹಿಮಾಲಯ ಬೆಟ್ಟಕ್ಕೆ ಯಾರೋ ಒಬ್ರು ಹತ್ತಿದ್ರು ನಿಜ, ಆದರೆ ಎಲ್ಲರೂ ಹತ್ತಕ್ಕಾಗಲ್ಲ. ಎಲ್ಲ ಒಂದು ಕಡೆ ಫ್ಲೈಟ್ ಕ್ರ್ಯಾಶ್ ಆಯಿತು, ಎಲ್ಲ ಒಂದು ಕಡೆ ಆಕ್ಸಿಡೆಂಟ್ ಆಯಿತು, ಎಲ್ಲ ಒಂದು ಕಡೆ ಜನ ಸತ್ತರು ಅಂದರೆ ನಮಗೆ ನಾಳೆ ಜೀವನ ಗ್ಯಾರಂಟಿ ಇಲ್ಲ ಅಂತ ನಾವು ಆ ಎಕ್ಸಾಂಪಲ್ ಎತ್ಕೊಬಾರ್ದು. ನೋಡಿ, ವಿ ಆರ್ ಸೋ ಅಡಿಕ್ಟೆಡ್ ಟು ನೆಗೆಟಿವ್ಸ್. ಎಷ್ಟು ಜನ 100 ವಯಸ್ಸು ಬದುಕಿದ್ದಾರೆ, 100 ವಯಸ್ಸಿಗೂ ಮೇಲೆ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗದೇ ಇದ್ದಾರೆ, ಹೆಲ್ತಿಯಾಗಿದ್ದಾರೆ, ಹಾರ್ಟ್ ಅಟ್ಯಾಕೇ ಆಗಿಲ್ಲ, ಬಿ ಪಿನೇ ಇಲ್ಲ, ಶುಗರೇ ಇಲ್ಲ. ಇಂಥವ್ರನ್ನೆಲ್ಲ ನೋಡಿ, ನಾಳೆ ಯಾರು ಸಾಯ್ತಾರೋ ಅದ್ರದ್ದು ಎಕ್ಸಾಂಪಲ್ ಎತ್ಕೊಂಡು, ಎಲ್ಲೆಲ್ಲ ಆಕ್ಸಿಡೆಂಟ್ ಆಯಿತೋ ಅದ್ರದ್ದು ಎಕ್ಸಾಂಪಲ್ ಎತ್ಕೊಳ್ಳೋದೆ ನಾವು ಕಾಯ್ತಾ ಇರ್ತೀವಿ. ಸೊ ಎಲ್ಲೆಲ್ಲೋ ನಡೆಯೋದೆಲ್ಲ ನಾವು ಎತ್ಕೊಬಾರ್ದು. ಬೈಬಲ್ ನಮಗೇನು ರಿಪೋರ್ಟ್ ಹೇಳುತ್ತೋ ಅದೇ ನಿಜ. ಪಾಪ ಮಾಡಿದ್ರೆ ದೇವರು ನಿನ್ನನ್ನು ಪನಿಷ್ ಮಾಡ್ತಾರೆ ಅನ್ನೋದು ಯಾರು ಬೇಕಾದ್ರೂ ಮಾತಾಡ್ತಾರೆ. ನೀನು ಪಾಪಿಯಾಗಿದ್ದರೂ ದೇವ್ರು ನಿನ್ನನ್ನು ಪ್ರೀತಿಸ್ತಾರೆ ಅನ್ನೋದಕ್ಕೆ ಧೈರ್ಯ ಬೇಕು. ನಮ್ಮ ಬೈಬಲ್ ಬಗ್ಗೆ ಥಿಯಾಲಜಿ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದೆಲ್ಲ ಪಾಸ್ಟ್ರಾಲಜಿ. ನಮ್ಮ ಪಾಸ್ಟ್ರ್ ಏನು ಹೇಳ್ಕೊಟ್ರು ಅದ್ರ ಮಾತ್ರನೇ ನಾವು ಹೇಳೋದು. ಸೊ ಎಲ್ಲ ಕ್ರೈಸ್ತರಿಗೆ ಥಿಯಾಲಜಿ ಗೊತ್ತಿಲ್ಲ, ಅದೇ ಪಾಸ್ಟ್ರಾಲಜಿ ಗೊತ್ತು. ಏನಂದರೆ ಏನಕ್ಕೆ ಹಿಂಗೆ ಹೇಳ್ತೀನಿ ಅಂದರೆ ನಮ್ಮ ಪಾಸ್ಟ್ರ್ ಹೇಳ್ಕೊಟ್ರು. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಅದೇ ಒಂದು ಪಾಸ್ಟ್ರು ಹೋಗ್ಬಿಟ್ಟು ಒಂದು ವಿಲೇಜಲ್ಲಿ ಮಾತಾಡ್ತಾ ಇದ್ರಂತೆ, ನಾವೆಲ್ಲ ನ್ಯೂ ಕಮನೆಂಟಲ್ಲಿ ಇರೋರು, ಸೊ ಹೊಸ ಒಡಂಬಡಿಕೆಯಲ್ಲಿ ಇಷ್ಟು ಆಶೀರ್ವಾದಗಳೈತೆ, ಸೊ ನ್ಯೂ ಕಮನೆಂಟ್ಗೂ ಓಲ್ಡ್ ಕಮನೆಂಟ್ಗೂ ವ್ಯತ್ಯಾಸ ಅಂತ. ಆವಾಗ ಅಲ್ಲಿ ಮೀಟಿಂಗ್ಗೆ ಕರೆದಂಥ ಪಾಸ್ಟರ್ ಹೇಳಿದ್ರೆ, ಪಾಸ್ಟರ್ ಇವ್ರಿಗೆ ಫಸ್ಟ್ ಆಫ್ ಆಲ್ ಬೈಬಲೇ ಗೊತ್ತಿಲ್ಲ, ಇದರಲ್ಲಿ ಓಲ್ಡ್ ಕವನೆಂಟು ನ್ಯೂ ಕವನೆಂಟ್ ಅಂದರೆ ಅವ್ರಿಗೆ ಯಾವ ಕವನೆಂಟ್ ಅಂತಲೇ ಗೊತ್ತಿಲ್ಲ, ದೇವರು ಅಂತಲೇ ಗೊತ್ತಿಲ್ಲ. ನೀವು ಒಂದೇ ಸತಿ ನ್ಯೂ ಕವನೆಂಟ್ ಅಂತ ಬಂದು ಇಲ್ಲಿ ಮಾತಾಡಿದ್ರೆ ಜನರಿಗೆ ಏನು ಅರ್ಥ ಆಗುತ್ತೆ ಅಂತ. ಸೊ ಯಾವ ಮೆಸೇಜು ಎಲ್ಲೆಲ್ಲಿಗೆ ಯಾರ್ಯಾರಿಗೆ ಅದಕ್ಕೆ ತಕ್ಕನಾಗೆ ದೇವರ ಆತ್ಮನ ಮಾತನಾಡಬೇಕು. ನನಗೆ ಗೊತ್ತೈತೆ, ನನಗೆಲ್ಲ ಗೊತ್ತು, ಎಲ್ಲ ಮೆಸೇಜು ಎಲ್ಲ ಕಡೆಯೂ ನಾವು ಮಾತಾಡೋದಕ್ಕಾಗೋದಿಲ್ಲ. ಸೊ ಇವತ್ತಿಗೆ ಬೇಕಾದಂಥ ವಾಕ್ಯಗಳು, ಇವತ್ತಿಗೆ ಬೇಕಾದಂಥ ಆಹಾರವನ್ನು ದೇವರು ನಮಗೆ ಒದಗಿಸಲಿ. ದೇವರು ಎಲ್ಲವನ್ನು ಒದಗಿಸುವನು. ದ ಲಾರ್ಡ್ ಈಸ್ ಮೈ ಪ್ರೊವೈಡರ್. ಆಮೇನ್. ನೋಡಿ, ಕೆಲವೊಂದು ಕ್ವಶನ್ಗಳಿಗೆ ನಮ್ಗೆ ಆನ್ಸರ್ ಇರೋದಿಲ್ಲ. ಇವಾಗ ನೀವು ನಾಳೆಗೇನು ಹೆಂಗೆ ನಿಮ್ಮ ಫ್ಯೂಚರ್ ಅಂತ ಕೇಳಿದರೆ ಏನು ಹೇಳ್ತೀರಾ? ನಾಳೆ ಏನಾದರೂ ಬಿಸ್ನೆಸ್ ಏನಾದರೂ ಹೊಸ್ದಾಗಿ ಸ್ಟಾರ್ಟ್ ಮಾಡೋಣ ಅಂತಿದ್ದೀವ? ಗೊತ್ತಿಲ್ಲ. ನಾಳೆ ಮಕ್ಕಳ ಫ್ಯೂಚರ್ ಹೆಂಗೋಗುತ್ತೆ? ಗೊತ್ತಿಲ್ಲ. ಸೊ ಕೆಲವೊಂದು ಕ್ವಶನ್ಗೆ ನಮಗೆ ಆನ್ಸರ್ ಗೊತ್ತಿರಲ್ಲ. ಸೊ ಅಬ್ರಾಹಮನು ಈಸಾಕನನ್ನು ಬೆಟ್ಟದ ಮೇಲೆ ಬಲಿ ಕೊಡೋಕ್ಕೆ ಹೋದಾಗ ಅವನು ಅಪ್ಪನ ಹತ್ರ ಕೇಳ್ತಾನೆ, ಅಪ್ಪ ಕಟ್ಟಿಗೆ ಐತೆ, ಎಲ್ಲ ಬಲಿ ಕೊಡೋದಕ್ಕೆಲ್ಲ ರೆಡಿ ಐತೆ, ಎಲ್ಲಿ ಯಜ್ಞಕ್ಕೆ ಬೇಕಾದಂಥ ಕುರಿ ಎಲ್ಲಿ ಅಂತಾನೆ. ಇವಾಗ ಅವ್ರ ಅಪ್ಪನಿಗೆ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಿಲ್ಲ. ದೇವರು ಎಲ್ಲ ನೋಡ್ಕೊಳ್ತಾರೆ, ದೇವರು ಎಲ್ಲವನ್ನು ಒದಗಿಸುವನು. ಐ ಸೊ ಮಗ ಕೇಳಿದ ಕ್ವಶನ್ಗೆ ಅಪ್ಪನಿಗೆ ಆನ್ಸರ್ ಇಲ್ಲ. ಏನಪ್ಪ ಮಾಡೋದು ಅಂದಿದ್ದಕ್ಕೆ ಅವರಪ್ಪ ಏನು ಹೇಳ್ದ? ದೇವರು
ಒದಗಿಸುವನು. ನಾಳೆ ನಿಮ್ಮ ಫ್ಯೂಚರ್ ಏನು, ಆಮೇಲೆ ನಿಮ್ಮ ಮಕ್ಕಳ ಭವಿಷ್ಯ ಏನು, ನಾಳೆ ಹೆಂಗೆ ದುಡ್ಡು ಬರುತ್ತೆ, ಸಾಲ ಹೆಂಗೆ ತೀರುತ್ತೆ, ಬಾಡಿಗೆ ಹೆಂಗೆ ಕಟ್ಟೋದು, ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಮಾಡೋದು, ನಮ್ಗೆ ಗೊತ್ತಿರೋ ಒಂದೇ ಆನ್ಸರು, ಎಲ್ಲ ದೇವರು ಒದಗಿಸುವನು. ಸೊ ವಿ ಡೋಂಟ್ ನೋ ಅಬೌಟ್ ಟುಮಾರೋ. ನಮಗೆ ನಾಳೆ ಹೆಂಗೆ ಅಂತ ಗೊತ್ತಿಲ್ಲ. ಸಡನ್ನಾಗಿ ನಾಳೆ ಏನು ಸರ್ಪ್ರೈಸ್ ಕಾದಿದೆ ಅಂತ ಗೊತ್ತಿಲ್ಲ. ಇವತ್ತು ನಮಗೇನು ಕಾದಿದೆ ಅಂತ ಗೊತ್ತಿಲ್ಲ. ನಮಗೆಲ್ಲನೂ ಒಳ್ಳೆಯದೇ ಕಾದಿರೋದು. ಆಮೇಲೆ ಕೆಲವ್ರು ಹೇಳ್ತಾರೆ ನಾಳೆ ಏನು ಗ್ರಾಚಾರ ಕಾದಿದೆಯಪ್ಪ ಸರ್. ಇವತ್ತು ನಡ್ಕೊಂಡು ಹೋದ್ರೂ ತುಳ್ದಾಕ್ಬಿಡ್ತಾರೆ ಜನ, ಬಸ್ಸಲ್ಲಿ ಹೋದ್ರೂ ಆ್ಯಕ್ಸಿಡೆಂಟ್ ಆಗಿಬಿಡ್ತದೆ. ಸರಿ ಬೇಡ ಫ್ಲೈಟಲ್ಲಿ ಹೋಗೋಣ ಅಂದ್ರೂ ಫ್ಲೈಟಲ್ಲೂ ಜನ ಸಾಯ್ತಾರೆ. 240 ಜನಕ್ಕೂ ಮೇಲೆ ಹೆಚ್ಚಾದಂಥ ಜನ ಫ್ಲೈಟ್ ಕ್ರ್ಯಾಶಲ್ಲಿ ಸತ್ತೋಗ್ಬಿಟ್ರು. ಸೊ ನಮಗೆ ಜೀವನ ಅನ್ನೋದೇ ಗ್ಯಾರಂಟಿ ಇಲ್ಲ ಅಂತ ಇವತ್ತು ಅನೇಕರು ಕ್ರೈಸ್ತರು ಹಿಂಗೆ ಹೇಳ್ತಾರೆ. ಅದೇ ಭಾಳ ದುಃಖಕರವಾದಂಥ ವಿಷಯ ನೋಡಿ. ಅದು ಅವ್ರು ಹೇಳ್ತಾರೆ, ನಾವು ಹೇಳ್ಬಾರ್ದು. ನನಗೆ ಒಂದು ಒಳ್ಳೆ ತಂದೆ ಇದ್ದಾರೆ. ಈ ಈಸ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ನಾವು ಇದನ್ನು ಹೇಳ್ಬಾರ್ದು. ಲೈಫ್ ಈಸ್ ಶಾರ್ಟ್. ನೋಡಿ, ಜೀವನ ನಾಳೆ ಮನುಷ್ಯ ಇರ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ. ಫ್ಲೈಟ್ ಕ್ರ್ಯಾಶಲ್ಲಿ ಎಷ್ಟು ಜನ ಸತ್ತೋದು. ಅಪ್ಪ ನಿನ್ಗೆ ಯಾಕೆ ಆ ಟೆನ್ಷನು? ಸೊ ನಾವು ಯಾವಾಗಲೂ ಹೆಂಗೆ ಗೊತ್ತಾ, ನಾವು ಪಾಸಿಟಿವ್ ಯಾವುದು ಎತ್ಕೊಳ್ಳಲ್ಲ, ನೆಗೆಟಿವೇ ಜಾಸ್ತಿ ಎತ್ಕೊಳ್ಳೋದು. ನೋಡಿರಿ, ಹಿಮಾಲಯ ಬೆಟ್ಟಕ್ಕೆ ಯಾರೋ ಒಬ್ರು ಹತ್ತಿದ್ರು ನಿಜ, ಆದರೆ ಎಲ್ಲರೂ ಹತ್ತಕ್ಕಾಗಲ್ಲ. ಎಲ್ಲ ಒಂದು ಕಡೆ ಫ್ಲೈಟ್ ಕ್ರ್ಯಾಶ್ ಆಯಿತು, ಎಲ್ಲ ಒಂದು ಕಡೆ ಆ್ಯಕ್ಸಿಡೆಂಟ್ ಆಯಿತು, ಎಲ್ಲ ಒಂದು ಕಡೆ ಜನ ಸತ್ತರು ಅಂದರೆ ನಮಗೆ ನಾಳೆ ಜೀವನ ಗ್ಯಾರಂಟಿ ಇಲ್ಲ ಅಂತ ನಾವು ಆ ಎಕ್ಸಾಂಪಲ್ ಎತ್ಕೊಬಾರ್ದು. ನೋಡಿ, ವಿ ಆರ್ ಸೋ ಅಡಿಕ್ಟೆಡ್ ಟು ನೆಗೆಟಿವ್ಸ್. ಎಷ್ಟು ಜನ 100 ವಯಸ್ಸು ಬದುಕಿದ್ದಾರೆ, 100 ವಯಸ್ಸಿಗೂ ಮೇಲೆ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗದೇ ಇದ್ದಾರೆ, ಹೆಲ್ತಿಯಾಗಿದ್ದಾರೆ, ಹಾರ್ಟ್ ಅಟ್ಯಾಕೇ ಆಗಿಲ್ಲ, ಬಿ ಪಿನೇ ಇಲ್ಲ, ಶುಗರೇ ಇಲ್ಲ. ಇಂಥವ್ರನ್ನೆಲ್ಲ ನೋಡಿ, ನಾಳೆ ಯಾರು ಸಾಯ್ತಾರೋ ಅದ್ರದ್ದು ಎಕ್ಸಾಂಪಲ್ ಎತ್ಕೊಂಡು, ಎಲ್ಲೆಲ್ಲ ಆ್ಯಕ್ಸಿಡೆಂಟ್ ಆಯಿತೋ ಅದ್ರದ್ದು ಎಕ್ಸಾಂಪಲ್ ಎತ್ಕೊಳ್ಳೋದೆ ನಾವು ಕಾಯ್ತಾ ಇರ್ತೀವಿ. ಸೊ ಎಲ್ಲೆಲ್ಲೋ ನಡೆಯೋದೆಲ್ಲ ನಾವು ಎತ್ಕೊಬಾರ್ದು. ಬೈಬಲ್ ನಮಗೇನು ರಿಪೋರ್ಟ್ ಹೇಳುತ್ತೋ ಅದೇ ನಿಜ. ಸೊ ನಮಗೆ ನಾಳೆ ದಿವಸ ಗ್ಯಾರಂಟಿ ಇಲ್ಲ ಅಂದಮೇಲೆ ಚರ್ಚಿಗೆ ಏನಕ್ಕೆ ಬರಬೇಕು? ಇವಾಗ ನಾನು ಹೇಳ್ತೀನಿ, ನಾಳೆ ಏನೋ ನಿಮ್ಮ ಲೈಫಿಗೆ ನಿಮ್ಮ ಗ್ಯಾರಂಟಿನೇ ಇಲ್ಲ ಅಂದಮೇಲೆ ನೀವು ಯಾಕೆ ಇಲ್ಲಿ ಬಂದು ಕುಂತ್ಕೊಳ್ತೀರಾ ಅಲ್ವಾ? ನಾಳೆಗೂ ಗ್ಯಾರಂಟಿ, ನಿಮ್ಮ ಲೈಫ್ಗೆ ಗ್ಯಾರಂಟಿ, ನಿಮ್ಮ ಫೈನಾನ್ಸಿಗೆ ಗ್ಯಾರಂಟಿ, ನಿಮಗೆ ಪರಲೋಕ ಗ್ಯಾರಂಟಿ, ನಿಮ್ಮ ಭವಿಷ್ಯದ ಕಾಲ ಫ್ಯೂಚರ್ಗೆ ಗ್ಯಾರಂಟಿ, ಎಲ್ಲದಕ್ಕೂ ಗ್ಯಾರಂಟಿ ಇರೋ ಒಂದೇ ಒಂದು ಜಾಗನೇ ಚರ್ಚು. ಸೊ ದಿಸ್ ಈಸ್ ದ ಪ್ಲೇಸ್ ವೇರ್ ವಿ ಸ್ಪೀಕ್ ಗುಡ್ ನ್ಯೂಸ್. ಇದು ಒಂದೇ ಒಂದು ಸ್ಥಳದಲ್ಲಿ ಮಾತ್ರನೇ ನಾವು ಶುಭ ಸಂದೇಶವನ್ನು ಮಾತನಾಡುವಂಥ ಒಂದು ಜಾಗ. ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 2 ವರ್ಸ್ 42. ಅಪೊಸ್ತಲರಿಗೆ ಬರೆದ ಪುಸ್ತಕ 2:42. ಇವರು ಅಪೊಸ್ತಲರ ಬೋಧನೆ ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆ, ರೊಟ್ಟಿ ಮುರಿಯುವುದು ಕಮ್ಯೂನಿಯನ್, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಪ್ರೇಯರ್ ಹೊಸ ಒಡಂಬಡಿಕೆ ಅಸ್ಥಿವಾರ, ಹೊಸ ಒಡಂಬಡಿಕೆ ಅಡಿಪಾಯ. ಈ 4ರಲ್ಲಿ ಇರಬೇಕು. ಯಾವುದಾದ್ರು ಗೊತ್ತಾ? ಅಪೊಸ್ತಲರ ಉಪದೇಶ, ಅನ್ಯೋನ್ಯತೆ, ರೊಟ್ಟಿ ಮುರಿಯೋದು, ಪ್ರಾರ್ಥನೆ. ಸೊ ಇದರಲ್ಲಿ ಇವತ್ತು 1-2 ಟಾಪಿಕ್ ನಾವು ನೋಡೋಣ. ಇದು ಕಮ್ಯೂನಿಯನ್, ಫೆಲೋಶಿಪ್, ಪ್ರೇಯರ್ ಅಂದಿದ ತಕ್ಷಣ ನೋಡಿ ಕ್ರೈಸ್ತರಿಗೆ ಒಂದು ಭಯ ಇದೆ. ಕಮ್ಯೂನಿಯನ್ ಅಂದಿದ ತಕ್ಷಣ ಎಲ್ಲರಿಗೂ ಒಂದು ಭಯ ಇದೆ. ನಾನೇನು ಹೇಳ್ತೀನಿ ಗೊತ್ತಾ? ಎಲ್ಲೆಲ್ಲೆಲ್ಲ ಭಯ ಇದೆಯೋ ಅಲ್ಲೆಲ್ಲ ಒಂದು ಆಶೀರ್ವಾದ ಇರುತ್ತೆ. ಇನ್ನೊಂದ್ಸತಿ ಹೇಳ, ಭಯಪಡಿಸುವಂಥ ಬೋಧನೆಯಲ್ಲಿ ಒಂದು ದೊಡ್ಡ ಆಶೀರ್ವಾದ ಇರುತ್ತೆ. ಸೈತಾನನು ಭಯಪಡಿಸಿಟ್ಬಿಟ್ಟಿರ್ತಾನೆ, ಅದರಲ್ಲೇ ಆಶೀರ್ವಾದ ಇರೋದು. ಯಾರಾದರೂ ತುಂಬ ಡೇಂಜರ್ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕು, ಹುಷಾರಿಗಿರಿ, ಫಿಲಿಪ್ಪಾಸ್ ಹತ್ರ ಹುಷಾರಿಗಿರಿ ಅಂದರೆ ಇಲ್ಲಿ ಏನೋ ಒಂದು ಆಶೀರ್ವಾದ ಇದೆ ಅಂತ ಅರ್ಥ. ನೋಡಿ, ಅಪೊಸ್ತಲರು ಧೈರ್ಯವಾಗಿ ಪ್ರಸಂಗ ಮಾಡಿದ್ರಂತೆ. ದೇ ಸ್ಪೋಕ್ ವಿತ್ ಬೋಲ್ಡ್ನೆಸ್ ಅಂತ ಸತ್ಯವೇದ ಹೇಳುತ್ತೆ. ಧೈರ್ಯವಾಗಿ ಮಾತಾಡೋದಕ್ಕೆ ನಮಗೆ ಸರಿಯಾದ ಸತ್ಯಗಳು ಗೊತ್ತಾಗಿರಬೇಕು. ಪಾಪ ಮಾಡಿದ್ರೆ ದೇವರು ನಿನ್ನನ್ನು ಪನಿಷ್ ಮಾಡ್ತಾರೆ ಅನ್ನೋದು ಯಾರು ಬೇಕಾದ್ರೂ ಮಾತಾಡ್ತಾರೆ. ನೀನು ಪಾಪಿಯಾಗಿದ್ದರೂ ದೇವರು ನಿನ್ನನ್ನು ಪ್ರೀತಿಸ್ತಾರೆ ಅನ್ನೋದಕ್ಕೆ ಧೈರ್ಯ ಬೇಕು. ಸೊ ಪಾಪ ಮಾಡಬೇಡ ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ. ನೀನು ಪಾಪಿ ಆದರೂ ದೇವರು ನಿನ್ನನ್ನು ಪ್ರೀತಿಸ್ತಾರೆ ಅನ್ನೋದಕ್ಕೇ ಇವತ್ತು ಧೈರ್ಯದಿಂದ ಮಾತಾಡ್ಬೋದು. ಧೈರ್ಯ ಅಂದರೆ ನೋಡಿ, ಸೇವೆ ಮಾಡಬೇಕು ಅಂದರೆ ಒಂದು ಧೈರ್ಯ ಬೇಕು ಅಂತಾರೆ. ಏನಕ್ಕೆ ಧೈರ್ಯ ಬೇಕು ಅಂದರೆ ಏಟು ತಿನ್ನೋಕ್ಕಲ್ಲ. ಕೆಲವರು ಯೋಚನೆ ಮಾಡ್ತಾರೆ, ಸೇವೆ ಮಾಡೋಕ್ಕೆ ಬರಬೇಕು ಅಂದರೆ ಧೈರ್ಯ ಬೇಕು. ಏನಕ್ಕೆ? ಎಲ್ಲರೂ 4 ಜಾಡಿಸ್ತಾರೆ, ಅಲ್ಲಿದೆ ಇದೆ ಧೈರ್ಯವಾಗಿ ನಾನು ಯೇಸುಗಾಗಿ ಪ್ರೀತಿಸ್ತೀನಿ, ಯೇಸುಗಾಗಿ ನಾನು ಮಾತಾಡ್ತೀನಿ ಅನ್ನೋ ಧೈರ್ಯ ಇಲ್ಲ. ಇರೋದನ್ನು
ಇದ್ದಂಗೆ ಬೋಧಿಸೋದಕ್ಕೆ ಧೈರ್ಯ ಬೇಕು. ಆಮೇನ್. ಯಾವಾಗಲೂ ಇದ್ದಂಗೆ ಇದ್ದದ್ದು ಇದ್ದಂಗೆ ಹೇಳಿದ್ರೆ ಇದ್ದದ್ದನ್ನು ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಹೋದ್ರಂತೆ. ಸೊ ಯಾವಾಗಲೂ ನಿಜ ಹೇಳಿದ್ರೆ ಅಲ್ಲಿ ಕಹಿ ಇರುತ್ತೆ. ನೋಡಿ, ಇನ್ನೊಂದು ಹೇಳ್ತೀನಿ ನೋಡಿ, ಈ ಲೋಕದಲ್ಲಿ ಒಳ್ಳೆಯವರಾಗಿರೋದು ತುಂಬ ಈಸಿ. ಮತ್ತೆ ಹೇಳ್ತೀನಿ, ಈ ಲೋಕದಲ್ಲಿ ಒಳ್ಳೆಯವರಾಗಿರೋದು ತುಂಬ ಈಸಿ, ಒಳ್ಳೆಯವರಾಗಿ ನಾಟಕ ಮಾಡೋದು ತುಂಬ ಕಷ್ಟ. ನೋಡಪ್ಪ, ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ ಅಂದ್ಬಿಟ್ರೆ ಏನು ತೊಂದರೆ ಇಲ್ಲ. ಆದರೆ ನಾವು ತುಂಬ ಪರಿಶುದ್ಧವಂತರ ಹಂಗೆ ರಬಾ ಬಾಬಾ ಬಾಬಾ ಬಾ ಹಂಗೆ ಪ್ರೇಯರ್ ಮಾಡೋ ಥರ ಈ ಥರ ಆ್ಯಕ್ಟಿಂಗ್ಗಳಲ್ಲೇ ಯಾವತ್ತಾದ್ರೂ ಒಂದು ದಿವಸ ಸಿಕ್ಕಾಕೊಳ್ಳೋದು. ನೋಡಿ, ಯಾವಾಗಲೂ ನಿಜ ಮಾತಾಡೋರಿಗೆ ಧೈರ್ಯ ಇರುತ್ತೆ. ಈ ಸುಳ್ಳು ಮಾತಾಡಿದವ್ರಿಗೆ ಯಾವತ್ತೂ ಎಲ್ಲಿ ಸುಳ್ಳು ಹೇಳಿದ್ದೀನಿ ಜ್ಞಾಪನ ಇರಲ್ಲ, ಒಂದು ದಿವಸ ಸಿಕ್ಕಾಕೊಳ್ತಾರೆ. ಇವರು ಒಂದೊಂದು ಕಡೆ ಒಂದೊಂದು ಸುಳ್ಳು ಹೇಳ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಟೈಮ್ ಅದನ್ನೇ ಇವ್ರು ಜ್ಞಾಪನ ಇಟ್ಕೊಂಡಿರ್ಬೇಕು. ಎಲ್ಲೆಲ್ಲೆಲ್ಲ ಕರೆಕ್ಟಾಗಿ ಸುಳ್ಳು ಹೇಳಿದ್ದೀನಿ ಜ್ಞಾಪನ ಇಟ್ಬೇಕು. ನೋಡಿ, ಯಾವಾಗಲೂ ನಿಜ ಹೇಳೋನಿಗೆ ಯಾವ ಭಯನೂ ಇರಲ್ಲ, ಅವನು ಆರಾಮಾಗಿರ್ತಾನೆ. ನೋಡಿ ಸ್ವಾಮಿ, ನಾವು ಇರೋದೇ ಹಿಂಗೆ. ಅದಕ್ಕೆ ಇದ್ದಂಗೆ ಹೇಳಿದ್ರೆ ತೊಂದರೆ ಇಲ್ಲ. ಪ್ಲಸ್ ಒಳ್ಳೆಯವರಾಗಿ ಇದು ಬಿಡೋಣ. ಒಳ್ಳೆಯವರಾಗಿ ಅಂದರೆ ನನ್ನ ಸ್ಟೈಲೇ ಹಿಂಗೆ ಇದು ಬಿಡೋಣ. ಆದರೆ ತುಂಬ ಹೋಲಿ ಥರ ನಾವು ಆ್ಯಕ್ಟ್ ಮಾಡೋದು ಯಾವತ್ತಿದ್ರೂ ಡೇಂಜರ್. ಆಮೇಲೆ ಸರಿ, ಓಕೆ. ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡಲಿ. ಪವಿತ್ರಾತ್ಮನು ಇವತ್ತು ಅನೇಕರ ಹೃದಯಗಳನ್ನು ತೆರೆದು ಇವತ್ತು ಒಂದು ಬಿಡುಗಡೆನ ಈ ಸಂದೇಶದ ಮುಖಾಂತರ ಕೊಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಸೊ ಪ್ರಸಂಗ ಮಾಡೋದಕ್ಕೆ ಏನು ಬೇಕು? ಧೈರ್ಯ ಬೇಕು. ಮೋಶೆನ ದೇವ್ರ ಸೇವೆ ಕರೀತಾರೆ. ನೀನೇಪ್ಪ ಹೋಗ್ಬೇಕು ಅಂದರೆ ಅವ್ನು ಹೇಳ್ತಾನೆ, ನನಗೆ ಮಾತಾಡೋಕ್ಕೆ ಬರಲ್ಲ, ನಾನು ಹೋಗಲ್ಲ ಅಂತ. ಅವನು ಎದುರ್ಕೊಂಡು ಓಡೋಗ್ತಾನೆ. ದೇವ್ರು ಹೇಳ್ತಾರೆ, ಇಲ್ಲಪ್ಪ ನೀನೇ ಬರಬೇಕು ಅಂತ. ಇಲ್ಲ ದೇವರೇ, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾನೆ. ಇಲ್ಲಪ್ಪ, ನಿನಗೆ ಮಾತಾಡೋದಕ್ಕೆ ಅಸಿಸ್ಟೆಂಟ್, ನನಗೆ ಮಾತಾಡೋಕ್ಕೆ ಬರಲ್ಲ ಹಂಗೆ ಹೆಂಗೆ ಅಂತ ಹೇಳ್ತಾನೆ. ಸರಿ, ಓಕೆಪ್ಪ, ನಿನಗೊಂದು ಅಸಿಸ್ಟೆಂಟ್ ಕೊಡ್ತೀನಿ, ನೀನು ಹೋಗೊಂದು ಹತ್ತಲ್ಲ ಹೇಳ್ತಾರೆ. ಈಗ ದೇವ್ರಿಗೆ ಕೇಳ್ತಾನೆ, ನಿನ್ನ ಕೈಯಲ್ಲಿ ಏನೈತೆ ಅಂತ. ಕೋಲು ಅಂತಾನೆ. ಕೆಳಕ್ಕೆ ಹಾಕು ಅಂತಾರೆ. ಹಾಕಿದ ತಕ್ಷಣ ಏನಾಗೋಯ್ತು? ಒಂದೇ ಓಟ. ದೇವ್ರು ಏನು ಹೇಳ್ತಾರೆ ಗೊತ್ತಾ? ಅದ್ರ ಬಾಲ ಹಿಡಿ ಅಂತಾರೆ. ಈಗ ಹಾವು ಬಾಲ ಹಿಡಿಬೇಕು ಅಂದರೆ ಏನು ಬೇಕು? ಧೈರ್ಯ ಬೇಕು. ಅವನಿಗೆ ಮತ್ತೆ ಅದು ಕೋಲು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ದೇವ್ರು ಹೇಳ್ತಾರೆ ಹಿಡಿ ಅಂತ. ಸೊ ಅವ್ನ ಬೋಲ್ಡ್ನೆಸ್ನ ಚೆಕ್ ಮಾಡ್ತಾರೆ ನೋಡಿ. ಸೊ ಅವ್ನು ಹೋಗ್ಬಿಟ್ಟು ಇವಾಗ ಭಯಪಟ್ಕೊಂಡು ಹೋಗ್ತಾನೆ, ಆದರೆ ಹಿಂಗೆ ಹೋಗ್ತಾನೆ. ಆವಾಗ ದೇವ್ರು ಅಂದ್ಕೊಂಡ್ರು, ಇವನಿಗೆ ಧೈರ್ಯ ಐತೆ, ಇವನ್ನಿಟ್ಟು ಮಾತಾಡಿಸ್ಬೋದು. ಸೊ ಯಾವಾಗಲೂ ಇರೋದನ್ನು ಇದ್ದಂಗೆ ಹೇಳೋದಕ್ಕೆ ನಮಗೆ ಧೈರ್ಯ ಬೇಕು. ಆಮೇನ್. ಸೊ ಇರೋ ಸಂದೇಶಗಳನ್ನು ಹಾಗೆ ಹೇಳೋದಕ್ಕೆ ಧೈರ್ಯನ ದೇವ್ರು ಕೊಡಲಿ, ಬಲನ ದೇವ್ರು ಕೊಡಲಿ. ದೇವರು ನನ್ನ ಶಬ್ದವನ್ನು ಅನಾಯಿಂಟ್ ಮಾಡಿದ್ದಾರೆ. ಗಾಡ್ ಹ್ಯಾಸ್ ಅನಾಯಿಂಟೆಡ್ ಮೈ ವಾಯ್ಸ್. ಆಮೇಲೆ ನಿಮಗೆ ಬಿಡುಗಡೆ ಆಗೋದಕ್ಕೆ, ನಿಮಗೆ ಫೈನಾನ್ಸ್ ಬರೋದಕ್ಕೆ, ನೀವು ಬಲ ಹೊಂದ್ಕೊಳ್ಳೋದಕ್ಕೆ ಟುಡೇ ಗಾಡ್ ಹ್ಯಾಸ್ ಅನಾಯಿಂಟೆಡ್ ಮೈ ವಾಯ್ಸ್ ಇನ್ ಜೀಸಸ್ ನೇಮ್. ಆಮೆನ್. ನಾವು ಒಂದು ಚೆನ್ನಾಗಿ ತಿಳ್ಕೊಬೇಕು, ಎಲ್ಲೆಲ್ಲೆಲ್ಲ ಭಯ ಇಟ್ಟರೋ ಅಲ್ಲೆಲ್ಲೆಲ್ಲ ಒಂದು ಆಶೀರ್ವಾದ ಇತ್ತು. ಈಗ ದೇವರು ಇಸ್ರಾಯೇಲ್ ಜನರಿಗೆ ಏನು ಹೇಳಿದ್ರು ಅಂದರೆ, ನಾನು ನಿನ್ನನ್ನು ಹಾಲು ಜೇನು ಹರಿಯುವಂಥ ದೇಶಕ್ಕೆ ಕರ್ಕೊಂಡು ಹೋಗ್ತೀನಿ. ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಸೆಂಟ್ರಲ್ ಏನು ಹೇಳಿದ್ರು ಎಲ್ಲರೂ? ಶತ್ರು ಏನು ಹೇಳ್ದ? ಎಲ್ಲ ಜನರು ಒಂದು ಗ್ರೂಪು ಏನು ಹೇಳ್ತು? ಅಲ್ಲಿ ಹೋದರೆ ಸತ್ರುವಿ. ಒಂದು ಗ್ರೂಪ್ ಜೊತೆಲಿರೋರು ಏನು ಹೇಳಿದ್ರು? ಅವ್ರ ಮುಂದೆ ನಾವು ಹೆಂಗಿದ್ದೀವಿ? ಮಿಡ್ತೆಗಳ ಥರ ಇದ್ದೀವಿ. ಅವರೆಲ್ಲ ಹಂಗವ್ರೆ, ನಾವು ಹೋದರೆ ಸತ್ವಿ ಅಂತ ಹೇಳಿ ಭಯ ಹಾಕ್ಸಿದ್ರು. ಸೊ ಎಲ್ಲಿ ಭಯ ಹಾಕ್ಸ್ತಾರೋ ಅಲ್ಲೇ ಹಾಲು ಜೇನು ಹರಿಯೋದು. ಸೊ ಇವತ್ತು ಕ್ರೈಸ್ತರಿಗಿರುವಂಥ ಎಲ್ಲ ಭಯಗಳನ್ನು ನೀಗಿಸೋದಕ್ಕೆ ಪವಿತ್ರಾತ್ಮನು ನಮ್ಮೊಂದಿಗೆ ಮಾತನಾಡಲಿ. ಸೊ ಈ ಮೀಡಿಯಾ ಮಿನಿಸ್ಟ್ರಿ ಈಸ್ ವೆರಿ ಪವರ್ಫುಲ್. ಈ ಮೀಡಿಯಾ ಇವತ್ತು ನಾನು ಮಾತಾಡ್ತಾ ಇದ್ದೀನಲ್ಲ, ಈ ಮೀಡಿಯಾ ಬಂದ್ಬಿಟ್ಟು ಭಾಳ ಪವರ್ಫುಲ್. ಇದರ ಮುಖಾಂತರ ಅನೇಕರು ರಕ್ಷಣೆ ಹೊಂತಾರೆ, ಅನೇಕರ ಜೀವಿತಗಳು ಬದಲಾವಣೆ ಆಗುತ್ತೆ,
ಅನೇಕರನ್ನ ಈ ಮೀಡಿಯಾದ ಮುಖಾಂತರ ಇಂಪ್ಯಾಕ್ಟ್ ಮಾಡ್ಬೋದು. ಆಮೇಲೆ ಹೆಂಗೆ ಪಾಸ್ಟರ್ ಹೇಳ್ತೀರಾ? ಸರಿ, ನಾನು ಇವಾಗ ಒಂದು ಕ್ವಶನ್ ಕೇಳ್ತೀನಿ. ಎಷ್ಟು ಜನ ನೀವು ಇವಾಗ ನೋಡಿ, ಲೋಕದಲ್ಲೇ ಇಟ್ಕೊಳ್ಳೋಣ, ಇವಾಗ ಎಷ್ಟು ಜನ ಅಂದರೆ ಹೋಗಿ ಕೇಳಿ, ನಿಮಗೆ ಡಿ ಬಾಸ್ ಗೊತ್ತಾ, ನೋಡಿದ್ದೀರಾ ಅಂದರೆ ಎದುರುಗಡೆ ನೋಡಿದ್ದೀರಾ ಅಂದರೆ ಇಲ್ಲ ಅಂತಾರೆ. ನಿಮಗೆ ರಾಜ್ಕುಮಾರ್ ಗೊತ್ತು ನೋಡಿದ್ದೀರಾ ಎದುರುಗಡೆ ಅಂದರೆ ಇಲ್ಲ ಅಂತಾರೆ. ಅಂಬರೀಷ್ ಗೊತ್ತಾ ಅಂದರೆ ಇಲ್ಲ ಅಂತಾರೆ. ರವಿಚಂದ್ರನ್ ನೋಡಿದ್ದೀರಾ ಅಂದರೆ ಇಲ್ಲ ಅಂತಾರೆ. ಆಮೇಲೆ ಇನ್ಯಾರು? ವಿಷ್ಣುವರ್ಧನ್. ಇವರೆಲ್ಲ ಟಿಕೆಟ್ ಖಾಲಿ ಆಗೋಯ್ತು. ಇವಾಗಿರೋರು ಸುದೀಪ್, ಯಶ್ ನೋಡಿ, ಯಶ್, ಧ್ರುವ ಸರ್ಜಾ, ಆಮೇಲೆ ಉಪೇಂದ್ರ. 12 ಡಿಸೈಪಲ್ಸ್ ಹೆಸರು ಹೇಳಿ ಅಂದರೆ ನಮ್ಗೆ ಗೊತ್ತಿರಲ್ಲ. ಸರಿ, ಓಕೆ, ಪರವಾಗಿಲ್ಲ, ನಾನು ಸುಮ್ಮನೆ ಕೇಳಿದ್ದೆ ಅಷ್ಟೇ. ಸರಿ, ಓಕೆ. ಆದರೆ ಇದರಲ್ಲಿ ಕೇಳಿ ನೋಡಿ, ಯಸ್ಸು ಟುಸ್ಸು ಅಂತ ಎಷ್ಟು ಟುಸ್ಸೋ ಪುಸ್ಸೋ ಅಂತ ಎಷ್ಟು ಹೆಸರುಗಳು ಬರ್ತೈತೆ. ರೈಟ್, ಓಕೆ, ನೋ ಪ್ರಾಬ್ಲಮ್. ಇವಾಗ ಇವ್ರನ್ನೆಲ್ಲ ನಾವು ಯಾವತ್ತಾದ್ರೂ ಎದುರುಗಡೆ ನೋಡಿದ್ದೀವಿ ಅಂದರೆ ಎಲ್ಲೋ ಒಂದು 5-6 ಜನನೇ ಹೇಳ್ಬೋದು, ಹೌದು ಪಾಸ್ಟರ್, ಅವ್ನ ಕಡೆ ಶೂಟಿಂಗ್ ನಡೀತಾಯಿತ್ತು, ನಾನು ಅವ್ರು ನೋಡಿದ್ದೀನಿ ಅಂತ. ತುಂಬ ಜನಕ್ಕೆ ಎಷ್ಟು ಗೊತ್ತಾ ಅಂದರೆ ಗೊತ್ತು ಅಂತಾರೆ. ಅವ್ರಿಗೆ ನಿಮ್ಮನ್ನು ಗೊತ್ತಿರಲ್ಲ ಅಷ್ಟೇ. ನಾನು ಅವ್ರನ್ನ ನೋಡಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಇವಾಗ ನಾನೇನು ಹೇಳ್ತೀನಿ ಅಂದರೆ, ಯಾರನ್ನೂ ಜನ ಎದುರುಗಡೆ ನೋಡಿರಲ್ಲ, ಆದರೆ ಹಾರ್ಡ್ ಕೋರ್ ಫ್ಯಾನ್ಸ್ ಅಂತಾರೆ ಗೊತ್ತಾ, ಅವ್ರಿಗಾಗಿ ಪ್ರಾಣನೇ ಕೊಡೋಷ್ಟು ಫ್ಯಾನ್ಸ್ ಇದ್ದಾರೆ. ಎದುರುಗಡೆ ನೋಡಿಲ್ಲ, ಒಂದು ಸತಿನೂ ಶೇಕ್ ಹ್ಯಾಂಡ್ ಮಾಡಿಲ್ಲ, ಒಂದು ಸತಿನೂ ಮುಖಾಮುಖವಾಗಿ ನೋಡಲಿಲ್ಲ, ಆದರೆ ತೆರೆಯ ಮುಖಾಂತರ ಅನೇಕರ ಜೀವಿತಗಳನ್ನು ಈ ಹೀರೋಗಳು, ಡೈರೆಕ್ಟ್ರುಗಳು ತೆರೆಯ ಮುಖಾಂತರ ಜನರ ಜೀವಿತವನ್ನು ಇಂಪ್ಯಾಕ್ಟ್ ಮಾಡಿರೋದಾದರೆ, ವೈ ನಾಟ್ ಮಿನಿಸ್ಟರ್ಸ್ ಆಫ್ ಗಾಡ್, ವೈ ನಾಟ್ ಸರ್ವೆಂಟ್ಸ್ ಆಫ್ ಗಾಡ್, ವೈ ನಾಟ್ ಸನ್ಸ್ ಆಫ್ ಗಾಡ್? ಯಾಕೆ ದೇವ್ರ ಮಕ್ಕಳು ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ? ಏನ್ರಿ, ಅವ್ರು ಯೂಟ್ಯೂಬು, ಫೇಸ್ಬುಕ್ಕು, ಮೀಡಿಯಾ ಮುಖಾಂತರ ಜನರನ್ನ, ಸಾವಿರಾರು ಜನ, ಲಕ್ಷಾಂತರ ಜನರನ್ನ ಇಷ್ಟು ಇಂಪ್ಯಾಕ್ಟ್ ಮಾಡೋದಾದರೆ, ಯಾಕೆ ದೇವ್ರ ವಾಕ್ಯದ ಮುಖಾಂತರ ನಾವು ಇಂಪ್ಯಾಕ್ಟ್ ಮಾಡೋಕ್ಕಾಗಲ್ಲ? ಅವರೇ ಲೋಕದ ಜನನೇ ಇಷ್ಟು ಮಾಡೋದಾದರೆ, ನಾವು ಅದಕ್ಕಿಂತ ಬೆಸ್ಟಾಗಿ ನಾವು ಮಾಡ್ಬೋದು. ಆಮೇಲೆ ಸೊ ಈ ತೆರೆಯಲ್ಲಿ, ಈ ಸ್ಕ್ರೀನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ನೀವು, ನಿಮ್ಮ ಲೈಫ್ಗಳು ಚೇಂಜ್ ಆಗೇ ಆಗುತ್ತೆ. ಆಮೇಲೆ ನೋಡಿ, ಎಲ್ಲೋ ಒಂದು ಕಡೆ ತಮಿಳ್ನಾಡಲ್ಲೆಲ್ಲ MGR ಸತ್ತಾಗ ಎಷ್ಟೋ ಜನ ಸೀಮೆಣ್ಣೆ ವಿಕೊಂಡು ಅವರೇ ಸತ್ತೋದ್ರು. MGR ಸತ್ತಾಗ ನೋಡಿ, ಎಷ್ಟೋ ಹೀರೋಗಳು ಸತ್ತೋದಾಗ ಫ್ಯಾನ್ಸ್ಗಳು ಸೂಸೈಡ್ ಮಾಡ್ಕೊಂಡು ಸತ್ತರು. ಅವ್ರು ಒಂದು ದಿವಸನೂ ಅವ್ರ ಮನೆಗೆ ಹೋಗಿಲ್ಲ, ಇವ್ರನ್ನ ಒಂದು ದಿವಸಕ್ಕೂ ಮನೆಗೆ ಕರೆದಿಲ್ಲ, ಒಬ್ಬರು ಇಬ್ಬರು ಸೇರ್ಕೊಂಡು ಎಲ್ಲೂ ಹೋಟ್ಲಿಗೆ ಹೋಗಿಲ್ಲ. ಅವ್ರಂದರೆ ಅಷ್ಟು ಪ್ರಾಣ. ಹೆಂಗಪ್ಪ? ಥ್ರೂ ಸ್ಕ್ರೀನ್. ಸೊ ಅದೇ ಸ್ಕ್ರೀನು ಇವತ್ತು ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ಇಂಪ್ಯಾಕ್ಟ್ ಮಾಡೋ ಥರ ಈ ತೆರೆಯ ಮುಖಾಂತರ ದೇವರು ನಿಮ್ಮೊಂದಿಗೆ ಮಾತನಾಡಲಿ ಅಂತ. ನೋಡಿ, ಸೈತಾನನ್ನು ತೆರೆಯ ಮುಖಾಂತರ ಮಾತನಾಡಿ ಒಬ್ಬರಿಗೆ ಪ್ರಾಣ ಕೊಡೋ ಥರ, ಮೇಲೆ ಸೀಮೆಣ್ಣೆ ಸುರಿಸ್ಕೊಳ್ಳೋ ಥರ, ಸೂಸೈಡ್ ಮಾಡ್ಕೊಳ್ಳೋ ಥರ ಸೈತಾನನ್ನು ತೆರೆಯ ಮುಖಾಂತರ ಇಂಪ್ಯಾಕ್ಟ್ ಮಾಡೋದಾದರೆ, ವೈ ನಾಟ್ ಗಾಡ್ ವಿಲ್ ಇಂಪ್ಯಾಕ್ಟ್ ಯು ಥ್ರೂ ದಿಸ್ ಮೀಡಿಯಾ? ಆಮೇಲೆ ಸೊ ಮೀಡಿಯಾ ಇಸ್ ವೆರಿ ವೆರಿ ಪವರ್ಫುಲ್. ಮೀಡಿಯಾ ಎಷ್ಟು ಪವರ್ಫುಲ್ ಗೊತ್ತಾ? ನೀವು ಬಂದು ನೋಡೋಂಗಿಲ್ಲ, ನಾನೇ ನಿಮ್ಮ ಮನೆಗೆ ಬಂದುಬಿಡ್ತೀನಿ. ಇದೆಲ್ಲ ಪ್ರಾಫಸಿ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಇದೊಂದು ಪ್ರಾಫಸಿ ದೇವ್ರು ಬರೆದಿಟ್ಟಿದ್ರು. ನೋಡಿ, ದ ಬುಕ್ ಆಫ್ ಜೋಯಲ್ ಚಾಪ್ಟರ್ 2 ವರ್ಸ್ 9. ಇನ್ನೂ ಇಂಟ್ರಡಕ್ಷನಲ್ಲೇ ಇದ್ದೀನಿ, ಹೋಗೋಣ. ಪಟ್ಟಣದಲ್ಲೆಲ್ಲ ತ್ವರೆ ಪಡುತ್ತವೆ, ಗೋಡೆಯ ಮೇಲೆ ಓಡಾಡುತ್ತವೆ, ಮನೆಗಳನ್ನು ಹತ್ತುತ್ತವೆ, ಕಿಟಿಗಳಲ್ಲಿ ಕಳ್ಳರಂತೆ ನುಗ್ಗುತ್ತವೆ. ಯಾವುದು ಗೊತ್ತಾ? ಇದು ಇಂಟರ್ನೆಟ್ ಹಿಂಗೆ ಬರೋದು. ಹೌಸಸ್ಸು, ವಾಲ್ಸು, ಗೋಡೆ ಮೇಲೆ, ಕಿಟಕಿ ಒಳಗಡೆ ಎಲ್ಲ ನೆಟ್ಟು ಕವರ್ ಆಗುತ್ತಂತೆ. ಇಟ್ಸ್ ಇನ್ ದ ಬೈಬಲ್. ಎಷ್ಟೋ ಸಾವಿರಾರು ವರ್ಷಗಳ ಹಿಂದೆನೇ ಇದೆಲ್ಲ ಬರೆದಿದೆ. ಅವುಗಳ ಆಗಮನದಿಂದ ಭೂಮಿಯು ಕಂಪಿಸುತ್ತದೆ. ಅವುಗಳ ಆಗಮನದಿಂದ ಭೂಮಿ ಕಂಪಿಸುತ್ತದೆ ಅಂತ. ನೋಡಿ, ಅವುಗಳು ಬಂದರೆ ಭೂಮಿ ಅಂದರೆ ಭೂಮಿಯಲ್ಲಿ ನೋಡಿ, ಇವಾಗ ಫ್ಲೈಟ್ ಕ್ರ್ಯಾಶ್ ಆಯಿತು, ಎಲ್ಲೋ ಅಹಮದಾಬಾದಲ್ಲಿ ನಡೀತು. ಇವಾಗ ಎಲ್ಲರೂ ಅದೇ ಸ್ಟೇಟಸ್ಸು, ಅದೇ ಪೋಸ್ಟು. ಹೆಂಗಪ್ಪ ಎಲ್ಲರಲ್ಲೂ RIP ಅಂತ. ಇಂಟರ್ನೆಟ್ ಇಲ್ಲ ಅಂದಿದ್ರೆ ಗೊತ್ತಾಗ್ತೈತೆ RIP ಅಂತ. ಯೂಟ್ಯೂಬ್ ಇಲ್ಲ ಅಂದಿದ್ರೆ ನಿಮ್ಗೆ ಗೊತ್ತಾಗ್ತೈತಾ ಎಲ್ಲಿ ಏನು ನಡೀತೈತೆ, ಎಷ್ಟು ಫ್ಲೈಟ್ ಕ್ರ್ಯಾಶ್ ಆಯಿತು, ಅಹಮದಾಬಾದಲ್ಲಿ ಏನು ನಡೀತು, ಯಾರಿಗಾದ್ರೂ ಗೊತ್ತಾಗ್ತೈತಾ? ಗೊತ್ತಿಲ್ಲ. ಮೀಡಿಯಾ ಇಸ್ ವೆರಿ ವೆರಿ ಪವರ್ಫುಲ್.
ಇವತ್ತು ಅಮೇರಿಕಾದಲ್ಲಿ ಏನು ನಡೆಯುತ್ತೆ, ಇಟಾಲಿಯಲ್ಲಿ ಏನು ನಡೆಯುತ್ತೆ, ಯುರೋಪಲ್ಲಿ ಏನು ನಡೆಯುತ್ತೆ, ಇಮಿಡಿಯೇಟ್ಲಿ ಇಲ್ಲಿ ಗೊತ್ತಾಗುತ್ತೆ. ಯಾಕೆ ಗೊತ್ತಾ? ಥ್ರೂ ಇಂಟರ್ನೆಟ್. ಸೊ ಇಟ್ಸ್ ವೆರಿ ಪವರ್ಫುಲ್. ಸೊ ಅದನ್ನು ನಾವು ಉಪಯೋಗಿಸಿ ಇವತ್ತು ಜನರ ಲೈಫನ್ನು ತಿರುಗಿಸೋದಕ್ಕೆ, ಅನೇಕರು ದೇವರ ಕಡೆ ತಿರುಗೋದಕ್ಕೆ ದೇವರು ಸಹಾಯ ಮಾಡಲಿ. ನಮ್ಮ ದೇವರ ಹೆಸರು ದ ಗಾಡ್ ಹೂ ಸೀಸ್. ಎಲ್ರೋಯಿ ಅಂತ ಕರೀತಾರೆ. ಎಲ್ರೋಯಿ ಅಂದರೆ ಏನು? ನನ್ನ ಕಾಣುವಾತನೇ. ಎಲ್ರೋಯಿ ಅಂದರೆ ಸರಿ, ಎಷ್ಟು ಜನಕ್ಕೆ ಎಲ್ರೋಯಿ ಅಂದರೆ ಇಷ್ಟ? ಈ ಎಲ್ರೋಯಿ ಅಂತ ಕರೆದಿದ್ದು ಯಾರು ಗೊತ್ತಾ? ಆಗಾರ್ ಯಾರು ಗೊತ್ತಾ? ಅಬ್ರಾಮ್ ಕೀಪ್ ಇಲ್ಲಿಗಲ್. ಎಲ್ಲರೂ ಹೇಳಿ, ಇಲ್ಲಿಗಲ್ ಇಟ್ಟಿದ್ದ ಹೆಸರು ಎಲ್ರೋಯಿ. ಇವತ್ತು ನಾವು ಕುಂತ್ಕೊಂಡು ಎಲ್ರೋಯಿ ಎಲ್ರೋಯಿ ಅಂತಿರಲ್ಲ, ಇದಕ್ಕೆ ಹೆಸರು ಇಟ್ಟಿದ್ದು ಯಾರು ಗೊತ್ತಾ? ಎಲ್ರೋಯಿ ಅಂತ ಹೆಸರು ಇಟ್ಟಿದ್ದು ಯಾರು ಗೊತ್ತಾ? ಇಲ್ಲಿಗಲ್. ಅವಳು ಪ್ರಾರ್ಥನೆ ಕೂಡ ಮಾಡಿರಲಿಲ್ಲ. ಅವಳು ತನ್ನ ಮಗು ಸತ್ತೋಗ್ತೈತಲ್ಲ ಅಂತ ಅವಳು ಭಯ ಪಟ್ಕೊಂಡು ಅಯ್ಯೋಯ್ಯೋ ಅಂದಾಗ ಅಲ್ಲಿ ದೇವದೂತನ್ ಬಂದು, ನೋಡು ನಿನಗೆ ಅಲ್ಲೇ ನೀರಿದೆ ಅಂತ ಹೇಳಿ ಅಲ್ಲಿ ಒಂದು ಹೊರತೆನ ದೇವರು ಅವಳ ಕಣ್ಣುಗಳನ್ನು ತೆರೆದು ಅಲ್ಲಿ ಇದ್ದದನ್ನು ತೋರಿಸಿದ್ರು. ಸೊ ಇಲ್ಲಿಗಿಲ್ಗೆ ದೇವರು ಅದ್ಭುತ ಮಾಡೋದಾದರೆ, ಇಲ್ಲಿಗಿಲ್ ಪ್ರಾರ್ಥನೆನೇ ದೇವ್ರು ಕೇಳೋದಾದರೆ, ಮಕ್ಕಳ ಪ್ರಾರ್ಥನೆ, ಓ ವಿ ಆರ್ ದ ಸನ್ಸ್ ಆಫ್ ಗಾಡ್. ಎಲ್ರೋಯಿ ಎಲ್ರೋಯಿ ನನ್ನ ಕಾಣುವಯ್ಯ ಸ್ತೋತ್ರವಯ್ಯ. ನೋಡಿ, ದೇವ್ರ ಬಗ್ಗೆ ಎಷ್ಟೋ ಎಕ್ಸಾಂಪಲ್ಸ್ ಕೊಟ್ಕೊಂಡೇ ಹೋಗ್ಬೋದು. ಆಮೇನ್. ಸೊ ಗಾಡ್ ಈಸ್ ಹೋಲಿ ಅಂತ ಹೇಳ್ತಾರೆ. ದೇವರು ಪರಿಶುದ್ಧನು. ಸೊ ಪರಿಶುದ್ಧನು ಅಂದರೆ ಏನರ್ಥ? ನಾವು ಪರಿಶುದ್ಧನ ಹೇಗೆ ಡಿಫೈನ್ ಮಾಡ್ತೀವಿ? ಪರಿಶುದ್ಧನ ಹೇಗೆ ವಿವರಿಸ್ತೀವಿ? ಇವ್ರು ಪರಿಶುದ್ಧವಾಗಿದ್ದಾರೆ ಅಂದರೆ ಏನರ್ಥ? ಇವಾಗ ಪರಿಶುದ್ಧವಾಗಿದ್ದಾರೆ ಅಂದರೆ ಇವ್ರು ಏನೇನು ಪಾಪ ಮಾಡಲಿಲ್ಲ ಹೇಳಿ? ಯಾವುದು? ಕದಿಲಿಲ್ಲ, ಕೊಲೆ ಮಾಡಲಿಲ್ಲ, ಕುಡಿಲಿಲ್ಲ, ಸೇದಿಲ್ಲ. ಸೊ ಗಾಡ್ ಈಸ್ ಹೋಲಿ ಅಂದರೆ ದೇವ್ರು ಸೇದಿಲ್ಲ, ದೇವ್ರು ಕುಡ್ದಿಲ್ಲ, ಹಂಗ ಹೋಲಿ ಹೋಲಿ ಅಂತ ಹೇಳ್ತೀವಲ್ಲ, ಅಂದರೆ ದೇವ್ರು ಯಾವುದು ಪಾಪ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀವ? ಸೊ ಹೋಲಿನೆಸ್ಗೆ ನಮ್ಮ ಡೆಫಿನೇಷನ್ನೇ ರಾಂಗ್. ಆ್ಯಕ್ಚುಲಿ ನಾವು ಕೊಡೋ ಉದಾಹರಣೆಗಳೇ ರಾಂಗು. ಪರಿಶುದ್ಧತೆ ಅಂದರೆ ಪಾಪನೇ ಮಾಡದೇ ಇರೋರು ಪರಿಶುದ್ಧತೆ ಅಲ್ಲ. ದೇವ್ರಿಗಾಗಿ ಮೀಸಲ್ಪಟ್ಟವರು, ದೇ ಆರ್ ಸಪ್ರೇಟೆಡ್. ನಾವು ದೇವ್ರಿಗಾಗಿ ಸಪ್ರೇಟೆಡ್, ವಿ ಆರ್ ಸಪ್ರೇಟೆಡ್ ಅಂತ ಬರುತ್ತಲ್ಲ, ವಿ ಆರ್ ಹೋಲಿ, ದಟ್ಸ್ ಆಲ್. ಸೊ ಹೋಲಿನೆಸ್ ಅಂದರೆ ಸೇದಲ್ಲ, ಕುಡಿಯಲ್ಲ, ಜಗಳ ಮಾಡಲ್ಲ, ಕೊಲೆ ಮಾಡಲ್ಲ, ಅದಲ್ಲ. ವಿ ಆರ್ ಫಾರ್ ಗಾಡ್, ವಿ ಆರ್ ಆಲ್ ಹೋಲಿ ಪೀಪಲ್, ವಿ ಆರ್ ಸೈನ್ಸ್ ಆಫ್ ಗಾಡ್, ವಿ ಆರ್ ಸನ್ಸ್ ಆಫ್ ಗಾಡ್. ಅಂದರೆ ನಾನು ಕುಡಿಯಲ್ಲ, ಸೇದಲ್ಲ, ಮಾಡಲ್ಲ ಅಂತಲ್ಲ. ನಾವು ದೇವರಿಗಾಗಿ ಆರಿಸಿಕೊಳ್ಳಲ್ಪಟ್ಟವರು. ಅಪ್ಪ ತಂದೆ ಅಂತ ಕರೆಯುವಂಥ ಅಧಿಕಾರನ ನನಗೆ ನಿಮಗೆ ಕೊಟ್ಟಿದ್ದಾರೆ. ಸೊ ವಿ ಆರ್ ಆಲ್ ಹೋಲಿ. ಸರಿ, ಈಗ ವಿಧೇಯತ್ವ ಆಗೋದು, ಒಬೀಡಿಯನ್ಸ್ ಅಂತ ಹೇಳ್ತೀವಿ ಗೊತ್ತಾ? ವಿಧೇಯತ್ವ ಆಗೋದು. ಒಬೀಡಿಯನ್ಸ್ ಅಂದರೆ ಏನು? ದೇವರಿಗೆ ವಿಧೇಯತೆ ಆಗಬೇಕ್ರಿ, ಎಲ್ಲರೂ ದೇವ್ರಿಗೆ ವಿಧೇಯತೆ ಆಗಬೇಕು, ಎಲ್ಲರೂ ಒಬೀಡಿಯನ್ಸ್ ಆಗಬೇಕು ಅಂತ ಹೇಳ್ತೀವಲ್ಲ. ಏನದು ಒಬೀಡಿಯನ್ಸ್ ಆಗ್ಬೇಕಾದ್ರೆ ಬಂದು ಮಣ್ಕಲಾಕ್ರಿ ಅಂತನಾ? ನೋಡಿ, ಕ್ರಿಶ್ಚಿಯಾನಿಟಿಯಲ್ಲಿ ಎಷ್ಟೆಷ್ಟೆಲ್ಲ ತಪ್ಪಾಗಿ ಕೇಳಿದ್ದೀವಿ ಅಂತ ನಾನು ನಿಮ್ಮ ಜಸ್ಟ್ ಹೇಳ್ತಾ ಇದ್ದೀನಿ. ವಾಟ್ ಈಸ್ ಒಬೀಡಿಯನ್ಸ್? ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 31ನೇ ವಾಕ್ಯ. ನಂಬಿಕೆಯಿಂದಲೇ ರಾಹಾಬಳೆಂಬ ಸೂಳೆಯು ಗೂಢಚಾರರನ್ನು ಸಮಾಧಾನವಾಗಿ ಸೇರಿಸಿಕೊಂಡು ನಂಬದವರೊಂದಿಗೆ ನಾಶವಾಗಲಿಲ್ಲ. ಆಮೇನ್. ಓಕೆ, ಇಂಗ್ಲೀಷಲ್ಲಿ ನಿಮಗೆ ಅರ್ಥ ಗೊತ್ತಾಗುತ್ತೆ ನೋಡಿ. By faith, the prostitute Rahab, because she welcomed the spies, was not killed with those who were disobedient. ಊರಲ್ಲಿರೋರೆಲ್ಲ ಯಾರು? ಡಿಸೊಬೀಡಿಯಂಟ್ ಅಂತೆ, ವಿಧೇಯತರಾಗದೇ ಇರೋರು. ಇವಳು ವಿಧೇಯತೆ ಆಗಿರೋಳು. ಏನೇನು ವಿಧೇಯತೆ ಆದ್ಲು? ಇನ್ನೂ ಗೋಡೆ ಮೇಲೆ ಕಸುಬು ನಡೀತಾನೆ ಇತ್ತು. ಅವಳು ಫುಲ್ಲಾಗಿ ಬಂದಿರಲಿಲ್ಲ. ಅವಳು ಯಾವಾಗ ತಾನೇ ಎಲ್ಲ ಬಿಟ್ಬಿಟ್ಟು ಬಂದಿದ್ದು? ಈಗ ಎರಿಕೋ ಗೋಡೆನೆಲ್ಲ ಹೊಡೆದಾಕಿ ಒಳಗಡೆ ಬಂದು ಆವಾಗಲೇ ರಾಹಾಬು ಇವಳ ಜೊತೆ ಹೋಗಿದ್ದು. ಅಲ್ಲವ್ರಿಗೆ ಇವಳು ಏನು ಮಾಡ್ತಾಯಿದ್ಲು? ಜೀವನಕ್ಕಾಗಿ ಅದೇ ವೇಷಿತನ, ಅದೇ ಕಸಬೆ ಮಾಡ್ತಾಯಿದ್ಲು, ವ್ಯಭಿಚಾರ ಮಾಡ್ತಾಯಿದ್ಲಂತೆ. ಸೊ ರಾಹಾಬ್ ಅಂದ್ರೇ ಬೈಬಲ್ ಹೇಳುತ್ತೆ ಅವಳ ಹೆಸರೇನು ಗೊತ್ತಾ? ಪ್ರಾಸ್ಟಿಟ್ಯೂಟ್ ಅಂತಿದೆ. ಸೊ ಪ್ರಾಸ್ಟಿಟ್ಯೂಟ್ ಬಂದ್ಬಿಟ್ಟು
ಮೇಲೆ ಗೋಡೆ ಮೇಲೆ, ಊರು ಗೋಡೆ ಮೇಲೆ ಇದ್ದಾಳೆ. ಊರು ಒಳಗಡೆ ಇರೋರೆಲ್ಲ ಯಾರು ಗೊತ್ತಾ? ಎಲ್ಲ ಸೂರ್ಯ ನಮಸ್ಕಾರ ಮಾಡೋರು, ದೇವ್ರು ನಂಬಿರೋರು. ದೇವ್ರು ನಂಬಿರೋರು ಅಂದರೆ ಅವ್ರವ್ರ ದೇವ್ರುಗಳು ನಂಬಿರೋರು, ಒಳ್ಳೆಯವರು ಅಂಥವ್ರೆಲ್ಲ ಇದ್ದಾರೆ. ಅವರೆಲ್ಲ ಡಿಸೊಬೀಡಿಯೆಂಟ್ ಅಂತೆ, ಅವರೆಲ್ಲ ವಿಧೇಯತರಾಗದೇ ಇರೋರು ಅಂತ. ಯಾರು? ಊರೊಳಕ್ಕಿರೋರು. ಗೋಡೆ ಮೇಲೆ ವೇಷಿತನ ಮಾಡೋಳು ಒಬೀಡಿಯೆಂಟ್ ಅಂತೆ. ತಲೆ ಕೆಟ್ಟೋಗ್ತೈತಲ್ಲ. ಸೊ ಒಬೀಡಿಯೆಂಟ್, ಡಿಸೊಬೀಡಿಯೆಂಟ್ ಅಂದರೆ ಅರ್ಥ ಅವ್ರು ನಂಬಲಿಲ್ಲ, ಇವಳು ನಂಬಿಟ್ಲು. ಸೊ ವಿಧೇಯತೆ ಆಗೋದು ಅಂದರೆ ದೇವರನ್ನ ನಂಬೋದು. ಎಲ್ಲರೂ ವಿಧೇಯತೆ ಆಗೋದಂದರೆ ಏನು? ಎಲ್ಲರೂ ಹೇಳಿ. ಸೊ ಇಷ್ಟು ಜನ ಒಳಗಡೆ ಇದ್ದೀರಾ ಅಂದರೆ ನೀವೆಲ್ಲ ಯಾರು? ನಂಬಿರೋರು. ಎಲ್ಲರೂ ಹೇಳಿ, ಚೆನ್ನಾಗಿ ಹೇಳಿ ಅಷ್ಟೇ. ಸೊ ನೋಡಿ, ಪರಲೋಕ ಪರಿಶುದ್ಧವಂತರಿಗಲ್ಲ, ಕ್ಷಮಿಸಲ್ಪಟ್ಟಂಥ ಪಾಪಿಗಳು ಪರಲೋಕದಲ್ಲಿ ಇರೋರು. ಪರಿಶುದ್ಧವಂತರ ಜಾಗ ಅಲ್ಲ ಪರಲೋಕ, ಪರಿಶುದ್ಧವಂತರ ಸ್ಥಳ ಅಲ್ಲ ಪರಲೋಕ. ಸೊ ಇದನ್ನು ನಾನು ಹೇಳಿದರೆ ಜನರಿಗೆ ಏನಾಗ್ಬಿಡ್ತಿದೆ? ಟೆನ್ಷನ್ ಆಗಿಬಿಡ್ತಿದೆ. ಈಗ ಈ ಥರ ಎಷ್ಟೋ ಕನ್ಫ್ಯೂಷನ್ಗಳು ಬೈಬಲಲ್ಲಿದೆ. ಹೋಲಿನೆಸ್ ಅಂದರೆ ಹಿಂಗೆ ಇರಬೇಕು, ಹಂಗೆ ಇರಬೇಕು ಅಂದ್ಬಿಟ್ಟು ಏನೇನೋ ಮಾಡೋಕ್ಕೆ ಹೋಗ್ತಾರೆ. ಆಮೇಲೆ ವಿಧೇಯತೆ ಆಗಬೇಕು ಅಂದರೆ ಏನೇನೆಲ್ಲ ವಿಧೇಯತೆ ಆಗಬೇಕು ಅಂತ ಗೊತ್ತಿಲ್ಲದೆ ಏನೇನೋ ಮಾಡ್ಕೊಳ್ತಾರೆ. ಇನ್ನೊಂದು ಏನು ಗೊತ್ತಾ? ಎಲ್ಲ ದೇವ್ರಿಗೆ ಒಪ್ಪಿಸ್ಕೊಡಿ ಅಂತ ಹೇಳ್ತಾರಲ್ಲ. ಒಪ್ಪಿಸ್ಕೊಡೋದಂದರೆ ಏನು? ಎಷ್ಟು ಜನ ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೀರಾ? ನಿಮ್ಮನ್ನೇ ಕೇಳ್ತಾರೆ, ಎಷ್ಟು ಜನ ದೇವ್ರಿಗೆ ಒಪ್ಪಿಸ್ಕೊಟ್ಟಿದ್ದೀರಾ? ಏನೇನು ಒಪ್ಪಿಸ್ಕೊಟ್ಟಿದ್ದೀರಾ? ದೇವ್ರ ಹತ್ರ ಒಪ್ಪಿಸ್ಕೊಡು ಮಗಳೇ, ದೇವ್ರ ಹತ್ರ ಒಪ್ಪಿಸ್ಕೊಡಪ್ಪ. ದೇವರೇ ನಾನು ಒಪ್ಪಿಸ್ಕೊಡ್ತೇನೆ. ಏನು ಒಪ್ಪಿಸ್ಕೊಟ್ರ? ಯಾವ ಪೀಸು ಕೊಟ್ಟಿಲ್ಲ. ಆದರೆ ದೇವ್ರ ಹತ್ರ ಬಂದ್ಬಿಟ್ಟು ನಾನು ಒಪ್ಪಿಸ್ಕೊಟ್ಟೆ ಅಂತೀವಿ. ಸೊ ಒಪ್ಪಿಸಿಕೊಡೋದಂದರೆ ಏನು? ಪೊಲೀಸವರು ಗನ್ನಿಟ್ಬಿಟ್ಟು ಹೇಳ್ತಾರೆ ಹ್ಯಾಂಡ್ಸ್ ಅಪ್ ಅಂತ. ಆ ರೀತಿ ಒಳಗಡೆ ಬಂದಿದ್ದ ತಕ್ಷಣ ಫಾಸ್ಟ್ ಏನು ಮಾಡಿಬಿಡ್ತಾರೆ? ಒಪ್ಪಿಸ್ಕೊಡು. ಇವನು ಬಂದ್ಬಿಟ್ಟು ಐ ಆಮ್ ಅಂಡರ್ ಅರೆಸ್ಟ್. ಸೊ ಅದಕ್ಕೆ ಹೊಸಬ್ರು ಒಳಗಡೆ ಬಂದ ತಕ್ಷಣ ಭಯಪಡ್ತಾರೆ. ಓ ಹ್ಯಾಂಡ್ಸ್ ಅಪ್. ಎಲ್ಲರೂ ಇವಾಗ ಹೊಸಬ್ರು ಬರ್ತಾರಲ್ಲ, ಎಲ್ಲರೂ ಕೈ ಎತ್ತಾರೆ ನಾನು ಒಪ್ಪಿಸ್ಕೊಟ್ಟೆ ಅಂತ. ಇವನು ಒಳಗಡೆ ಇದ್ಕೊಂಡು ಏನಿದು ಒಪ್ಪಿಸ್ಕೊಡೋದು? ಹಂಗಾರೆ ನಾನು ವಾಪಸ್ ತಿರ್ಗಾ ಮನೆಗೆ ಹೋಗಂಗಿಲ್ವಾ? ಸೊ ಒಬೀಡಿಯನ್ಸ್ಗೆ ಒಂದು ಅರ್ಥ ನೋಡಿದ್ವಿ, ಹೋಲಿನೆಸ್ಗೆ ಒಂದು ಅರ್ಥ ಇದೆ. ಸೊ ಒಪ್ಪಿಸ್ಕೊಡೋದಕ್ಕೆ ಅರ್ಥ ಏನು? ಸರಿ, ಎಕ್ಸಾಂಪಲ್ ಮತ್ತಾಯನಿಗೆ ಬರೆದ ಪುಸ್ತಕ 27ನೇ ಅಧ್ಯಾಯ 2ನೇ ವಾಕ್ಯ ಓದೋಣ. ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 27 verse 2. ಆತನನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ದೇಶಾಧಿಪತಿಯಾದ ಪಿಲಾತನಿಗೆ ಒಪ್ಪಿಸಿದರು. ಒಪ್ಪಿಸ್ಬಿಟ್ರಂತೆ. ಪಿಲಾತನಿಗೆ ಒಪ್ಪಿಸ್ಕೊಟ್ಬಿಟ್ರು. ಪಿಲಾತನ ಏನು ಮಾಡ್ದ? 26ನೇ ವಾಕ್ಯ. ಆಗ ಬರಬ್ಬನನ್ನು ಅವರಿಗೆ ಬಿಟ್ಟುಕೊಟ್ಟು ಯೇಸುವನ್ನು ಕೊರಡೆಗಳಿಂದ ಹೊರಡಿಸಿ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಟ್ಟು. ಸೊ ಪಿಲಾತನ ಏನು ಮಾಡ್ತಾನೆ? ಕೈ ತೊಳೆದುಬಿಟ್ಟು ಯೇಸು ಸ್ವಾಮಿನ ಒಪ್ಪಿಸ್ಕೊಬಿಡ. ಅಂದರೆ ಏನರ್ಥ? ಇನ್ಮೇಲೆ ನನಗೂ ಇದಕ್ಕೂ ಸಂಬಂಧ. ಒಪ್ಪಿಸ್ಕೊಡೋದಂದ್ರೆ ಏನು ಗೊತ್ತಾ? ದೇವರೇ ಈ ಕೆಲಸ ನನ್ನ ಕೈಲಿ ಮಾಡೋಕ್ಕಾಗಲ್ಲ, ಎಲ್ಲ ನೀನೇ ಮಾಡಬೇಕು. ದೇವರೇ ಇನ್ಮೇಲೆ ನಾಳೆ ದಿವಸ ನನಗೆ ಗೊತ್ತಿಲ್ಲ, ಇನ್ಮೇಲೆ ನೀನೇ ಎಲ್ಲ ನೋಡ್ಕೊಬೇಕು ಅಂತ ಕೈ ತೊಳೆದು ದೇವ್ರ ಕೈಲೆಲ್ಲ ಒಪ್ಪಿಸ್ಕೊಡೋದು. ಹಂಗೇ ಸುಮ್ಮನೆ ಕೈ ಹಂಗೆ ಮೇಲೆ ಎತ್ಬಿಟ್ಟು ಒಪ್ಪಿಸ್ಕೊಟ್ರ ಅಂದರೆ ಅದೆಲ್ಲ ಒಪ್ಪಿಸ್ಕೊಡೋದಂದರೆ ಇನ್ಮೇಲೆ ಈ ಕೇಸು ನನ್ನ ಕೈಯಲ್ಲಿ ಆಗಲ್ಲ, ದೇವರೇ ಈ ಕೇಸನ್ನ ನಿನ್ನ ಕೈಯಲ್ಲಿ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಅನ್ನೋದೇ ಒಪ್ಪಿಸ್ಕೊಡೋದು. ಓ ಮೈ ಗಾಡ್. ಆಮೇಲೆ ನೋಡಿ, ನಾವು ಒಪ್ಪಿಸ್ಕೊಡ್ಬೇಕು, ವಿಧೇಯತೆ ಆಗಬೇಕು, ಪರಿಶುದ್ಧವಾಗಿರಬೇಕು ಅಂದರೆ ನಮಗೆ ಕರೆಕ್ಟಾಗಿ ಬೈಬಲ್ ಏನು ಹೇಳುತ್ತೋ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದೆಲ್ಲ ಏನು ಗೊತ್ತಾ? ನಮ್ಮ ಬೈಬಲ್ ಬಗ್ಗೆ ಥಿಯಾಲಜಿ ಗೊತ್ತಿಲ್ಲ, ನಮ್ಗೆ ಗೊತ್ತಿರೋದೆಲ್ಲ ಪಾಸ್ಟ್ರಾಲಜಿ. ನಮ್ಮ ಪಾಸ್ಟ್ರ್ ಏನು ಹೇಳ್ಕೊಟ್ರು ಅದ್ರ ಮಾತ್ರನೇ ನಾವು ಹೇಳೋದು. ಸೊ ಎಲ್ಲ ಕ್ರೈಸ್ತರಿಗೆ ಥಿಯಾಲಜಿ ಗೊತ್ತಿಲ್ಲ, ಅದೇ ಪಾಸ್ಟ್ರಾಲಜಿ ಗೊತ್ತು. ಏನಂದರೆ ಏನಕ್ಕೆ ಹಿಂಗೆ ಹೇಳ್ತೀನಿ ಅಂದರೆ ನಮ್ಮ ಪಾಸ್ಟ್ರ್ ಹೇಳ್ಕೊಟ್ರು. ನಾನು ಬೇರೆ ಇಂಟ್ರಡಕ್ಷನೇ ಕೊಡ್ತಾಯಿದ್ದೀನಿ. ಇನ್ನೊಂದೇನು ಗೊತ್ತಾ? ನೋಡಿ, ಎಲ್ಲೆಲ್ಲೆಲ್ಲ ಭಯ ಆಯಿತೋ ಅಲ್ಲೆಲ್ಲ ನಮಗೆ ಒಂದು ಬಿಡುಗಡೆ ಇರುತ್ತೆ. ಇನ್ಯಾವುದು ಬೈಬಲಲ್ಲಿ ಭಯ? ನಿಮ್ಮ ಪ್ರಸಂಗ ಕೇಳಿ ಇನ್ಯಾವ ಭಯ ಇಲ್ಲ ಬಿಡಿ.
ಸರಿ, ಬೈಬಲಲ್ಲಿ ಇನ್ಯಾವ ಭಯ ಇದೆ? ದ ಬುಕ್ ಆಫ್ ರೆವಲೇಷನ್. ಯಾವ್ದು ಭಯ ನಮಗೆ? ದ ಬುಕ್ ಆಫ್ ರೆವಲೇಷನ್. ಎಲ್ಲರಿಗೂ ಬುಕ್ ಆಫ್ ರೆವಲೇಷನ್ ಎತ್ತಿದ್ರೆ ಭಯ. ದೇವ್ರು ಕೆಂಪು ಕುದುರೆಯಲ್ಲಿ ಬರ್ತಾರೋ, ಬಿಳಿ ಕುದುರೆಯಲ್ಲಿ ಬರ್ತಾರೋ, ಕತ್ತಿ ಇಟ್ಕೊಂಡು ಬರ್ತಾರೋ, ಕಡೆ ಕಾಲದಲ್ಲಿ ಏನು ನಡೆಯುತ್ತೆ. ಅದಕ್ಕೆ ಯಾರೂ ರೆವಲೇಷನ್ ಬುಕ್ಕಿಗೆ ಹೋಗೋದೇ ಇಲ್ಲ. ಸೊ ಜನ ಪಾಸ್ಟ್ಗಳು ಎಲ್ಲೆಲ್ಲ ಭಯ ಇಟ್ಟರು ಅಲ್ಲೆಲ್ಲ ಆಶೀರ್ವಾದ ಹೆಂಗಿರುತ್ತೆ ಗೊತ್ತಾ? ನೋಡಿ, ಎಲ್ಲ ಬುಕ್ಕು ಓದಿ ವಿಧೇಯತೆ ಆದರೆ ಒಂದು ಆಶೀರ್ವಾದ ಇದೆ. ಆದರೆ ಪ್ರಕಟಣೆ ಪುಸ್ತಕ ಸುಮ್ಮನೆ ಓದಿದ್ರೇ ಆಶೀರ್ವಾದ ಇದೆ. ಗೊತ್ತಾ ನಿಮಗಿದು? ದ ಬುಕ್ ಆಫ್ ರೆವಲೇಷನ್ ಚಾಪ್ಟರ್ 1 ವರ್ಸ್ 2 ಅಲ್ಲಿ ಇದೆ ನೋಡಿ, ಓದಿ. ಈ ಪ್ರವಾದನಾ ವಾಕ್ಯಗಳನ್ನು ಓದುವಂತವನು, ಈ ಪ್ರವಾದನ ವಾಕ್ಯಗಳನ್ನು ಓದುವಂತವನು, ಕೇಳುವಂತವರು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವವರು ಧನ್ಯರು. ಯಾರೆಲ್ಲ ಬ್ಲೆಸ್ಡ್ ಅಂತೆ? ಓದೋರು, ಕೇಳೋರು, ನಡೆಯೋರು. ಸೊ ಓದಿದ್ರೇ ಬ್ಲೆಸ್ಸಿಂಗ್. ಫಸ್ಟ್ ನನಗೇನು ಅರ್ಥ ಆಗಲ್ಲ, ಸುಮ್ಮನೆ ಓದ್ತಾ ಇರಿ, ಆಶೀರ್ವಾದ ಅದು ಬರಲಿ. ಪಾಸ್ಟರ್ ರೆವಲೇಷನ್ ಏನು ಅರ್ಥ ಆಗಲ್ಲ ಪಾಸ್ಟರ್. ಈ ಕುದುರೆ, ಆ ಕುದುರೆ, ಕಾಡು ಕುದುರೆ, ಅಲ್ಲಿ ಕತ್ತಿ ಎತ್ತದು, ಆಮೇಲೆ 666, 76, 86 ಏನೂ ಅರ್ಥ ಆಗಲ್ಲ ಪಾಸ್ಟರ್. ಬೈಬಲ್ ಹೇಳುತ್ತೆ ಅದನ್ನು ಓದಿದ್ರೇ ಆಶೀರ್ವಾದ ಅಂತೆ. ಸುಮ್ಮನೆ ಆಶೀರ್ವಾದಕ್ಕಾಗಿ ಆದರೂ ಅಟ್ಲೀಸ್ಟ್ ಓದಿ ಅರ್ಥ ಆಗಿಲ್ಲ ಅಂದರು. ಧೈರ್ಯ ಬಂತ? ಸರಿ, ಇನ್ಯಾವುದು ಭಯ? ನೆಕ್ಸ್ಟು ಗಿವಿಂಗ್. ಸೊ ಬೈಬಲ್ ಹೇಳುತ್ತೆ Abraham gave tithe in everything. Amen. ಇಬ್ರಿಯರಿಗೆ ಬರೆದ ಪುಸ್ತಕ 7:2, ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 7 ವರ್ಸ್ 2. ಅವನಿಗೆ ಅಬ್ರಹಾಮನು ತಾನು ಜಯಿಸಿಕೊಂಡು ಬಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಕೊಟ್ಟನು. 10ನೇ ಭಾಗ ಕೊಟ್ಟಿದ್ದು ಯಾರು? ಅಬ್ರಹಾಮ್. 10 ಕಮ್ಯಾಂಡ್ಮೆಂಟ್ ಬಂದ ಮೇಲೆ ಅಬ್ರಹಾಮ್ ಬಂದ, ಇಲ್ಲ 10 ಕಮ್ಯಾಂಡ್ಮೆಂಟ್ಸ್ ಕೊಡೋಕ್ಕಿಂತ ಮುಂಚೆನೇ ಅಬ್ರಹಾಮ್ ಬಂದ? ದಶಮಾಂಶ 10 ಕಮ್ಯಾಂಡ್ಮೆಂಟ್ಸಲ್ಲಿ ಬಂತ, ಇಲ್ಲ 10 ಕಮ್ಯಾಂಡ್ಮೆಂಟ್ಸ್ ಬರೋಕ್ಕಿಂತ ಮುಂಚೆನೇ ಬಂತ? ಸೊ ಟೈತ್ ಅನ್ನೋದು ಲಾನ ಅಥವಾ ಗ್ರೇಸ. ಲಾ ಅಂದರೆ ಎಲ್ಲಿ ಗೊತ್ತಾ? ದ ಬುಕ್ ಆಫ್ ಎಕ್ಸೋಡಸ್, ಮೋಶೆಯಿಂದ ಸ್ಟಾರ್ಟ್ ಆಗೋದೇ 10 ಕಮ್ಯಾಂಡ್ಮೆಂಟ್ಸ್. ಇಲ್ಲಿ ಬೈಬಲಲ್ಲಿ ಯಾಕೋಬನು ಅದರಲ್ಲಿ ಒಂದು ಭಾಗ ಕೊಟ್ಟ, ಅಬ್ರಹಾಮನು ಅದರಲ್ಲಿ ಒಂದು ಭಾಗ ಕೊಟ್ಟ. ಇಲ್ಲಿ 10 ಕಮ್ಯಾಂಡ್ಮೆಂಟ್ಸ್ ಇನ್ನೂ ಬಂದೇ ಇರಲಿಲ್ಲ. ಸೊ ಟೈತ್ ಅಂದಿದ ತಕ್ಷಣ, ದಶಮಾಂಶ ಅಂದಿದ ತಕ್ಷಣ ನಮಗೆ ಒಳಗಡೆ ಭಯ ಬಂದ್ಬಿಡಬಾರ್ದು. 2 ಟೈಪ್ಸ್ ಆಫ್ ಟೈತ್ಸ್ ಆರ್ ದೇರ್. 2 ವಿಧದಲ್ಲಿ ದಶಮಾಂಶ ಇದೆ. ಒಂದು ಅಂಡರ್ ಫೇತ್, ಎರಡನೇದು ಅಂಡರ್ ಲಾ. ದಶಮಾಂಶ ಅನ್ನೋದು ನಂಬಿಕೆಯ ಅಡಿಪಾಯದಲ್ಲಿ ಕೊಡೋದು. ಇನ್ನೊಂದು ಟೈತು ಧರ್ಮಶಾಸ್ತ್ರದ ಅಡಿಪಾಯದಲ್ಲಿ ಕೊಡೋದು. ಸೊ ಟೈತ್ ಅಂದಿದ ತಕ್ಷಣ ನಮ್ಗೆ ಒಂದೇ ಸ್ಥಿತಿ, ಕೊಟ್ಟಿಲ್ಲ ಅಂದರೆ ಹಿಂಗ ಅಂತ ಭಯಪಡಬಾರ್ದು. ದೇರ್ ಆರ್ 2 ಟೈಪ್ಸ್ ಆಫ್ ಟೈತ್. ಇವಾಗ ಯೂಟ್ಯೂಬಲ್ಲಿ ಪಾಸ್ಟರ್ ಫಿಲಿಪ್ ಅಂದರೆ ಬೇರೆ ಯಾವುದೋ ಪಾಸ್ಟರ್ ಫಿಲಿಪ್ ಬರ್ತಾರೆ. ಅಲ್ಲಿ ನಿಜವಾಗ್ಲೂ ಈ ಫಿಲಿಪ ಅಂತ ನೋಡಬೇಕು. ಒಂದು ಹೆಸರು ಹೊಡೆದಿದ ತಕ್ಷಣ ಆ ಹೆಸರಲ್ಲಿ 3-4 ಜನ ಇರ್ತಾರೆ, ಯಾವುದು ಒರಿಜಿನಲ್ ಅಂತ ನೋಡಬೇಕು. ಸೊ ದಶಮಾಂಶ ಅಂದಿದ ತಕ್ಷಣ ಎಲ್ಲನೂ 10 ಕಮ್ಯಾಂಡ್ಮೆಂಟ್ಸ್ ಹಂಗೆ ನೋಡಬಾರ್ದು. ಅದರಲ್ಲಿ ಒರಿಜಿನಲ್ ಯಾವುದು ಅಂದರೆ, ಒರಿಜಿನಲ್ ಈಸ್ ನಾಟ್ ಅಂಡರ್ ಲಾ, ಟೈತ್ ಈಸ್ ಅಂಡರ್ ಫೇತ್. ಓ ಮೈ ಗಾಡ್. ಸರಿ, ಓಕೆ, ಇದೊಂದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಭಯ ಯಾವುದು? ಕಮ್ಯೂನಿಯನ್ ಬಗ್ಗೆ ಇನ್ನೊಂದು ಭಯ ಇದೆ. ಇವಾಗ ಈಸಿಯಾಗಿ ನಿಮಗೆ ಕಮ್ಯೂನಿಯನ್ನಿಂದ ಅಥವಾ ಕಮ್ಯೂನಿಯನ್ನಲ್ಲಿರುವಂಥ ಕರ್ತನ ಭೋಜನದಲ್ಲಿರುವಂಥ ಭಯವನ್ನು ಈಸಿಯಾಗಿ ಒಂದೇ ಒಂದು ವರ್ಡಲ್ಲಿ ಎತ್ತಿಸ್ಬಿಡ್ತೀನಿ ಇವಾಗ. ಓಕೆ, ಕ್ಲೀನಿಂಗ್ ಆಪ್ರೇಷನ್ ಮಾಡಿ ಎತ್ತಿಬಿಡ್ತೀನಿ ಒಂದೇ ಒಂದು. ಓಕೆ, ಮತ್ತೆ ಏನಕ್ಕೆ ಬರುತ್ತೆ ಪುಸ್ತಕ 26ನೇ ಅಧ್ಯಾಯ 28ನೇ ವಾಕ್ಯ. ಇದು ನನ್ನ ರಕ್ತ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಸೊ ಯಾರು ಬರಬೇಕು ಕಮ್ಯೂನಿಯನ್ಗೆ? ಹಂಗಾದ್ರೆ ಯಾರಮ್ಮ ಬರ್ಬೇಕು? ಹಂಗಾದ್ರೆ ನೀನೇ ಓದಿದೆ, ನೀನೇ ಆನ್ಸರ್ ಹೇಳು. ಯಾರು ಬರ್ಬೇಕು ಹಂಗಾದ್ರೆ? ಪಾಪಿಗಳು ಬರ್ಬೇಕು. ನಾವು ಕಮ್ಯೂನಿಯನ್ ತೊಗೊಬೇಕಾದ್ರೆ ಏನು ಹೇಳ್ತಾರೆ ಹೇಳು, ಪರವಾಗಿಲ್ಲ. ನಾವು ಕಮ್ಯೂನಿಯನ್ ತೊಗೊಬೇಕಾದ್ರೆ ನಮ್ಗೇನು ಹೇಳ್ಕೊಟ್ರು? ಯಾರೆಲ್ಲ ಪಾಪಿಗಳಿದ್ರೋ ಒಂದು ಸತಿ ನಿಮ್ಮನ್ನು ಕಣ್ಣು ಮುಚ್ಕೊಂಡು, ಯಾರಾದರೂ ಪಾಪ ಮಾಡಿದರೆ ಎಲ್ಲ ಸರಿ ಮಾಡ್ಕೊಳ್ಳಿ, ಎಲ್ಲ ಕಣ್ಣುಗಳನ್ನು ಮುಚ್ಚಿ ನಮ್ಮನ್ನು ನಾವೇ ಈಗ ಸರಿಪಡಿಸಿಕೊಳ್ಳೋಣ ಅಂತ ಹೇಳಿದ ತಕ್ಷಣ ಅವನು ಯೋಚನೆ ಮಾಡಿ ಹೆಂಗೆ ಸರಿ ಮಾಡಿದ್ರು ಪಾಸ್ಟರ್, ನಮ್ಮ ಅಪ್ರಾಣ ನಾನು ಸರಿ ಆಗಂಗೆ ಕಾಣಿಸ್ತಾ ಇಲ್ಲ, ಎಲ್ಲೋ ನನ್ನ ಕಡೆ ತಪ್ಪು ಕಾಣಿಸ್ತೈತೆ, ಓಕೆ ಬಾಯ್ ಅಂತ ಅವನು ಎದ್ದು ಹೋಗ್ತಾ ಇರ್ತಾನೆ. ಸೊ ಕಮ್ಯೂನಿಯನ್ ಎತ್ತಬೇಕಾದ್ರೆ ಹೆಂಗಿರಬೇಕು? ಪರಿಶುದ್ಧವಾಗಿರಬೇಕು. ಬಟ್ಟೆನೂ ಹೆಂಗಿರಬೇಕು? ಬೆಳ್ಳಗಿರಬೇಕು. ಮನಸ್ಸು ಹೆಂಗಿರಬೇಕು?
ಬೆಳ್ಳಗಿರಬೇಕು. ತಲೆ ಹೆಂಗಿರಬೇಕು, ಡೈನೂ ಹಾಕ್ಬಾರ್ದು, ಬೆಳ್ಳಗಿರಬೇಕು. ಅದನ್ನು ಹೇಳ್ಕೊಡ್ತಾರೆ ಕೆಲವೊಂದು ಚರ್ಚಲ್ಲಿ. ಬಂದರೆ ಹೆಂಗೆ ಬರಬೇಕು ಅಂತ, ಬೆಳ್ಳಗೆ ಬರಬೇಕು, ಡೈ ತಲೆಗೆ ಹಾಕ್ಬಾರ್ದಂತ. ಅದೊಂದು ಪಾಪ ಅಂತ ಕೆಲವರು ಅದನ್ನು ಬೇರೆ ಹೇಳ್ಕೊಟ್ಬಿಟ್ರು, ಡೈ ಹಾಕ್ಬಾರ್ದು ಅಂತ. ಇವತ್ತು ಒಬ್ಬರು ಒಂದು ಪಾಸ್ಟರ್ ಹಂಗೆ ಫುಲ್ಲು ತುಂಬ ಸೂಪರಾಗಿ ಹೆಂಗೆ ಹಾಕಿದ್ರು, ಸಡನ್ನಾಗಿ ನೋಡಿದ್ರೆ ಬೆನಿನ್ ಥರ ಬಂದುಬಿಟ್ರು. ಏನಂದರೆ ಯಾವುದೋ ಒಂದು ರೆವಲ್ಯೂಷನಲ್ಲಿ ಅವ್ರಿಗೆ ಡೈ ಹಾಕ್ಬಾರ್ದು ಅಂತ ದೇವ್ರು ಮಾತಾಡಿದ್ರು ಅಂದ್ಬಿಟ್ಟು ಬಿಟ್ಟುಬಿಟ್ರು. ಹೆಂಗೋ ದೇವ್ರ ಕೃಪೆಯಲ್ಲಿ ತಿರ್ಗಾ ಗ್ರೇಸ್ ಬಂದು ಹಾಕ್ಕೊಂಡ್ರು ಡೈ, ಇವಾಗ ಹಾಕಿದ್ದಾರೆ. ಸೊ ಅವ್ರು ನೋಡಿದ್ರೇ ಏನಪ್ಪ ಇವರು ಹಿಂಗವರಲ್ಲ ಅನ್ನೋ ಥರ ಬೇಜಾರಾಗ್ತಾಯಿತ್ತು. ನನಗೆ ಸ್ವಲ್ಪ ದಿವಸ ಅವ್ರು ನೋಡಿದಾಗ ಬೇಜಾರಾಗ್ತಾಯಿತ್ತು. ಯಾಕಪ್ಪ ಈ ಥರ ಲೋಕದಲ್ಲಿ ಇದ್ದಾಗಲೇ ಚೆನ್ನಾಗಿದ್ದಾರೆ, ಪಾಸ್ಟರ್ ಆಗಿಬಿಟ್ಟು ಈ ಥರ ಇಷ್ಟು ಅಧ್ವಾನವಾಗಿ ಆಗ್ಬಿಟ್ಟಿದ್ದೀರಲ್ಲ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಏನು ಯೋಚನೆ ಮಾಡ್ತಾರೆ ಅಂದರೆ, ಕಮ್ಯೂನಿಯನ್ ತೊಗೊಬೇಕು ಅಂದರೆ ಅವ್ರು ಡೈ ಹಾಕ್ಬಾರ್ದು, ಕಲರ್ ಬಟ್ಟೆ ಹಾಕ್ಬಾರ್ದು, ಬಟ್ಟೆನೂ ಬಂದ್ಬಿಟ್ಟು ವೈಟ್ ಆ್ಯಂಡ್ ವೈಟಲ್ಲೇ ಬರಬೇಕು, ಆಮೇಲೆ ಎಲ್ಲದರಲ್ಲೂ ಪರ್ಫೆಕ್ಷನ್ ಇರಬೇಕು, ಎಲ್ಲದರಲ್ಲೂ ಸರಿ ಇರಬೇಕು. ದೇವರೇ ಯಾವಾಗಪ್ಪ ನಾನು ಪ್ರಸಂಗಕ್ಕೆ ಹೋಗೋದು, ಇನ್ನು ಬೇರೆ ಇಂಟ್ರೊಡಕ್ಷನಲ್ಲೇ ಇದ್ದೀನಿ. ಓಕೆ, ಒಟ್ಟಿನಲ್ಲಿ ದೇವರೆಲ್ಲನೂ ಮೈಂಡ್ ಕ್ಲಿಯರ್ ಆಗ್ತಾಯಿದ್ದೆ. ಸೊ ನಮಗೇನು ಹೇಳ್ಕೊಟ್ಬಿಟ್ರು ಅಂದರೆ, ಎಲ್ಲನೂ ಪರ್ಫೆಕ್ಟಾಗಿದ್ದರೆ ಮಾತ್ರನೇ ಕಮ್ಯೂನಿಯನ್ ಎತ್ತಬೇಕು ಅಂತ. ಸೊ ಕಮ್ಯೂನಿಯನ್ ಪರ್ಫೆಕ್ಟಾಗಿರೋರಿಗೆಲ್ಲ, ಕಮ್ಯೂನಿಯನ್ ಪರ್ಫೆಕ್ಟಾಗಿ ಇಲ್ಲದೆ ಇರೋರಿಗೇನೆ. ಯಾಕಂದರೆ ಪಾಪಿಗಳಿಗಾಗಿ ಅಂತ ಸತ್ಯವೇದ ಹೇಳುತ್ತೆ ಅಲ್ವಾ? ನೀವೇ ನೋಡ್ರಿ, ಫರ್ಗಿವ್ನೆಸ್ ಆಫ್ ಸಿನ್ಸ್. ದಿಸ್ ಈಸ್ ಮೈ ಬ್ಲಡ್ ಆಫ್ ದ ಕವನೆಂಟ್ ವಿಚ್ ಈಸ್ ಪೋರ್ಡ್ ಔಟ್ ಫಾರ್ ಮೆನಿ ಫಾರ್ ದ ಫರ್ಗಿವ್ನೆಸ್ ಆಫ್ ಸಿನ್ಸ್. ಒಂದೊಂದು ಸತಿ ಕಮ್ಯೂನಿಯನ್ ತೊಗೊಂಡಾಗಲೂ ದೇವರು ನಮ್ಮನ್ನು ಪರಿಶುದ್ಧಪಡಿಸ್ತಾರೆ ಅಷ್ಟೇ. ವೆನೆವರ್ ವಿ ಟೇಕ್, ವಿ ಬಿಕಮ್ ಹೋಲಿ. ಯು ಕೆನಾಟ್ ಕಮ್ ವಿತ್ ಹೋಲಿನೆಸ್ ಟು ಟೇಕ್ ಕಮ್ಯೂನಿಯನ್. ಪರ್ಫೆಕ್ಟಾಗೇ ಇದ್ದು ನೀನು ಕಮ್ಯೂನಿಯನ್ ತೊಗೋಬೇಕು ಅಂದರೆ ಈ ಲೈಫಲ್ಲಿ ನೀನು ತೊಗೊಳಕ್ಕಾಗೋದಿಲ್ಲ. ಒಂದು ವೇಳೆ ಪಾಸ್ಟರ್ ನಮಗೆ ಸರಿಯಾಗಿ ಕಮ್ಯೂನಿಯನ್ ಬಗ್ಗೆ ಹೇಳ್ಕೊಡಿ, ಅರ್ಥ ಆಗಿಲ್ಲ ಅಂದರೆ ಯೂಟ್ಯೂಬ್ಗೆ ಹೋಗ್ಬಿಟ್ಟು ಕಮ್ಯೂನಿಯನ್, ಪಾಸ್ಟರ್ ಫಿಲಿಪ್ ಬಾಬು ಕಮ್ಯೂನಿಯನ್ ಅಂತ ಇದೆ, ಯಾಕೆ ಕಮ್ಯೂನಿಯನ್ ತೊಗೊಂಡ್ರು, ಯಾಕೆ ಅನೇಕರು ಬಲಹೀನ ಹೊಂದಿದ್ರು, ಯಾಕೆ ಅನೇಕರು ಸತ್ತು ಹೋದರು, ಕಮ್ಯೂನಿಯನ್ ಯಾಕೆ ತೊಗೊಬೇಕು, ಕಮ್ಯೂನಿಯನ್ ರಾಂಗಾಗಿ ತೊಗೊಂಡ್ರೆ ಸತ್ತೋಗ್ತೀನಿ ಅಂತ ಬೈಬಲ್ ಹೇಳುತ್ತಲ್ಲ, ಯಾಕೆ, ಅದೆಲ್ಲ ಬಂದ್ಬಿಟ್ಟು ಫುಲ್ ಡೀಟೇಲ್ಸು ಯೂಟ್ಯೂಬಲ್ಲಿ ಕಮ್ಯೂನಿಯನ್ ಅಂತ ಪಾರ್ಟ್ 1 ಪಾರ್ಟ್ 2 ಇದೆ. ನೀವು ಬೇಕಾದರೆ ಅಲ್ಲಿ ಹೋಗಿ ನೀವು ನೋಡ್ಕೊಬೋದು, ಕೇಳ್ಕೊಬೋದು. ಆಮೇನ್. ಇದರ ಮುಖಾಂತರ ದೇವರು ನಿಮ್ಮೊಂದಿಗೆ ಮಾತನಾಡ್ತಾರೆ. ಆಮೇನ್. ಪ್ರೈಸ್ ಲಾರ್ಡ್. ಸರಿ, ಓಕೆ. ಇವಾಗ ನಾನು ಇದನ್ನೆಲ್ಲ ಯಾಕೆ ಹೇಳ್ಕೊಡ್ತೀನಿ ಅಂದರೆ, ಅಪ್ಪ ತಂದೆ ಅಂತ ದೇವ್ರನ್ನ ಆರಾಧನೆ ಮಾಡೋದಕ್ಕೆ ನಿನಗೆ ಯಾವ ಹಿಂಡ್ರೆನ್ಸು ಇರಬಾರ್ದು. ದೇವ್ರನ್ನ ಆರಾಧನೆ ಮಾಡೋದಕ್ಕೆ, ದೇವ್ರನ್ನ ಸ್ತುತಿ ಮಾಡೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಅಪ್ಪ ಹತ್ರ ಬರೋದಕ್ಕೆ, ಚರ್ಚಿಗೆ ಬರೋದಕ್ಕೆ ನಿನಗೆ ಯಾವ ಹಿಂಡ್ರೆನ್ಸು ಇರಬಾರ್ದು. ಎಟ್ ಎನಿ ಟೈಮ್ ಯು ಕ್ಯಾನ್ ಕಮ್ ಆ್ಯಂಡ್ ಕಾಲ್ ಗಾಡ್ ಫಾದರ್. ಅಪ್ಪ ತಂದೆ ಅಂತ ಕರೆಯೋದಕ್ಕೆ ದೇವರು ಪೂರ್ಣ ಅಧಿಕಾರನ ಕೊಟ್ಟಿದ್ದಾರೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಸಿಂಹಾಸನದ ಮುಂದೆ ಬರೋರು ಹೆಂಗೆ ಬರಬೇಕಂತೆ, ಧೈರ್ಯವಾಗಿ ಬರಬೇಕಂತೆ. ಹೆಂಗೆ ಬರಬೇಕಂತೆ? ಆಮೇಲೆ ನೀವು ಯಾವಾಗೆಲ್ಲ ಚರ್ಚಿಗೆ ಬರ್ತಿರೋ, ಯಾವಾಗೆಲ್ಲ ಪ್ರಾರ್ಥನೆಗೆ ಬರ್ತಿರೋ, ಯಾವಾಗೆಲ್ಲ ಕಮ್ಯೂನಿಯನ್ಗೆ ಬರ್ತಿರೋ, ಧೈರ್ಯವಾಗಿ ಬನ್ನಿ. ವಿ ಹ್ಯಾವ್ ಎ ಗ್ರೇಟ್ ಫಾದರ್ ಹೂ ಫರ್ಗಿವ್ಸ್ ಅವರ್ ಸಿನ್ಸ್. ದೇವ್ರ ವಾಕ್ಯಕ್ಕೆ ಹೋಗೋಣ. ಸೊ 4 ಅಸ್ತಿವಾರಗಳು ಹೇಳಿದೆ. 4 ಯಾವುದು? ಅಪೊಸ್ತಲರ ಬೋಧನೆ, 2ನೇದು ಅನ್ಯೋನ್ಯತೆ, 3ನೇದು ಉಪದೇಶ, ಪ್ರಾರ್ಥನೆ. ಸರಿ, ರೊಟ್ಟಿ ಮುರಿಯೋದು, ಪ್ರಾರ್ಥನೆ. ಸರಿ, ಓಕೆ. ಅದರಲ್ಲಿ ಈಗ ಕಮ್ಯೂನಿಯನ್ ಬಗ್ಗೆ ನಾವು ನೋಡಿದ್ವಲ್ವಾ? ಸೊ ಕಮ್ಯೂನಿಯನ್ ಬಗ್ಗೆ ಇವಾಗ ಹೇಳಿದೆ ನೋಡಿ. ಕಮ್ಯೂನಿಯನ್ ಏನು ಮಾಡುತ್ತೆ ಅಂದರೆ, ಈಗ ದೇವರು ಹೇಳಿದ್ರು ಆದಾಮನಿಗೆ, ಈ ಹಣ್ಣನ್ನು ತಿಂದ ಮಾತ್ರಕ್ಕೆ ನೀನೇ ಏನಾಗ್ತೀಯ, ಯಾವತ್ತು ಈ ಹಣ್ಣು ತಿಂತೀಯೋ ಸಾಯ್ತೀಯ, ತಿಂದ ದಿನವೇ ಸಾಯ್ತೀಯ. ಸೊ ಯಾವಾಗ ಆದಾಮನ ಅದನ್ನು ಕಿತ್ಕೊಂಡು ತಿನ್ನೋ ಹಂಗೆ ಪಟ್ಟನ್ನು ಬಿದ್ದುಬಿಟ್ನಾ ಹಾವು ಕಚ್ದಂಗೆ, ಹೆಂಗೆ ಸತ್ತ? ಗ್ರ್ಯಾಜುವಲಿ, ಅಂದರೆ ಸ್ವಲ್ಪ ಸ್ವಲ್ಪ. ಎಲ್ಲರೂ ಹೇಳಿ, ಅವನು ಸ್ವಲ್ಪ 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 ಹಂಗೆ ಸ್ವಲ್ಪ ಸ್ವಲ್ಪ ಏಜ್ ಆಗ್ತು, ಹಂಗೆ ಸ್ವಲ್ಪ ಸ್ವಲ್ಪ ಕೂದಲೆಲ್ಲ ಬೆಳ್ಳಗಾಯ್ತು, ಹಂಗೆ ಸ್ವಲ್ಪ 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 ರಿಂಕಲ್ಸ್ ಬಂತು, ಸ್ವಲ್ಪ ಸ್ವಲ್ಪ ಹಾರ್ಟ್ ವೀಕ್ ಆಯಿತು, ಸ್ವಲ್ಪ ಸ್ವಲ್ಪ ಇದು ಒಟ್ಟಿನಲ್ಲಿ ಸ್ವಲ್ಪ ಸ್ವಲ್ಪ ಅನ್ನೋದಕ್ಕೆ ಅವನು 900 ವರ್ಷ ಆಗೋಯ್ತು. ಆದರೆ ಸತ್ಯವೇದ ಹೇಳುತ್ತೆ, ತಿಂದ ದಿನವೇ ಏನಾಗ್ತೀಯ. ಸೊ ತಿಂದಿದ ತಕ್ಷಣ ಇಮಿಡಿಯೇಟ್ಲಿ ಅವ್ನು ತಿಂದಿದ ತಕ್ಷಣ ಹಂಗೆ ಕೂದಲೆಲ್ಲ ಹಿಂಗೆ ಆಗಿ ಪಿಕ್ಚರಲ್ಲಿ ತೋರಿಸ್ತಾರಲ್ಲ, ಹಂಗೆ ಎಲ್ಲ ಸ್ಕಿನ್ನೆಲ್ಲ ರಿಂಕಲ್ಸ್ ಆಗಿ, ಹಂಗೆ ಕಣ್ಣೆಲ್ಲ ಹಂಗೆ ಒಳಕೋಗಿ, ಹಂಗೆ ಹಿಂಗಾಗಿ ಹಂಗೆ ಒಂದೇ ದೇಶದಲ್ಲಿ ಸತ್ತೋನ್ನ ಪಟ್ಟಿಂದ ಹಾವು ಕಚ್ದಂಗೆ. ಹೆಂಗೆ ಸತ್ತ? ಗ್ರ್ಯಾಜುವಲಿ, ಸ್ವಲ್ಪ 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 ಸ್ವಲ್ಪ. ಎಲ್ಲರೂ ಹೇಳಿ,
ಈಗ ಲೋಕಕ್ಕೆ ಕಾಯಿಲೆ, ಪಾಪ, ದರಿದ್ರ, ಶಾಪ ಎಲ್ಲ ಹೆಂಗೆ ಬಂತು? ನಂಬಲಿಲ್ಲ, ಒಬೆ ಆಗಿಲ್ಲ, ಎಲ್ಲ ಬಂತು. ಇನ್ನೊಂದು ಆನ್ಸರ್ ಬೇಕು. ದೇವರಂತೆ ಆಗ್ತಾರೆ ಅಂತ ಹೆಂಡ್ತಿ ಮಾತು ಕೇಳಿದ್ದು. ಗೊತ್ತಾಯ್ತಾ ಇವಾಗ? ಸರಿ ಸರಿ, ಬೇರೆ ಬೇರೆ ಅವನು ದೇವ್ರ ಥರನೇ ಇದ್ದಾನೆ ಅಂತ ನಂಬಲಿಲ್ಲ. ಓಕೆ, ನೆಕ್ಸ್ಟು ಬೇರೆ ಇನ್ನೊಂದು ಆನ್ಸರು. ದೇವ್ರು ಹೇಳಿದ್ದು ಮರ್ತ್ಬಿಟ್ಟ. ನೆಕ್ಸ್ಟ್ ಇನ್ನೊಂದು ಬೇಕು, ಪರ್ಫೆಕ್ಟ್ ಆನ್ಸರು. ಈಟಿಂಗ್ ಆ್ಯಪಲ್. ರೈಟ್, ಓಪನ್ ಯುವರ್ ಮೌತ್. ಇದೇ ರೈಟ್ ಆನ್ಸರ್. ಕರಗಳಂತಟನ ಹೆಂಗೆ ನೋಡಿ, ನಾನು ಒಂದು ಸಿಂಪಲ್ ಆನ್ಸರ್ ಇದೆ. ಪಾಪ ಹೆಂಗೆ ಬಂತು ಅಂದರೆ ಇವನು ತಿಂದ. ಸೊ ಪಾಪ ಲೋಕಕ್ಕೆ ಬಂದಿದ್ದು ಹೆಂಗೆ? ತಿನ್ನೋದ್ರಿಂದ. ಈಗ ಪಾಪ ಹೋಗ್ಬೇಕು ಅಂದರೆ ಏನು ಮಾಡಬೇಕು? ತಿರ್ಗಾ ತಿನ್ನಬೇಕು. ತಿನ್ನೋದ್ರಲ್ಲಿ ಬಂದ ಪ್ರಾಬ್ಲಮ್ನ ದೇವ್ರು ತಿರ್ಗಾ ತಿನ್ನೋದ್ರಲ್ಲೇ ಇಟ್ಬಿಟ್ರು. ಸೊ ಈಗ ನೀನು ಕಮ್ಯೂನಿಯನ್ ತೊಗೊಳ್ಳೋದ್ರಿಂದ ಹೇಗೆ ಇವನು ಪಾಪ ಮಾಡಿ ಸ್ವಲ್ಪ 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 ವಯಸ್ಸಾಯಿತು, ನೀನು ಕಮ್ಯೂನಿಯನ್ ತೊಗೊಳ್ಳೋದ್ರಿಂದ ಸ್ವಲ್ಪ 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 gradually you will become young, gradually you will become young, gradually you will become strong, gradually you will become wealthy. Oh my God. So there is a power in the communion. So ತಿಂದು ಬಂದಂಥ ಪ್ರಾಬ್ಲಮ್ಗೆ ದೇವ್ರು ತಿನ್ನೋದ್ರಲ್ಲೇ ಇಟ್ಬಿಟ್ರು ಉತ್ತರ. ತಿಂದು ತಾನೇ ಸತ್ತೆ, ತಗೋ ತಿಂದು ಬದುಕು. ಸೊ ಯಾರೆಲ್ಲ ಕಮ್ಯೂನಿಯನ್ ತಿಂದರೋ, ಯಾರೆಲ್ಲ ಕಮ್ಯೂನಿಯನ್ ಬಂದರು, ಅದಕ್ಕೇ ಈ ರಹಸ್ಯ ಗೊತ್ತಾಗಿದ್ದಕ್ಕೆ ಅಲ್ಲಿ ಅಪೊಸ್ತಲರ ಕಾಲದಲ್ಲಿ ಡೈಲಿ ದೇ ಏಟ್ ಕಮ್ಯೂನಿಯನ್. ಇವ್ರು ಹೆಂಗೆ ಕಮ್ಯೂನಿಯನ್ ತೊಗೊಂಡ್ರು ಗೊತ್ತಾ? ಬಂದು ಊಟ ಮಾಡೋದಾರ ಊಟ ಮಾಡ್ತಾಯಿದ್ರು. ವೈನ್ ಹೆಂಗೆ ತೊಗೊಳ್ತಾಯಿದ್ರು ಗೊತ್ತಾ? ಬಾಟ್ಲ್ ಕುಡಿದು ಟೈಟ್ ಆಗೋರು. ಈ ಥರ ಕಮ್ಯೂನಿಯನ್ ಆ ಕಾಲದಲ್ಲಿತ್ತು. ಸೊ ಆ ಥರ ಬೇಡ ಅಂತಲೇ ಪೌಲ್ ಹೇಳಿದ್ದೆ ಹೊರತು ಕಮ್ಯೂನಿಯನ್ ತೊಗೊಂಡ್ರೆ ನೀನು ಸತ್ತೋಗ್ತೀಯ ಅಂತ ಯಾರೂ ಹೇಳಿಲ್ಲ. ಎಲ್ಲರೂ ಕಮ್ಯೂನಿಯನ್ ತೊಗೊಬೇಕು. ಐ ಮೀನ್ ಕಮ್ಯೂನಿಯನ್ ಅಂದರೆ ಹೆಂಗೆ ಗೊತ್ತಾ? ಇದರಲ್ಲಿರೋ ಜೀವ ಇದರಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ಎಕ್ಸಾಂಪಲ್, ಒಂದಿಬ್ಬರು ಇದ್ದಾರೆ ಅಂತ ಇಟ್ಕೊಳ್ಳಿ. ಈಗ ನಾನು ಡೆಮೋ ಮಾಡ್ಬೋದು. ಆ ಡೆಮೋ ಅಲ್ಲಿ ಇಬ್ಬರು ನಿಂತವ್ರು ಅಂತ ಇಟ್ಕೊಳ್ಳಿ. ಇಲ್ಲೊಬ್ಬ ಈ ಕಡೆ ಇರೋನು ಬಂದ್ಬಿಟ್ಟು HIV ಪೇಷಂಟು, ಈ ಕಡೆ ಇರೋನು ಚೆನ್ನಾಗಿರೋನು. ಇವಾಗ ಇವನು HIV ಪೇಷಂಟ್ ಮಾಡಬೇಕು, ಏನು ಮಾಡಬೇಕು? ಒಂದು ಇಂಜೆಕ್ಷನ್ ತೊಗೊಂಡು ಇವನ ಹತ್ರ ಇರೋ ಬ್ಲಡ್ಡನ್ನು ಇವನ್ದ್ರಲ್ಲಿ ಲೈಟಿಗೆ ಇಂಜೆಕ್ಟ್ ಮಾಡಿಬಿಟ್ರೆ ಇವನೇನಾಗ್ಬಿಡ್ತಾನೆ? HIV ಪೇಷಂಟ್ ಆಗಿಬಿಡ್ತಾನೆ. ಸೊ ಯೇಸು ಸ್ವಾಮಿಯಲ್ಲಿ ಇರೋ ಬ್ಲಡ್ಡನ್ನು ಸ್ವಲ್ಪ ನಮ್ಮೊಳಗಡೆ ಇಂಜೆಕ್ಟ್ ಮಾಡಿಬಿಟ್ರೆ ಏನಾಗ್ಬಿಡ್ತಿದೆ? ಲೈಫ್. ಓ ಮೈ ಗಾಡ್, ಸ್ಟ್ರೆಂತ್, ಹೀಲಿಂಗ್, ಪವರ್, ಫೈರ್. ಓ ಮೈ ಗಾಡ್. ಸೊ ಕಮ್ಯೂನಿಯಲ್ಲಿ ಭಾಗವಹಿಸೋರೆಲ್ಲರೂ ಹೆಂಗೆ ಆಗ್ಬಿಡ್ತಾರೆ ಅಂದರೆ ದೇ ವಿಲ್ ಬಿಕಮ್ ಲೈಕ್ ಗಾಡ್. ಯಾರ ಥರ ಆಗ್ಬಿಡ್ತಾರಂತೆ? ದೇವ್ರ ಥರ ಆಗ್ಬಿಡ್ತಾರಂತೆ ರೀ. ದೇವರ ಮಕ್ಕಳು ಹೆಂಗಿರಬೇಕು? ದೇವರೇ. ಸೊ ನಾವು ದೇವರಿಂದ ಹುಟ್ಟಿರೋರು ಅಂತ ಸತ್ಯವೇದ ಹೇಳುತ್ತೆ. ಎಲ್ಲರೂ ಹೇಳಿ, ನಾವೆಲ್ಲ ಹೆಂಗಂತೆ? ದೇವರಿಂದ ಹುಟ್ಟಿರೋರು ಎಷ್ಟು ವರ್ಷ ಬದುಕ್ತಾರೆ? ಒಂದು ಪಾಸ್ಟ್ ಹತ್ರ ದೇವ್ರು ಕೇಳಿದ್ರಂತೆ, ಎಷ್ಟು ವರ್ಷ ನೀನು ಬದುಕ್ತೀಯ ಗೊತ್ತಾ ಅಂತ. 1000 ವರ್ಷ ದೇವರೇ. ರಾಂಗ್. 10,000 ವರ್ಷ ದೇವ್ರು ಹೇಳಂತಾರೆ ರಾಂಗು. ಇಲ್ಲ, ನಿತ್ಯಕ್ಕೂ ಇರ್ತೀನಿ ಅಂತ. ಕರೆಕ್ಟು. ಆದರೆ ನೀನು ಕರೆಕ್ಟಿಗೆ ಅರ್ಥ ಮಾಡಿಸ್ತೀನಿ. ಹೆಂಗೆ ಗೊತ್ತಾ? ನಾನು ಎಷ್ಟು ವರ್ಷ ಬದುಕ್ತೀನೋ ಅಷ್ಟು ವರ್ಷ ನೀನು ಬದುಕಿರ್ತೀಯ ಅಂದ್ರಂತೆ. ದೇವ್ರೇನು ಹೇಳಿದ್ರಂತೆ? ನಾನು ಎಷ್ಟು ವರ್ಷ ಇರ್ತೀನೋ ನೀನು ಅಷ್ಟು ವರ್ಷ ಇರ್ತೀಯ. ಇದೇ ನಿತ್ಯ ಜೀವ. ಇದಕ್ಕೆ ಯೇಸು ಸ್ವಾಮಿ ಹೇಳೋದು, ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿರೋರು ನಿತ್ಯ ಜೀವ ಪಡ್ಕೊಳ್ತಾರಂತೆ. ಅಂದರೆ ನಿನಗೆ ಸಾವೇ ಇಲ್ಲ. ಅಂದರೆ ದೇವ್ರು ಬದುಕೋಷ್ಟು ದಿನ ನೀನು ಬದುಕ್ತೀಯ. ಈ ಲೈಫ್ ಸ್ಪ್ಯಾನ್ ಹೆಂಗೆ ಕಂಡು ಹಿಡಿತಾರೆ ಅಂದರೆ, ತಂದೆ ಅಥವಾ ತಾಯಿ ಯಾರಾದರೂ ಲಾಂಗ್ ಲೈಫಲ್ಲಿ ಬದುಕಿದರೆ ಮಕ್ಕಳಿಗೂ ಅದು ಇರ್ಬೋದು ಅಂತ ಹೇಳ್ತಾರೆ. ಅಂದರೆ ಒಂದು 70 ಅಥವಾ ಒಂದು 80. ಅದಕ್ಕೆ ಕೇಳೋರು ಡಾಕ್ಟ್ರುಗಳು, ಇವ್ರಿಗೆ ಹಾರ್ಟ್ ಅಟ್ಯಾಕ್ ಇದೆಯಾ, ನಿಮ್ಮ ಅಪ್ಪನ ಕ್ಯಾನ್ಸರ್ ಇದೆಯಾ, ತಾತನಿಗೆ ಯಾರಾದ್ರೂ ಹಾರ್ಟ್ ಅಟ್ಯಾಕ್ ಇದೆಯಾ, ಇದನ್ನೆಲ್ಲ ಯಾಕೆ ಗೊತ್ತಾ ಕೇಳ್ತಾರೆ. ಸೊ ಇವ್ರು ಹೆಂಗೆ ಸಾಯ್ತಾರೆ, ಮಕ್ಕಳು ಹಂಗೆ ಸಾಯ್ತಾರೆ ಅಂದ್ಬಿಟ್ಟು ಆ ಜೀನಲ್ಲಿ, ಆ DNA ಗೊತ್ತಾಗುತ್ತಂತೆ. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಎಟರ್ನಲ್ ಲೈಫ್. ಈಗ ಇಲ್ಲಿ ಬದುಕೋದೂ ದೇವ್ರ ಜೀನಲ್ಲಿ DNA ಚೇಂಜ್ ಮಾಡಿದ್ರು ಅಂತ ನಾನು ಹೋದ ಸತಿ ಹೇಳಿದ್ದೀನಿ ಮೆಸೇಜಲ್ಲಿ.
ಓಕೆನಾ? ಅಪ್ಪ ಚಿಕ್ಕ ವಯಸ್ಸಲ್ಲಿ ಸತ್ರು ಅಥವಾ ಅಮ್ಮ ಚಿಕ್ಕ ವಯಸ್ಸಲ್ಲಿ ಸತ್ರು ಅಂದರೆ ನಾವು ಅದೇ ಥರ ಸಾಯಬೇಕು ಅಂತ ಏನಿಲ್ಲ. ದೇವರು DNA ಜೀನಲ್ಲಿ ಕ್ರೋಮೋಸೋನಲ್ಲಿ ದೇವರು ಆಲ್ಟ್ರ್ ಮಾಡಿಬಿಟ್ರು. ಸೊ ಯು ಕ್ಯಾನ್ ಲೀವ್ ಲಾಂಗ್. ಸೊ ನಿತ್ಯ ಜೀವ ಅಂದರೆ ಏನು ಅಂತ ಹೇಳ್ತೀವಿ ನೋಡಿ. ನಿತ್ಯ ಜೀವ ಅಂದರೆ ಈಗ ಉದಾಹರಣೆ ಹಿಂಗೆ ಇಟ್ಕೊಳ್ಳೋಣ. ಈಗ ಒಂದು ಕೋಳಿಗೆ ಬಂದ್ಬಿಟ್ಟು ಲೈಫ್ ಎಷ್ಟು ವರ್ಷ? ನಾವು ಬಿಟ್ಟರೆ ತಾನೆ ಅದಕ್ಕೆ ಅದು ಎಷ್ಟು ವರ್ಷ ಬದುಕ್ತೈತೆ ಅಂತ ಬಿಟ್ಟು ನೋಡಿದ್ರೆ ತಾನೆ. ಫಸ್ಟ್ ಆಫ್ ಆಲು ಅದು ದೊಡ್ಡದಾಗಿಲ್ಲ ಅಂದರೆ ಇಂಜೆಕ್ಷನ್ ಹಾಕಿ ದೊಡ್ಡದು ಮಾಡಿಬಿಟ್ಟು ತಿಂದ್ಬಿಡ್ತೀವಿ. ಸೊ ಕೋಳಿ ಒಂದು ಮ್ಯಾಕ್ಸಿಮಮ್ 5 years ಅಂತ ಹೇಳ್ತಾರೆ. ಓಕೆನಾ? 5 years ಅಂತ ಇಟ್ಕೊಳ್ಳಿ. ಈಗ ಕೋಳಿಯಿಂದ ಬರೋ ಮೊಟ್ಟೆ ಎಷ್ಟು ವರ್ಷ ಇರುತ್ತೆ? ಆ ಮೊಟ್ಟೆ ಅದು ಮೊಟ್ಟೆ ಇಟ್ಟು ತಿರ್ಗಾ ಇನ್ನೊಂದು ಮರಿ ಹಾಕಿದೆ, ಅದು ಎಷ್ಟು ವರ್ಷ ಇರುತ್ತೆ? ಅಷ್ಟೇ. ಕೋಳಿಗೆ 5 ವರ್ಷ ಅಂದರೆ ಮೊಟ್ಟೆ ಇಟ್ಟು ಬರೋ ಅದ್ರ ನೆಕ್ಸ್ಟ್ ಜನ್ರೇಷನ್ ಎಷ್ಟು ವರ್ಷ ಇರುತ್ತೆ? ಅಷ್ಟೇ. ಈಗ ಜರ್ಮನ್ ಶೆಪರ್ಡು ಒಂದು 10 ವರ್ಷ ಇರುತ್ತೆ ಅಂತ ಒಂದು 15 ವರ್ಷ ಇರುತ್ತೆ ಅಂತ ಇಟ್ಕೊಳ್ಳಿ. ಅದು ಒಂದು ಚಿಕ್ಕ ಮರಿ ಹಾಕುತ್ತೆ. ಆ ಮರಿನೇ ಎಷ್ಟು ವರ್ಷ ಇರುತ್ತೆ? ಆಮೇಲೆ ಈಗ ನಾವೆಲ್ಲ ದೇವ್ರ ಮಕ್ಕಳಂತೆ. ಸೊ ದೇವರು ಯಾವಾಗಲೂ ನಿತ್ಯವಾಗಿ ಇರ್ತಾರೆ ಅಂದರೆ ಅದ್ರ ಮರಿಗಳು ನಾವು ಹೆಂಗಿರಬೇಕು? ಇಷ್ಟು ಅರ್ಥ ಆದರೆ ಸಾಕು. ಟೈಮ್ ಹೋಗೋದು ನೋಡಿದ್ರೆ ನಾನು ತೊಗೊಂಬಂದಿದ್ದು ಫುಲ್ ಸಂದೇಶಕ್ಕೆ ಹೋಗೋಕ್ಕಾಗಲ್ಲ ಅನ್ನಿಸ್ತೈತೆ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ವೀಕು ನೀವು ಇರ್ತೀರಾ, ನಾನು ಇರ್ತೀನಿ. ನೆಕ್ಸ್ಟ್ ವೀಕ್ ಮಾತಾಡೋಣ. ಹೇಳೋಕ್ಕಾಗಲ್ಲ ಪಾಸ್ಟರ್, ಲೈಫು ಹೆಂಗೆ ಹೋಗುತ್ತೋ. ನಾನು ಒಂದು ವೇಳೆ ನಾಳೆ ಫ್ಲೈಟಲ್ಲಿ ಹೋದ್ರೂ ಹೋಗ್ಬೋದು, ಇಲ್ಲಾಂದರೆ RCB ನೋಡೋಕ್ಕೆ ಹೋಗ್ಬೋದು, ಎಲ್ಲ ತುಳ್ದು ಸಾಯಿಸ್ಬೋದು. ಹೇಳೋಕ್ಕಾಗಲ್ಲ. ಎಲ್ಲಿ ಹೋದ್ರೂ ನನಗೆ ಡೇಂಜರು. ನೆಕ್ಸ್ಟ್ ವೀಕ್ ನಾನು ಬರ್ತೀನೋ ಇಲ್ವೋ ಅನ್ನೋದು ಯಾರಿಗಾದ್ರೂ ಇದೆಯಾ? ಇಲ್ಲ ನೆಕ್ಸ್ಟ್ ವೀಕು ಬರ್ತೀನಿ ಅಂತೀರಾ? ಆಮೆನ್. ಸೊ ನೆಕ್ಸ್ಟ್ ವೀಕ್ ನೀವು ಬರ್ತೀರಾ, ನೆಕ್ಸ್ಟ್ ವೀಕ್ ನಾನು ಬರ್ತೀನಿ. ಮತ್ತೆ ಸಂದೇಶ ಕೇಳೋಣ. ವಿ ವಿಲ್ ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಹಲ್ಲೆಲೂಯಾ. ಆಮೆನ್. ಇವತ್ತು ಇದ್ರ ಬಗ್ಗೆ ಹೋಗೋಣ. ನಾವೆಲ್ಲ ದೇವರ ಮಕ್ಕಳು. ಆಮೆನ್. ಸೊ ಇವಾಗ ನೋಡಿ, ನಾವೆಲ್ಲ ನೋಡಿ ಪಾಪಿಗಳು, ನಾವೆಲ್ಲ ಏನಕ್ಕೂ ಇಲ್ಲದೆ ಇರೋರು, ನಾವೆಲ್ಲ ಬಂದ್ಬಿಟ್ಟು ವೇಸ್ಟು. ಇಂಥ ಪ್ರಸಂಗಗಳು ಜನರು ಅಪ್ರಿಷಿಯೇಟ್ ಮಾಡ್ತಾರೆ. ಎಲ್ಲರೂ ಕೈತಟ್ಟಿ ವಾವ್ ಇವತ್ತು ಪ್ರಸಂಗ ಸೂಪರಾಗಿತ್ತು ಅಂತಾರೆ. ಅದೇ ಯು ಆರ್ ಸನ್ ಆಫ್ ಗಾಡ್, ನೀನು ದೇವ್ರ ಥರನೇ ಇದೆಯಾ, ನೀನು ದೇವ್ರ ಮಗ ಅಂತ ಹೇಳಿದ್ರೆ ಎಲ್ಲರೂ ಕೋಪ ಬರುತ್ತೆ. ಅದೇನದು, ನಾವು ದೇವ್ರ ಥರ ಆಗ್ಬಿಡ್ತೀವ, ನಾವೇನು ದೇವ್ರ ಮಕ್ಕಳ ಅಂದ್ಬಿಟ್ಟು ಕೆಲವ್ರ ಕೋಪ. ಅವ್ರನ್ನ ಏನು ಅಂತ ಐಡೆಂಟಿಫೈ ಮಾಡಬೇಕು? ಪಾಪಿಗಳು ಅಂತ ಐಡೆಂಟಿಫೈ ಮಾಡಬೇಕು. ಇವ್ರು ದೇವರುಗಳು ಅಥವಾ ದೇವ್ರ ಮಕ್ಕಳು ಅಂದಿದ ತಕ್ಷಣ ಏನಾಗ್ಬಿಡುತ್ತೆ? ಇವ್ರಿಗೆ ಕೋಪ ಬರುತ್ತೆ, ಟೆನ್ಷನ್ ಆಗುತ್ತೆ. ಸೊ ಯೇಸು ಸ್ವಾಮಿ ಮಾಡಿದ ಪ್ರಸಂಗಗಳೆಲ್ಲ ಇಂಥದ್ದೇ. ಪೌಲನ್ ಪ್ರಸಂಗ ಮಾಡಿದೆಲ್ಲ ಇಂಥದ್ದೇ. ಎಂಥದ್ದು? ಎಲ್ಲರಿಗೂ ಟೆನ್ಷನ್ ಆಗುವಂಥದ್ದು. ಎಂಥದ್ದು ಪ್ರಸಂಗ ಇದು? ಎಂಥದ್ದು ಮಾರಾಯರೇ? ಫಿಲಿಪ್ ಪಾಸ್ಟರ್ ಎಂಥ ಪ್ರಸಂಗಗಳು ಮಾಡ್ತಾಯಿದ್ದಾರೆ? ಟೆನ್ಷನ್ ಆಗೋ ಪ್ರಸಂಗ ಮಾಡ್ತಾಯಿದ್ದಾರೆ. ಆಮೇಲೆ ಈಗ ಇಂಥ ಪ್ರಸಂಗಗಳಿಗೆ ಏನು ಮಾಡೋದು? ಕಲ್ಲು ತಗೊಂಡು ಹೊಡಿಬೇಕು. ಅಂಥ ಪ್ರಸಂಗಗಳನ್ನೇ ಯೇಸು ಸ್ವಾಮಿ ಸತ್ಯವೇದದಲ್ಲೂ ಮಾಡಿರೋ ಮಾರಾಯೇ. ಆಮೇನ್. ಓಕೆ, ಹೆಂಗ್ರಿ ಅರ್ಥ ಆಗ್ತಾಯಿತ್ತಂದ್ರಿ? ಓಕೆ, ರೈಟ್. ಯೋಹಾನನು ಬರೆದ ಪುಸ್ತಕ 10ನೇ ಅಧ್ಯಾಯ 31ರಿಂದ ಓದೋಣ. ದ ಬುಕ್ ಆಫ್ ಜಾನ್ ಚಾಪ್ಟರ್ 10 ಫ್ರಮ್ ವರ್ಸ್ 31. ಯಹೂದ್ಯರು ಆತನನ್ನು ಹೊಡೆದು ಕೊಲ್ಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರೋ ಯೇಸು ಸ್ವಾಮಿ ಒಂದು ಪ್ರೀಚ್ ಮಾಡಿದ್ದಾರೆ ನೋಡಿ. ಎಲ್ಲರೂ ಹಾಗೆ ಆತ್ಮದಲ್ಲಿ ತುಂಬಿಲ್ಲ, ಕಲ್ಲು ತಗೊಂಡು ಓಡಿ ಬಂದ್ರಂತೆ. ಯೇಸು ಸ್ವಾಮಿ ಪ್ರಸಂಗಕ್ಕೆ ಟೆನ್ಷನ್ ಆಗೋದಾದರೆ ಫಿಲಿಪ್ ಪಾಸ್ಟರ್ ಪ್ರಸಂಗಕ್ಕೆ ಟೆನ್ಷನ್ ಆಗಲ್ವಾ? ಆಗಲಿ. ಎಲ್ಲರೂ ಟೆನ್ಷನ್ ಆಗ್ತಾರೆ ಅಂತ ಯೇಸು ಸ್ವಾಮಿ ಮಾತಾಡ್ತಾ ಇದ್ರಾ? ಸೊ ಇವತ್ತು ನನ್ನ ಪ್ರಸಂಗ ನಿನಗೆ ಟೆನ್ಷನ್ನ ಮಾಡಿಸ್ತಾ ಐತೆ ಅಂದರೆ ನಾನು ಸರಿಯಾದದ್ದನ್ನೇ ಬೋಧಿಸ್ತಾ ಇದ್ದೀನಿ ಅಂತ ಅರ್ಥ. ಇವತ್ತು ನನ್ನ ಪ್ರಸಂಗ ನಿಮ್ಗೆ ಟೆನ್ಷನ್ ಆಗ್ತಾಯಿತ್ತಾ? ನಿಮಗಾಗಲ್ಲ ಬಿಡಿ. ಸಾಧಾರಣವಾಗಿ ಹೊರಗಡೆ ಇರೋರಿಗೆ ನನ್ನ ಪ್ರಸಂಗ ಟೆನ್ಷನ್ ಆದರೆ ನಾನು ಸರಿಯಾದ ಪ್ರಸಂಗನೇ ಮಾಡ್ತಾಯಿದ್ದೀನಿ ಅಂತ ಅರ್ಥ. ಯಾಕೆಂದರೆ ಯೇಸು ಸ್ವಾಮಿಯ ಪ್ರಸಂಗಕ್ಕೂ ಎಲ್ಲರೂ ಟೆನ್ಷನ್ ಆಗೋದ್ರು. ಟೆನ್ಷನ್ ಆಗಿ ಏನು ಮಾಡಿದ್ರು? ಎದ್ದು ಹೋಗಿಲ್ವಂತೆ, ಎದ್ದು ಹೋಗಿ ಕಲ್ಲುಗಳನ್ನು ತಗೊಂಬಂದ್ರಂತೆ. ನೀವು ದೇವರುಗಳೇ. ಹಾಂ, ಯೇಸು ಸ್ವಾಮಿ ಏನು ಹೇಳಿದ್ರಂತೆ? ಏನಕ್ಕೆ ಇವ್ರು ಕಲ್ಲು ತೊಗೊಂಡ್ರಂತೆ ಹೊಡಿಯೋಕ್ಕೆ? ದೇವರು ಅಂತ ಹೇಳಿದ್ರಂತೆ. ಯೇಸು ಸ್ವಾಮಿ ಎಲ್ಲರನ್ನೂ ನೋಡಿ ಏನು ಹೇಳಿದ್ರಂತೆ? ನೀವು ದೇವರುಗಳು ಅಂದ್ರಂತೆ. ಇವತ್ತು ನಮ್ಮ ಪ್ರಸಂಗಗಳು ನೀನು ಪಾಪಿ, ನೀನು ವೇಸ್ಟು,
ನೀನು ಏನಕ್ಕೂ ಯೂಸ್ ಇಲ್ಲ. ಆದರೆ ಯೇಸು ಸ್ವಾಮಿ ಏನು ಪ್ರಸಂಗ ಮಾಡಿದ್ರು ಗೊತ್ತಾ? ನಾನು ಹೇಳಲಿಲ್ವಾ ನೀವು ದೇವರುಗಳು ಅಂತ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಯಾವನಾದ್ರೂ ಈ ಬೆಟ್ಟವನ್ನು ನೋಡಿ ಮಾತನಾಡಿದ್ರೆ ಅದು ಅವನಿಗೆ ವಿಧೇಯತೆ ಆಗುತ್ತೆ. ಇಟ್ ವಿಲ್ ಒಬೇ. ಯಾಕೆ ಗೊತ್ತಾ? ಯುವರ್ ವರ್ಡ್ ಹ್ಯಾಸ್ ಪವರ್ ಬಿಕಾಸ್ ಯು ಆರ್ ಸ್ಮಾಲ್ ಗಾಡ್. ಕೆಲವರು ಹೇಳ್ತಾರೆ ನೋಡ, ನೀನೇನು ದೊಡ್ಡ ಲಾರ್ಡ್ ಲಬಕ್ ದಾಸ. ಎಸ್, ನಾವೆಲ್ಲ ಯಾರು? ಸತ್ಯವೇದ ಹೇಳುತ್ತೆ ನೀವೆಲ್ಲ ದೇವರುಗಳು ಅಂದರೆ. ಸೊ ಈ ದೇವರ ಸೀಡು ನನ್ನೊಳಗಡೆ ಇರೋದ್ರಿಂದ ಯಾವಾಗ ಯೇಸು ಸ್ವಾಮಿನ ನೀವು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡ್ಕೊಂಬಿಟ್ರೋ ನೀವೆಲ್ಲ ಮಕ್ಕಳಾಗೋದಕ್ಕೆ ದೇವರ ಅಧಿಕಾರ ಕೊಟ್ಬಿಟ್ರಂತೆ. ನೀವು ಮಾತಾಡಿದ್ರೂ ನಡೆಯುತ್ತೆ, ನೀವು ಮಾತಾಡಿದ್ರೂ ಅದ್ಭುತಗಳಾಗುತ್ತೆ. ನೀನು ಬೆಟ್ಟಕ್ಕೆ ನೋಡಿ ಮಾತನಾಡು. ದೇವ್ರ ವಾಕ್ಯ ಹೇಳುತ್ತೆ, ಯಾವನಾದರೂ ಬೆಟ್ಟವನ್ನು ನೋಡಿ, ದೇವರು ಸಮುದ್ರನ ನೋಡಿ ಮಾತನಾಡಿದ್ರು, ಬೆಟ್ಟವನ್ನು ನೋಡಿ ಮಾತನಾಡಿದ್ರು, ಅಂಜೂರದ ಮರ ನೋಡಿ ಮಾತನಾಡಿದ್ರು, ಎಲೆಯ ಆಕಾಶ ನೋಡಿ ಮಾತಾಡ್ದ. ಇದೆಲ್ಲ ಹೆಂಗ್ರಿ ನಡೀತು? ದ ಇಮೇಜ್ ಆಫ್ ಗಾಡ್ ವಾಸ್ ಇನ್ಸೈಡ್ ದೆಮ್. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮನಿ ವಿಲ್ ಕಮ್ ಟು ಮೀ ನಾವ್ ಇನ್ ಜೀಸಸ್ ನೇಮ್. ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ನನ್ನ ಕೆಲಸ ಚೇಂಜ್ ಆಗೇ ಆಗುತ್ತೆ, ನನ್ನ ಬಿಸ್ನೆಸ್ ಚೇಂಜ್ ಆಗೇ ಆಗುತ್ತೆ, ನನ್ನ ಫ್ಯಾಮಿಲಿ ಚೇಂಜ್ ಆಗೇ ಆಗುತ್ತೆ. ನಾಳೆ ಪರಿಸ್ಥಿತಿಗಳು ಬದಲಾವಣೆ ಆಗೇ ಆಗುತ್ತೆ. ವೆನ್ ಯು ಸ್ಪೀಕ್ ನೀನು ಮಾತನಾಡುವಾಗ ನಿನಗೆ ನಡೆಯುತ್ತೆ. ಬಿಕಾಸ್ ಯು ಆರ್ ಗಾಡ್ಸ್. ಸೊ ದೇವರ ವಾಕ್ಯ ಹೇಳುತ್ತೆ, ಯೋಹಾನನ ಬರೆದ ಪುಸ್ತಕ 5:18, ದ ಬುಕ್ ಆಫ್ ಜಾನ್ ಚಾಪ್ಟರ್ 5:18. ಈ ಮಾತನ್ನು ಕೇಳಿದ್ದರಿಂದ ಆತನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಿದ್ದಲ್ಲದೆ ದೇವರನ್ನು ತನ್ನ ತಂದೆ ಎಂದು ಹೇಳಿ ತನ್ನನ್ನು ದೇವರಿಗೆ ಸರಿಗಟ್ಟಿಯಾಗಿ ಕೊಡನೆಂದು ಯಹೂದ್ಯರು ಆತನನ್ನು ಕೊಲ್ಲುವುದಕ್ಕೆ ಮತ್ತಷ್ಟು ಪ್ರಯತ್ನ ಮಾಡಿದರು. ಆಮೆನ್. ದೇವರನ್ನು ತಂದೆ ಅಂತ ಹೇಳ್ಬಿಟ್ರಂತೆ. ಸೊ ಎಲ್ಲೆಲ್ಲ ಪ್ರೀಚಿಂಗು ದೇವ್ರ ತಂದೆ ಅಂತ ಹೇಳ್ತಾರೋ ಜನರಿಗೆ ಟೆನ್ಷನ್ ಆಗಿಬಿಡುತ್ತೆ. ಎಲ್ಲೆಲ್ಲ ನಾವೆಲ್ಲ ವೇಸ್ಟು, ನಾವೆಲ್ಲ ಯೂಸ್ ಇಲ್ಲ, ನಾವೆಲ್ಲ ಕಸಗಳು, ನಾವೆಲ್ಲ ತೊಟ್ಟಿಗಳು, ನಾವೆಲ್ಲ ಬೇಡದೇ ಇರೋರು ಅಂತ ಹೇಳ್ತೀವೋ ಅಲ್ಲೆಲ್ಲ ಜನ ವಾವ್ ಅಂತಾರೆ. ಸೊ ಜನ ವಾವನ್ನು ಹೇಳೋ ಪ್ರಸಂಗ ನನಗೆ ಬೇಕಾ? ದೇವ್ರು ನಾನು ನೋಡ್ಬಿಟ್ಟು ವಾವ್ ಸಬಾಸ್ ಫಿಲಿಪ್ ವೆರಿ ಗುಡ್ ಅಂತ ಹೇಳೋದು ನನಗೆ ಬೇಕಾ? ಸೊ ಜನ ಏನು ಹೇಳ್ತಾರೆ? ಇಲ್ಲ, ನನಗೆ ವಾಕ್ಯ ಏನು ಹೇಳುತ್ತೋ ಅದನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ಸಂತೋಷ ಪಡ್ತೀನಿ. ಪ್ರೈಸ್ ದ ಲಾರ್ಡ್. ದೇವ್ರ ಮಕ್ಕಳು ಅಂದಮೇಲೆ ದೇವ್ರು ನಮ್ಮನ್ನು ಎಲ್ಲಿಟ್ಟಿದ್ದಾರೆ ಗೊತ್ತಾ? ನಮ್ಮ ಸ್ಪಿರಿಟ್ ಎಲ್ಲಿದೆ ಗೊತ್ತಾ? ನಮ್ಮ ಆತ್ಮ ಎಲ್ಲಿದೆ ಗೊತ್ತಾ? ಎಫೆಸದವರು ಬರೆದ ಪುಸ್ತಕ 2ನೇ ಅಧ್ಯಾಯ 8ನೇ ವಾಕ್ಯ. ಮುಂದಣ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಯೇಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕುಂಡ್ರಿಸಿದ್ದಾನೆ. ಈಗ ದೇವರು ನಮ್ಮನ್ನು ಎಬ್ಬಿಸಿ ಎಲ್ಲಿ ಕುಂಡ್ರಿಸಿದ್ದಾರಂತೆ? ಎಲ್ಲಿ ಕುಂಡ್ರಿಸಿದ್ದಾರಂತೆ? ಚೇರ್ ಮೇಲೆ, ಆತನ ಚೇರ್ ಮೇಲೆ, ಸೀಟ್ ಮೇಲೆ ನಮ್ಮನ್ನು ಕುಂಡ್ರಿಸಿದ್ದಾರಂತೆ. ಸೊ ಸೈತಾನನ ಎಲ್ಲಿ ಕುಂತ್ಕೊಬೇಕು ಅಂತ ಯೋಚನೆ ಮಾಡ್ದ? ಪರಲೋಕದಲ್ಲಿ. ಅವನು ಮಾತ್ರ ಕೆಳಗೆ ತಳ್ಳಿದ್ರು, ನಮ್ಮನ್ನು ಮಾತ್ರ ಮೇಲೆ ಕುಂಡ್ರಿಸವ್ರೆ. ಇವಾಗ ನಮ್ಮನ್ನು ಪಕ್ಕದಲ್ಲಿ ಕುಂಡ್ರಿಸಿದ್ದಾರೆ. ಅವನು ಏನು ದೊಡ್ಡದಾಗ ಆಸೆ ಪಟ್ಟ? ಸೀಟ್ ಮೇಲೆ ಕುಂತ್ಕೊಬೇಕು ಅಂತಲೇ ಸೈತಾನನೂ ಸಹ ಯೋಚನೆ ಮಾಡಿದಲ್ವಾ? ಸೊ ಅವನು ಸೀಟ್ ಮೇಲೆ ಕುಂತ್ಕೊಬೇಕು ಅಂತ ಯೋಚನೆ ಮಾಡಿದ್ರಲ್ಲಿ ಏನು ತಪ್ಪಿದೆ? ಹೋದ್ರೆ ಅಲ್ಲಿ ಕುಂತ್ಕೊಳ್ಳಿ ಅಂತ ಬಿಡಬೇಕಾಯ್ತಾನೆ. ನಮ್ಮನ್ನು ಮಾತ್ರ ಬಿಟ್ಟಿಟ್ಟವ್ರೆ. ಬೈಬಲಲ್ಲಿ ಏಂಜಲ್ ಅಂದರೆ ಯಾರು? ಊಳಿಗರ ಆತ್ಮ. ಓಕೆ, ಕೆಲಸ ಮಾಡೋರು, ಕೆಲಸದವರು. ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ನಿಮ್ಮ ಮನೇಲಿ ನಿಮ್ಮ ಮಕ್ಕಳು ಸೋಫಾ ಮೇಲೆ ಕುಂತ್ಕೊಳ್ತಾರೆ, ತಿರ್ಗಾ ಇಳಿದ್ಬಿಟ್ಟು ಹೋಗಿ ಬೆಡ್ ಮೇಲೆ ಕುಂತ್ಕೊಳ್ತಾರೆ, ತಿರ್ಗಾ ಬೀರೋ ಓಪನ್ ಮಾಡ್ತಾರೆ, ತಿರ್ಗಾ ಬೀರೋ ಕ್ಲೋಸ್ ಮಾಡ್ತಾರೆ. ಕೆಲವ್ರು ಕೆಳಕ್ಕೆ ಇರಲ್ಲ, ಯಾವಾಗಲೂ ಮೇಲಕ್ಕೆ ಇರ್ತಾರೆ. ಸೋಫಾ ಮೇಲೆ ಕುಂತ್ಕೊಳ್ಳೋದು, ಮಂಚದ ಮೇಲೆ ಕುಂತ್ಕೊಳ್ಳೋದು. ಕೈ ತುಳಿಬೇಡ ಕಣಂದ್ರೆ ಸೋಫಾ ಮೇಲೆ ಏನು ಮಾಡ್ತಾರೆ? ಮೇಲೆ ನಿಂತ್ಕೊಂಡು ತುಳಿತಾ ಇರ್ತಾರೆ. ಈಗ ನಿಮ್ಮ ಮನೇಲಿ ಒಬ್ಬನ ಕೆಲಸ ಮಾಡೋಕ್ಕೆ ಒಬ್ರು ಬರ್ತಾರೆ. ಆ ಅಮ್ಮ ಸೋಫಾ ಮೇಲೆ ನಿಂತೈತೆ, ಆಮೇಲೆ ಬೀರೋ ತೆಗಿತೈತೆ, ಬೀರೋ ಕ್ಲೋಸ್ ಮಾಡ್ತೈತೆ. ಏನು ಮಾಡ್ತೀರಾ? ನೀನು ಯಾವತ್ತು ಬೀರೋ ಓಪನ್ ಮಾಡಿಬಿಟ್ಟು, ಯಾವಾಗ ನೀನು ಸೋಫಾ ಮೇಲೆ ಕುಂತ್ಕೊಂಡ್ಬಿಟ್ಟು, ಯಾವ ಸೋಫಾ ಮೇಲೆ ನಿಂತ್ಕೊಂಡ್ಬಿಟ್ಟು, ಪ್ಲೀಸ್ ಗೆಟ್ ಔಟ್. ಇದೇ ನೀವು ಹೋಗ್ತೀರಾ, ನಿಮ್ಮ ಮಗ ಸೋಫಾ ಮೇಲೆ ನಿಂತವನು ಬೀರೋ ಎಳ್ದಾಡ್ತಾನೆ, ಏನು ಮಾಡ್ತೀರಾ? ಪ್ಲೀಸ್ ಗೆಟ್ ಔಟ್ ಅಂತೀರಾ? ಏನು ಹೇಳ್ತೀರಾ? ಮಾಡಬಾರ್ದಪ್ಪ ಅಂತಲ್ಲ. ಅವನಿಗೂ ಈ ಅಮ್ಮನಿಗೆ ಏನು ವ್ಯತ್ಯಾಸ? ನಮ್ಮನ್ನು ಯಾಕೆ ಪಕ್ಕದಲ್ಲಿ ಕುಂಡಿಸ್ತಾ ಇದ್ದಾರೆ ಗೊತ್ತಾ? ನಾವು ಮಕ್ಕಳು. ಸೈತಾನ್ನ ಯಾಕೆ ಕೆಳಗಡೆ ತಳ್ಳಿದ್ರು ಗೊತ್ತಾ? ಅವನು ಕೆಲಸದವ.
ಸೊ ಎಷ್ಟು ರಾಯಲ್ ಫೀಲ್ ಇರಬೇಕು, ವಿ ಆರ್ ದ ಸನ್ಸ್ ಆಫ್ ಗಾಡ್ ಅಂದರೆ. ನಾವು ದೇವ್ರ ಮಕ್ಕಳು ಅಂದರೆ ನಮ್ಗೆ ಎಷ್ಟು ಫೀಲ್ ಇರಬೇಕು. ಸೊ ದೇವ್ರ ವಾಕ್ಯ ಹೇಳುತ್ತೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರ್ಯಾರು ಆತನನ್ನು ಸ್ವೀಕಾರ ಮಾಡಿದರೋ ಅವರಿಗೆ ಮಕ್ಕಳಾಗುವಂಥ ಅಧಿಕಾರನ ದೇವರು ಕೊಟ್ಬಿಟ್ರಂತೆ. ಓ, ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಗೆ ಆ ಧೈರ್ಯ ಬರಲಿ, ಆ ಪವರ್ ಬರಲಿ, ಆ ಫೈರ್ ಇರಲಿ. ಭಯಪಡೋದು ಬೇಡ. ಕೆಲಸದವ್ನಿಗೆ ನೀವು ಯಾಕ್ರಿ ಭಯಪಡಬೇಕು? ರಾತ್ರಿ 12 ಗಂಟೆಗೆ ಬರ್ತಾರೆ, 1 ಗಂಟೆ ಕೆಲಸದವ್ನು ಸುಮ್ಮನೆ ತಮಾಷೆ ತೋರಿಸ್ತವನೆ. ನೀನು ಓನರು. ನೋಡಿ, ಒಂದೊಂದು ಚೆನ್ನಾಗಿ ತಿಳ್ಕೊಳ್ಳಿ, ನಾವು ಎಳೆ ಮಕ್ಕಳಾಗಿರೋವರೆಗೂ, ಕೂಸುಗಳಾಗಿರೋವರೆಗೂ ನಮ್ಮನ್ನು ಏಮರ್ಸ್ತಾನೆ ಇರ್ತಾರೆ. ನೀವು ಬೆಳೆದು ಬಿಟ್ಟರೆ ಜಯಿಸ್ಬಿಡ್ತೀರ. ಸೊ ಎಲ್ಲ ಆಶೀರ್ವಾದಗಳು ಯಾರಿಗೆ ಗೊತ್ತಾ? ಬೆಳೆದಿರೋರಿಗೆ. ಸೊ ಇವತ್ತು ನನ್ನ ಪ್ರಸಂಗ ನಿನ್ನನ್ನು ಇನ್ನೂ ಹೆಚ್ಚಾಗಿ ಬೆಳೆಸ್ತಾ ಇದೆ. ಬರುವಂಥ ದಿನಗಳಲ್ಲಿ ನಿನಗೆ 1,00,000 ಕೋಟಿ ಹ್ಯಾಂಡ್ಲ್ ಮಾಡೋಷ್ಟು ದೇವರು ನಿನಗೆ ಸಹಾಯ ಮಾಡ್ತಾರೆ. ನೋಡಿ, ಸತ್ಯವೇದ ಹೇಳುತ್ತೆ, ದ ಬುಕ್ ಆಫ್ ಗಲೇಷನ್ಸ್ ಚಾಪ್ಟರ್ 4 ವರ್ಸ್ 1. ಗಲಾತ್ಯದವರು ಬರೆದ ಪುಸ್ತಕ 4ನೇ ಅಧ್ಯಾಯ 1ರಿಂದ ಓದಿ. ಆದರೆ ನಾನು ಹೇಳುವುದೇನೆಂದರೆ, ಚೆನ್ನಾಗಿ ಕೇಳಿ, ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ದಣಿಯಾಗಿದ್ದರು, ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ, ಇದೇ ಮೆಸೇಜು. ನೀವು ಬೆಳೆಯೋವರೆಗೂ ಯಾವ ಆಶೀರ್ವಾದ ಬರೋಲ್ಲ. ಸೊ ಈ ಮಕ್ಕಳು ಅನ್ನೋದ್ರಲ್ಲೇ ಕ್ರಿಶ್ಚಿಯಾನಿಟಿಯಲ್ಲಿ ಒಂದು ಟ್ವಿಸ್ಟ್ ಇಟ್ಟಿರೋದು ಸೈತಾನನು. ಈ ಮಕ್ಕಳು ಅಂತಾರಲ್ಲ, ಅಲ್ಲಿ ಒಂದು ಟ್ವಿಸ್ಟ್. ಮಕ್ಕಳೆಲ್ಲ ನಾವೆಲ್ಲ ವೇಸ್ಟು, ನಾವೆಲ್ಲ ಏನೂ ಇಲ್ಲ, ನಾವೆಲ್ಲ ಕೆಲಸದವರು, ನಾವೆಲ್ಲ ಧೂಳು, ನಾವೆಲ್ಲ ಏನೂ ಇಲ್ಲ. ಇಂಥ ಪ್ರಸಂಗಗಳಲ್ಲೇ ಟ್ವಿಸ್ಟ್ ಇಟ್ಟಿರೋದು ಸೈತಾನನು. ಏನು ಗೊತ್ತಾ? ನೀನು ಮಗ ಅಂತ ಗೊತ್ತಾಗ್ಬಿಡ್ಬಾರ್ದು, ನೀನೇ ಓನರ್ ಅಂತ ಗೊತ್ತಾಗ್ಬಿಡ್ಬಾರ್ದು, ನಿನಗೆ ಎಲ್ಲ ರೂಲ್ಸ್ ಇದೆ ಅಂತ ಸೈತಾನನ್ನು ಗೊತ್ತಾಗ್ಬಿಡ್ಬಾರ್ದು. ನೋಡಿ, ಸೈತಾನನು ಯೇಸು ಸ್ವಾಮಿನ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಫಸ್ಟ್ ಕ್ವಶನ್ ಅವನು ಕೇಳಿದ್ದೆ ಏನು ಗೊತ್ತಾ? ದುಮ್ಕು ಅಂತ ಮೇಲೆ ಕರ್ಕೊಂಡೋಗಿ ದುಮ್ಕು ಅಂತ ಹೇಳಿಲ್ಲ. ನೀನು ದೇವರ ಮಗನಾಗಿದ್ದರೆ, ಇಫ್ ಯು ಆರ್ ಎ ಸನ್ ಆಫ್ ಗಾಡ್, ಜಂಪ್. ಇಫ್ ಯು ಆರ್ ಎ ಸನ್ ಆಫ್ ಗಾಡ್, ಈ ಕಲ್ಲುಗಳನ್ನೆಲ್ಲ ಏನು ಮಾಡು? ರೊಟ್ಟಿ ಮಾಡು. ಸೊ ಎಲ್ಲದಕ್ಕೂ ಅವನು ಉಪಯೋಗಿಸಿದ್ದೇನು ಗೊತ್ತಾ? ಇಫ್ ಯು ಈಗ ಯೇಸು ಸ್ವಾಮಿನೇ ಕನ್ಫ್ಯೂಸ್ ಮಾಡ್ತಾನೆ. ನೀನು ದೇವರ ಮಗನಾಗಿದ್ದರೆ ಇದರಲ್ಲಿ ಏನು ಡೌಟು? ಯೇಸು ಸ್ವಾಮಿಗೆ ಇಂಥ ಕ್ವಶನ್ ಹಾಕ್ತಾನೆ, ನೀನು ದೇವ್ರ ಮಗ ಆಗಿದ್ರೆ ಅಂದರೆ ನಿನಗೆ ಎಷ್ಟು ಕ್ವಶನ್ ಹಾಕ್ಬೋದು? ಅದಕ್ಕೇ ಮಗ, ಸನ್, ಐ ಆಮ್ ಎ ಡಾಟರ್ ಅನ್ನೋದ್ರಲ್ಲಿ ನಿನಗೆ ಕನ್ಫ್ಯೂಷನ್ನೇ ಇರಬಾರ್ದು. ನೋ ಮ್ಯಾಟರ್ ವಾಟ್, ಐ ಆಮ್ ದ ಸನ್ ಆಫ್ ಗಾಡ್. ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು ಯಾರಿಗೆ? ಮನುಷ್ಯನಿಗಾಗಿ. ಯಾಕೆ? ಮನುಷ್ಯ ಬಿದ್ದಿರೋರನ್ನ ಏನು ಮಾಡ್ತಾರೆ ದೇವರು? ಅವನ್ನ ಸೈತಾನ ಮೇಲಿಂದ ಬಿದ್ದಾತಾನೆ, ಬಂದು ಯಾಕವ ಅವನ ಕೈ ಕೊಟ್ಟು ಎಬ್ಬರಿಸಿಲ್ಲ? ಅಷ್ಟೇ. ಏಂಜಲ್, ದೇವದೂತನು ಮೇಲಿಂದ ಬಿದ್ದ, ಅವನಿಗಾಗಿ ಯೇಸು ಸ್ವಾಮಿ ಬಂದು ಬಾಪ ಹೋದ್ರವಲ್ಲಿ ಮೇಲೆ ಎತ್ಕೋ ಅವನಿಗೆ ಹೇಳಿಲ್ಲ. ನಾವು ಬಿದ್ದರೂ ನಮ್ಗೆ ಯಾಕೆ ಕೈ ಕೊಟ್ಟರು ಗೊತ್ತಾ? ಬಿಕಾಸ್ ವಿ ಆರ್ ಇಸ್ ಇಮೇಜ್. ನಾನು ನೀನು ದೇವರ ಮಗ ಆಗಿರೋದ್ರಿಂದನೇ ನಾವು ಬಿದ್ದರೂ ಸಹ ದೇವರು ನಮ್ಮನ್ನು ಕೈ ಕಟ್ಟು, ಕಮಾನ್ ಮೈ ಸನ್ ಕಮಾನ್ ಅಂತ ಮತ್ತೆ ನಮ್ಮನ್ನು ಮೇಲೆ ಕೆತ್ತದೇನಕ್ಕೆ ಅಂದರೆ ವಿ ಆರ್ ದ ಸನ್ಸ್ ಆಫ್ ಗಾಡ್. ಗಲೇಷನ್ಸ್ 4:6. ಬೇಗ ತಿರ್ಗಾ ಅದನ್ನೇ ರಿಪೀಟ್. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಅಷ್ಟೇ. ನಮ್ಮ ಒಳಗಡೆ ಒಂದು ಸ್ಪಿರಿಟ್ ಇದೆ. ಆ ಸ್ಪಿರಿಟ್ ನಮ್ಮ ಒಳಗಡೆ ಏನು ಹೇಳುತ್ತೆ ಅಂದರೆ, ಅಪ್ಪ ತಂದೆ ಅಂತ ಕರಿ, ಅಪ್ಪ ತಂದೆ ಅಂತ ಕರಿ, ಅಪ್ಪ ತಂದೆ ಅಂತ ಕರಿ, ಅಪ್ಪ ತಂದೆ ಅಂತ ಕರಿ. ಸೊ ನಮ್ಮೊಳಗಡೆ ಇರೋ ಆತ್ಮ ಯಾವುದನ್ನು ಹೇಳ್ಕೊಡ್ತೈತೆ ನಮಗೆ? ಅಪ್ಪ ತಂದೆ, ಅಪ್ಪ ಅಪ್ಪ ಅಪ್ಪ. ಪ್ರೈಸ್ ದಿ ಲಾರ್ಡ್. ಏನು ಹೇಳ್ಕೊಡ್ತೈತೆ ಅಂತೆ? ಒಳಗಡೆ ಇರೋ ಆತ್ಮನ ಏನು ಹೇಳ್ತಾ ಇದ್ದಾರಂತೆ? ಅಪ್ಪ. ಎಲ್ಲರೂ ಹೇಳಿ ಅಪ್ಪ. ಆಮೆನ್. ಹೋಲ್ ಚರ್ಚ್ ದೇವರೇ ಅಂತ ಕರಿಬಾರ್ದು, ಅಪ್ಪ ಅಂತ ಕರಿಬೇಕು. Genesis chapter 3 verse 5. ನೀನು ಇದರ ಹಣ್ಣನ್ನು ತಿಂದಾಗಲೇ ನಿನ್ನ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗುವಿರಿ. ಸರಿ, ಸೈತಾನನೇನಲ್ಲ? ದೇವರಂತೆ, ದೇವ್ರ ಥರ. ಎಲ್ಲರೂ ಹೇಳಿ, ಯಾರ ಥರ ಅಂತೆ? ದೇವ್ರ ಥರ. John 10:34. ಯೋಹಾನನ 10:34 ಏನು ಹೇಳುತ್ತೆ? Jesus answered them,
Is it not written in your law? I said, you are gods. ಯು ಆರ್ ಗಾಡ್ಸ್. ದೇವ್ರ ಥರ ಸೈತಾನನ ಬೋಧನೆ, ದೇವ್ರ ಬೋಧನೆ. ನೀವು ದೇವ್ರ ಥರ ಸ್ವಲ್ಪ 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 ಚೇಂಜ್ ಆಗಿ ಎಷ್ಟು ಜನ ದೇವ್ರ ಥರ ಆಗಬೇಕು ಅಂದರೆ ತಪ್ಪಾದ ಬೋಧನೆ. ನೀನು ಆಲ್ರೆಡಿ ದೇವ್ರೇಪ್ಪ ಅಂದರೆ ನಿಜವಾದ ಬೋಧನೆ. ಆಲ್ ಸಿಚುವೇಶನ್ಸ್ ವಿಲ್ ಹಿಯರ್. ನಾನು ಮಾತನಾಡಿದ್ರೆ ಪರಿಸ್ಥಿತಿಗಳು ಕೇಳುತ್ತೆ, ನಾನು ಮಾತನಾಡಿದ್ರೆ ಬೆಟ್ಟಗಳು ಕೇಳಿಸುತ್ತೆ, ನಾನು ಮಾತನಾಡಿದ್ರೆ ಸೈತಾನನ ಕ್ರಿಯೆಗಳು ಕೇಳಿಸುತ್ತೆ, ನಾನು ಮಾತನಾಡಿದ್ರೆ ಕಾಯಿಲೆಗಳು ಕೇಳುತ್ತೆ, ನಾನು ಮಾತನಾಡಿದ್ರೆ ಪರಿಸ್ಥಿತಿಗಳು ಕೇಳುತ್ತೆ. ಯಾಕೆ ಗೊತ್ತಾ? ನೀನು ದೇವ್ರ ಥರ ಇರೋದ್ರಿಂದ ನೀನು ಮಾತನಾಡೋ ಮಾತಲ್ಲಿ ಶಕ್ತಿ ಉಂಟು. ಹಾಲೆಲೂಯಾ, ಹಾಲೆಲೂಯಾ. ಮಾತನಾಡಿ, ಯೇಸುವಿನ ನಾಮದಲ್ಲಿ ನಾನು ಚೆನ್ನಾಗಿರ್ತೀನಿ. ಇವತ್ತಿರೋದಕ್ಕಿಂತ 100ರಷ್ಟು 1000ದಷ್ಟು ಚೆನ್ನಾಗಿರ್ತೀನಿ. ನನ್ನ ಮಕ್ಕಳು ಚೆನ್ನಾಗಿರ್ತಾರೆ, ನನ್ನ ಫ್ಯೂಚರ್ ಚೆನ್ನಾಗಿರುತ್ತೆ, ನನ್ನ ಕುಟುಂಬ ಚೆನ್ನಾಗಿರುತ್ತೆ, ಓ ನನ್ನ ಫೈನಾನ್ಸ್ ಬರುತ್ತೆ, ನಾನು ಚೆನ್ನಾಗಿರ್ತೀನಿ. ಎಲ್ಲ ಕಾಯಿಲೆಗಳು ಚೇಂಜ್ ಆಗುತ್ತೆ, ಎಲ್ಲ ಡಾಕ್ಟರ್ ಪರಿಸ್ಥಿತಿ, ಎಲ್ಲ ರಿಪೋರ್ಟ್ಗಳು, ಡಾಕ್ಟರ್ ಹೇಳಿದಂಥ ಎಲ್ಲ ರಿಪೋರ್ಟ್ಗಳು ಚೇಂಜ್ ಆಗುತ್ತೆ. ಬಿಕಾಸ್ ಐ ಆಮ್ ಗಾಡ್. ಓ ಥ್ಯಾಂಕ್ ಯು ಲಾರ್ಡ್. ಕರಗಳನ್ನು ತಟ್ಟಿ, ಎಸ್, ದ ಫೈರ್ ಆಫ್ ದ ಹೋಲಿ ಗಾಡ್, ಫೈರ್ ಆಫ್ ದ ಹೋಲಿ ಗಾಡ್. ಓ ಈ ಸತ್ಯನ ಕೇಳ್ತಾ ಇರುವಾಗಲೇ ದ ಅನಾಯಿಂಟಿಂಗ್ ಆಫ್ ದ ಲಾರ್ಡ್, ದೇವರ ಅಭಿಷೇಕ ಈಗ 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 ರೈಟ್ ನಾವ್, ರೈಟ್ ನಾವ್. ಓ ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ಈ ಪ್ರಸಂಗ ಅನೇಕರನ್ನ ಬಲಪಡಿಸುತ್ತೆ, ಅನೇಕರಿಗೆ ಟೆನ್ಷನ್ ಮಾಡಿಸುತ್ತೆ. ಯೇಸು ಸ್ವಾಮಿಯ ಪ್ರಸಂಗ ಅನೇಕರಿಗೆ ವಾವ್ ಅಂದರು, ಇನ್ನು ಕೆಲವರು ಕಲ್ ತಗೊಂಡ್ರು. ಸೊ ಯಾರು ಟೆನ್ಷನ್ ಆಗುತ್ತೋ ಆಗಲ್ವೋ. ಇವತ್ತು ನನ್ನ ಪ್ರಸಂಗ ನಿಮ್ಗೆ ಅರ್ಥ ಆಯ್ತಾ? ಆಮೇಲೆ ಇವತ್ತು ನನ್ನ ಪ್ರಸಂಗ ನಿಮ್ಗೆ ಪ್ರಯೋಜನ ಆಯಿತಾ? ನನ್ನ ಪ್ರಸಂಗದಿಂದ ಇವತ್ತು ನಿಮ್ಮ ಪ್ರೇಯರ್ಗಳು, ಪ್ರಾರ್ಥನೆಗಳು, ನಿಮ್ಮ ಚೇಂಜ್, ನಿಮ್ಮ ವಾಕಿಂಗ್ ಸ್ಟೈಲ್ ಎಲ್ಲ ಚೇಂಜ್, ನಿಮ್ಮ ಟಾಕಿಂಗ್ ಸ್ಟೈಲ್, ವಾಕಿಂಗ್ ಸ್ಟೈಲ್, ನಿಮ್ಮ ಥಿಂಕಿಂಗ್ ಸ್ಟೈಲ್ ಎಲ್ಲ ಚೇಂಜ್ ಆಗಲಿ ಯೇಸು ನಾಮದಲ್ಲಿ. ಓ ಮೈ ಗಾಡ್. ಸತ್ಯವೇದ ಹೇಳುತ್ತೆ, ದೇವರ ಮಕ್ಕಳು ಮಾತನಾಡುವುದನ್ನು ದೇವ್ರು ಏನು ಮಾಡ್ತಾರಂತೆ? ಕೇಳಿಸ್ಕೊಳ್ತಾರೆ. ಎಲ್ಲರೂ ಹೇಳಿ, ದೇವರ ಮಕ್ಕಳು ಮಾತನಾಡೋದನ್ನು ಇನ್ನೊಂದು ಸತಿ ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ. ಯಾವುದನ್ನು ಕೇಳಿಸ್ಕೊಳ್ತಾರಂತೆ? ಯಾವುದನ್ನು? ಪ್ರಾರ್ಥನೆಯೇ ಅಂತ ಹೇಳಿದ್ರೆ, ನೀನು ಮಾತನಾಡೋದು ಅಂತ ಹೇಳಿದ್ರೆ. ಸೊ ನೀನು ಪ್ರೇಯರ್ ಮಾಡ್ಬೇಕಾದ್ರೆ ಏನು ಮಾತಾಡ್ತೀಯೋ ಅದು ಮುಖ್ಯ ಅಲ್ಲ. ನೀನು ಸೈಲೆಂಟಿಗಿದ್ದಾಗ ಏನು ಮಾತಾಡ್ತೀಯೋ, ನಾರ್ಮಲಾಗಿ ಜನರ ಹತ್ರ ಏನು ಮಾತಾಡ್ತೀಯೋ ಅದೇ ಪ್ರೇಯರ್. ನಾವೇನು ಅನ್ಕೊತೀವಿ ಗೊತ್ತಾ? ಚಾಪೆಲ್ಲ ಹಾಕಿ, ಬೆಡ್ಶೀಟೆಲ್ಲ ರೆಡಿ ಮಾಡಿ, ಮೊಣಕಾಲು ಹಾಕಿ, ಪರಲೋಕದಲ್ಲಿ ಇರುವಂಥ ನಮ್ಮ ತಂದೆಯೋರದೆ, ಆಗ ಮಾತ್ರನೇ ಡೈಲಾಗೆಲ್ಲ ಬರೋದು. ನಾವು ಮಕ್ಕಳ ಹತ್ರ ಏನು ಮಾಡ್ತೀವಿ? ರಾಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಬೈತೀವಿ. ಆಮೇಲೆ ಯಾರಾದರೂ ಕೇಳಿದ್ರೆ, ನಾಳೆ ಗ್ಯಾರಂಟಿ ಇಲ್ಲ ರೀ, ನಾಳೆ ಏನೋ ನಾವಿರ್ತೀವೋ ಇಲ್ವೋ, ನೋಡಿ ಟ್ರೈನಲ್ಲೇ ಆಕ್ಸಿಡೆಂಟು, ಫ್ಲೈಟಲ್ಲೇ ಆಕ್ಸಿಡೆಂಟು, ಎಲ್ಲಿ ಹೋದ್ರೂ ಆಕ್ಸಿಡೆಂಟು, ಗ್ರೌಂಡ್ಗೆ ಹೋದರೆ ತುಳ್ದಾಕ್ತಾರೆ, ಮೇಲೆ ಹೋದ್ರೂ ತುಳ್ದಾಕ್ತಾರೆ, ಟ್ರೈನಲ್ಲಿ ಹೋದ್ರೆ ತುಳ್ದಾಕ್ತಾರೆ, ಆಟೋಲ್ಲಿ ಹೋದ್ರೂ ತುಳ್ದಾಕ್ತಾರೆ, ಎಲ್ಲಿ ಬೇಕಾದ್ರೂ ಆಕ್ಸಿಡೆಂಟ್ಗಳು ನಡೀತಾರೆ. ನಾಳೆ ಮನುಷ್ಯನ ಗ್ಯಾರಂಟಿ ಇಲ್ಲ. ಇಂಥದನ್ನು ಮಾತಾಡೋಕೆ ನಿನ್ನಿಟ್ಟಿರೋದು. ಊರಲ್ಲಿ ಏನಾಯ್ತೋ ಇವ್ರು ಸ್ಟೇಟಸ್ ಬೇರೆ ಹಾಕೊಂಡ್ಬಿಡ್ತಾರೆ, ಇವ್ರು ಬೇರೆ ಅದನ್ನೇ ಬೇರೆ ಹೇಳ್ತಾ ಇರ್ತಾರೆ, ನಾಳೆ ಮನುಷ್ಯನ ಗ್ಯಾರಂಟಿ ಇಲ್ವಂತೆ. ಅಷ್ಟು ಗ್ಯಾರಂಟಿ ಇಲ್ಲ ಅಂದಮೇಲೆ ನಿನ್ಗೆ ಯಾಕೆ ಬೈಬಲ್ ಕೈಯಲ್ಲಿ? ಯಾರಿಗೇನೋ ಗೊತ್ತಿಲ್ಲ, ನಾನು ನೀವು ಚೆನ್ನಾಗಿರ್ತೀವಿ. ಯಾರಿಗೆ ಹೆಂಗೋ ಗೊತ್ತಿಲ್ಲ, ಈ ಸತ್ಯನ ಕೇಳೋರು ಚೆನ್ನಾಗಿರ್ತಾರೆ. ಓ ಮೈ ಗಾಡ್. ಎಲ್ಲ ಒಂದೇ ನೋಡಿ. ಈ ಗೌರ್ಮೆಂಟು ಒಂದೊಂದಕ್ಕೂ ಒಂದೊಂದು ಬೆಲೆ ಕಟ್ಟುತ್ತೆ. ಅದಕ್ಕೆ ಒಬ್ಬರು ಫೇಸ್ಬುಕ್ಕಲ್ಲಿ ಹಾಕಿದರು, ಆಟೋಲ್ಲಿ ಸತ್ತರೆ 5 ಲಕ್ಷ, RCBಯಲ್ಲಿ ತುಳಿದು ಸತ್ರಲ್ಲ ಅವ್ರಿಗೆ 10 ಲಕ್ಷ, ಆಮೇಲೆ ಟ್ರೈನಲ್ಲಿ ಸತ್ತರೆ ಎಷ್ಟು ಗೊತ್ತಾ? ಗೊತ್ತಿಲ್ಲ. ಸೊ ಇವಾಗ ಎಲ್ಲೋ ನಾರ್ಮಲ್ ರೋಡಲ್ಲಿ ಸತ್ತರೆ ಒಂದು ಕುಟುಂಬಕ್ಕೆ ಒಬ್ಬರು ಸತ್ತರೆ 1 ಲಕ್ಷ, ಆಟೋಲ್ಲಿ ಸತ್ತರೆ 5 ಲಕ್ಷ, ಬೇರೆ ಯಾವುದಾದ್ರು ಸತ್ತರೆ ಒಂದು 10 ಲಕ್ಷ, ಮೇಲೆ ಹೋಗಿ ಸತ್ತರೆ ಮಾತ್ರ 1 ಕೋಟಿ. ಸೊ ಪ್ರಾಣಗಳಿಗೆ ಬೆಲೆ ಐತೆ, ಆದರೆ ಎಲ್ಲ ಪ್ರಾಣನೂ ಒಂದೇ ಅಂತ ಯಾರಿಗೂ ಗೊತ್ತಿಲ್ಲ. ನಾರ್ಮಲಾಗಿ ಸತ್ತರೆ 5 ಲಕ್ಷ, ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಆರ್ಡಿನರಿಗೆ ಸತ್ತರೆ 10 ಲಕ್ಷ, ಮೇಲಿಂದ ಸತ್ತರೆ 1 ಕೋಟಿ. ನಾನು ಕೇಳ್ತೀನಿ, ಯಾವ ಆತ್ಮದಲ್ಲೂ ಯಾವುದಾದ್ರೂ ಸ್ಪೆಷಲ್ ಪ್ರಾಣ ಯಾವುದಾದ್ರೂ ಐತಾ? 3ರಲ್ಲಿ ರೋಡಲ್ಲಿ ಸಾಯನ್ಗೂ ಅದೇ ಪ್ರಾಣನೇ,
ಮೇಲ್ ಸಾಯೋನಿಗೂ ಅದೇ ಪ್ರಾಣನೇ. ಸೊ ಲೋಕ ಬಂದ್ಬಿಟ್ಟು ಈ ಥರ ಒಂದೊಂದು ವ್ಯತ್ಯಾಸ, ಒಂದೊಂದು ಗ್ರೂಪ್ ಇಟ್ಟಿರ್ತಾರೆ. 5 ಲಕ್ಷ 10 ಲಕ್ಷ ಬೆಲೆ, ಬಡವರು, ಏನು ಇಲ್ಲದೆ ಇರೋರ್ಗೆ ಒಂದು ರೇಟು, ಸಾಹುಕಾರ್ಗೂ ಒಂದು ರೇಟು. ಪ್ರಾಣನೇ, ಎಲ್ಲರ ಜೀವ ಒಂದೇ. ಸೊ ನನ್ನ ಪ್ರಾಣ ನಿಮ್ಮ ಪ್ರಾಣ ಅಲ್ಲ, ದೇವ್ರ ಮುಂದೆ ಅಮೂಲ್ಯವಾದದ್ದು, ಬೆಲೆ ಕಟ್ಟೋಕ್ಕಾಗದೇ ಇರೋದು. ದೇವ್ರು ನೀನು ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ಕಾಪಾಡ್ತಾರೆ. ಇವತ್ತಿರೋದಕ್ಕಿಂತ 100ರಷ್ಟು ನೀವು ಚೆನ್ನಾಗಿರ್ತೀರ, ಹೆಲ್ತಿಯಾಗಿರ್ತೀರ, ನಿಮ್ಮ ಲೈಫ್ ಚೆನ್ನಾಗಿರುತ್ತೆ, ನಿಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ, ನೀವು ಆಶೀರ್ವಾದವಾಗಿರ್ತೀರ. ಯಾವುದ್ರ ಬಗ್ಗೆನೂ ಯಾರ ಬಗ್ಗೆನೂ ನಿಮಗೆ ಭಯ ಬೇಡ. ಎಲ್ಲಿ ಕ್ಲೋಸ್ ಆದರೂ, ಯಾವ ಕಂಪನಿ ಕ್ಲೋಸ್ ಆದರೂ ನಿನಗೆ ಅಂತ ಒಂದು ಕಂಪನಿ ಓಪನ್ ಆಗುತ್ತೆ, ನಿನಗೆ ಅಂತ ದೇವರು ಒಂದು ಡೋರ್ ಓಪನ್ ಮಾಡಿ ಇಟ್ಟಿರ್ತಾರೆ. ನಾನು ಬೆಳಿಗ್ಗೆ ಹೇಳನಲ್ಲ, ನಾನೇನು ಹೇಳಿದೆ, ಬೆಳಿಗ್ಗೆ ನಾನು ಚರ್ಚ್ಗಿಂತ ಬರೋದಕ್ಕಿಂತ ಮುಂಚೆ 1 ನಿಮಿಷ ನಾನು ಆಫರಿಂಗ್ ಹಂಗೆ ಕಳಿಸಿದ್ದೀನಿ, ತಿರ್ಗಾ ಇಮಿಡಿಯೇಟ್ಲಿ ಆಫರಿಂಗ್ ತಿರ್ಗಾ ವಾಪಸ್ ಬಂದೈತೆ. ಐ ವಾಸ್ ಲೈಕ್ ಪಾ, ಎಷ್ಟು ಈ ಸೋಯಿಂಗ್ ಆ್ಯಂಡ್ ರೀಪಿಂಗ್ ಕೆಲಸ ಮಾಡುತ್ತೆ ಗೊತ್ತಾ. ಈ ಸೋಯಿಂಗ್ ಆ್ಯಂಡ್ ರೀಪಿಂಗ್ ಇದೆ ಅನ್ನೋರ್ಗೆ ಮಾತ್ರನೇ ಅದ್ರ ವ್ಯಾಲ್ಯೂ ಗೊತ್ತು. ನಾವೇನು ಯೋಚನೆ ಮಾಡ್ತೀವಿ ಗೊತ್ತಾ, ಕೊಟ್ಟಿದ ತಕ್ಷಣ ನಮಗೆ ಬರಲ್ಲ ಅಂದಿದ ತಕ್ಷಣ ನಾವೇನು ಮಾಡಿಬಿಡ್ತೀವಿ ಗೊತ್ತಾ, ಅಯ್ಯೋ ಕೊಟ್ಟಿದ್ದು ಎಲ್ಲಿ ಬರ್ತೈತೆ, ನಾವು ಇಷ್ಟು ಕಷ್ಟಪಟ್ಟು ಕವರಲ್ಲಿ 2,000 5,000 ಹಾಕ್ಕೊಡ್ಬೇಕಾ, 10,000 ಹಾಕ್ಕೊಡ್ಬೇಕಾ, ಏನೋ ಒಂದು 50,000 ಕೊಡಬೇಕಾ, 1,00,000 ಕೊಡಬೇಕಾ, ನಾವು ಇದೆಲ್ಲ ಯೋಚನೆ ಮಾಡ್ತೀವಿ. ನೋಡಿ, ಸೋಯಿಂಗ್ ಆ್ಯಂಡ್ ರೀಪಿಂಗ್ ಎಷ್ಟು ಕೆಲಸ ಮಾಡುತ್ತೆ ಅಂದರೆ, ಅದು ಇಮಿಡಿಯೇಟ್ ಕೆಲಸ ಮಾಡುತ್ತೆ. ಕೆಲವ್ರಿಗೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಬಟ್ ದೇವರಿಟ್ಟಿರೋ ಪ್ರಮಾಣ ವ್ಯರ್ಥ ಆಗೋದೇ ಇಲ್ಲ. ಓ ಮೈ ಗಾಡ್. ಸೊ ದೇವ್ರ ರಾಜ್ಯಕ್ಕಾಗಿ, ದೇವ್ರಿಗಾಗಿ ಕೊಡಲೇಬೇಕು ಅನ್ನೋದನ್ನು ನಾನು ಕಲಿಸ್ಕೊಡ್ಬೇಕು. ಯಾಕೆ ಗೊತ್ತಾ, ನೆಕ್ಸ್ಟ್ ಕಿಂಗ್ಡಮ್ ಹ್ಯಾಸ್ ಟು ಬಿ ಬಿಲ್ಟ್. ಇನ್ನು ತುಂಬ ಕಡೆ ದೇವ್ರ ರಾಜ್ಯ ಕಟ್ಟಲ್ಪಡಬೇಕು. ಅದಕ್ಕೆ ಎಲ್ಲ ಚರ್ಚ್ಗಳಲ್ಲೂ, ಎಲ್ಲ ಸಭೆಗಳಲ್ಲೂ, ಎಲ್ಲ ವಿಶ್ವಾಸಿಗಳು ಕೊಡೋದನ್ನು ಕಲೀಲೇಬೇಕು. ಎಲ್ಲ ನಾನು ನನ್ನ ಫ್ಯಾಮ್ಲಿ, ನಾನು ನನ್ನ ಕುಟುಂಬ ಅಂತ ಹೋದರೆ ನೆಕ್ಸ್ಟ್ ಕಿಂಗ್ಡಮೇ ಇಲ್ಲಲ್ಲ, ನೆಕ್ಸ್ಟ್ ಚರ್ಚ್ಗಳೇ ಇರಲ್ಲ, ನೆಕ್ಸ್ಟ್ ಗಾಸ್ಪಲೇ ಇರೋದಿಲ್ಲ. ಸೊ ಎವ್ರಿ ಒನ್ ಹ್ಯಾಸ್ ಟು ಗಿವ್. ಅದನ್ನು ಕಲಿಸ್ಕೊಡ್ಬೇಕು. ನೋಡಿ, ಅದಕ್ಕೆ ನಾನು ಹೇಳಿದೆ, ಗಿವಿಂಗಲ್ಲಿ 2 ಟೈಪ್ಸ್ ಆಫ್ ಗಿವಿಂಗ್ ಈಸ್ ದೇರ್. ಒನ್ ಗಿವಿಂಗ್ ಈಸ್ ಅಂಡರ್ ಫೇತ್, ಒನ್ ಟೈಪ್ ಆಫ್ ಗಿವಿಂಗ್ ಈಸ್ ಅಂಡರ್ ಲಾ. ಕೊಡಲೇಬೇಕಲ್ಲ, ಥ್ರೂ ಫೇತ್ ಐ ಆಮ್ ಗಿವಿಂಗ್. ಒಂದು ಹೋಟ್ಲಲ್ಲಿ ಒಂದು ಬೋರ್ಡ್ ಹಾಕಿದ್ರಂತೆ, ಒಂದು ದೊಡ್ಡ ಬೋರ್ಡ್ ಇತ್ತಂತೆ, ಇಲ್ಲಿ ಊಟ ತಯಾರಿದೆ. ಸೊ ಹೊಟ್ಟೆ ಹಸಿವು, ಕೆಲವರು ಹೋಟ್ಲೇ ಇಲ್ಲ ಅಂತ ಹೋದಾಗ ಹೊಟ್ಟೆ ಹಸಿವು ಅವ್ರ ಕೈಲಿ ತಡೆಯೋಕ್ಕಾಗಿಲ್ಲ. ಅಲ್ಲಿ ನೋಡಿದ್ರೆ ಊಟ ಐತೆ ಅಂತ ಒಳಗೆ ಹೋಗಿ ನೋಡ್ತಾರೆ, ಎಲ್ಲ ಐಟಮ್ ಇದೆ ಅಂತ, ಇದಿದೆ, ಅದಿದೆ, ಎಲ್ಲ ಇದೆ, ಯಾವ್ದು ಬೇಕಾದ್ರೂ ತಿನ್ಬೋದು. ಅಲ್ಲಿ CC ಕ್ಯಾಮ್ರಾ ಇಲ್ಲ, ಕ್ಯಾಶ್ ಕೌಂಟ್ರ್ ಇಲ್ಲ, ಏನು ತಿಂತೀಯ ಅದಕ್ಕೆ ಬಿಲ್ ಕೊಡು ಅಂತ ಕೇಳಲ್ಲ. ಒಳಗಡೆ ಹೋಗ್ತಾರೆ ಜನ, ಇರೋದನ್ನೆಲ್ಲ ತಿಂತಾರೆ. ಅದು ತಿಂತಾರೆ, ಇದು ತಿಂತಾರೆ, ಅದು ತಿಂದರು, ಇತ್ತಗೋ ಎಲ್ಲ ತಿಂದರು, ತೃಪ್ತಿ ಆದರು. ಆಚೆ ಕಡೆ ಬರ್ಬೇಕಾದ್ರೆ ಅಲ್ಲೊಂದು ಬೋರ್ಡ್ ಹಾಕಿತ್ತು, ನೀವು ತಿಂದಿದ್ದಕ್ಕೆ ಇಲ್ಲಿ ಯಾರೂ ನೋಡಲಿಲ್ಲ, CC ಕ್ಯಾಮ್ರಾ ಇಲ್ಲ, ಅಲ್ಲಿ ಯಾವ ಕೌಂಟ್ರ್ ಇಲ್ಲ, ಯಾರೂ ನೋಡಿಲ್ಲ. ಅಲ್ಲೊಂದು ಬೋರ್ಡ್ ಹಾಕಿತ್ತಂತೆ ಚಿಕ್ಕದಾಗಿ, ಏನು ಗೊತ್ತಾ, ನೀವು ತಿಂದು ನೀವು ತೃಪ್ತಿ ಆಗಿದ್ರೆ ನಿಮ್ಮ ದುಡ್ಡನ್ನು ಈ ಬಾಕ್ಸಲ್ಲಿ ಹಾಕ್ಬಿಟ್ಟು ಹೋಗಿ. ಯಾಕೆಂದರೆ ನೆಕ್ಸ್ಟ್ ಬರೋರು, ಹೊಟ್ಟೆ ಹಸಿವಲ್ಲಿ ಬರೋರು, ನೆಕ್ಸ್ಟ್ ಹಂಗ್ರಿಯಲ್ಲಿ ಬರೋರಿಗೆ ಈ ದುಡ್ಡಿಂದ ನಾವು ಊಟ ತಯಾರಿಸಬೇಕಾಗಿದೆ. ಇಲ್ಲಿ ಯಾರೂ ನೋಡ್ತಾ ಇಲ್ಲ, CC ಕ್ಯಾಮ್ರಾ ಇಲ್ಲ, ಕ್ಯಾಶ್ ಕೌಂಟ್ರ್ ಇಲ್ಲ. ಹೋಗ್ಬೇಕಾದ್ರೆ ಒಂದೇ ಒಂದು ಹಾನೆಸ್ಟಿ, ಹೌದಲ್ವಾ, ನಾನು ಇಷ್ಟು ತಿಂದಿದ್ದೀನಿ ತಾನೆ, ಸರಿ ಈ ಕಾಸು ಹಾಕೋಣ. ಯಾಕೆ ಗೊತ್ತಾ, ಆ ಕಾಸು ಹಾಕೋದು ಯಾರು ಗೊತ್ತಾ, ನೀನು ತಿಂದಿದ್ದಕ್ಕಲ್ಲ, ನಿನ್ನ ಥರ ಹೊಟ್ಟೆ ಸೊಲ್ಲಿರೋನಿಗೆ, ನೀನು ಎಷ್ಟು ಕಷ್ಟಪಟ್ಟು ಹೊಟ್ಟೆ ಸೊಲ್ಲೆ ಆ ಥರ ಇನ್ನೊಬ್ಬ ಹಿಂದೆ ಬರ್ತಾವನೆ, ಅವನು ಎಲ್ಲಿದೆ ಊಟ ಅಂತ ಹುಡುಕ್ತಾವನಲ್ಲ, ನಿನ್ನ ದುಡ್ಡು ನೆಕ್ಸ್ಟ್ ಬರೋನಿಗೆ. ಸೊ ಗಾಸ್ಪಲ್ ಈಸ್ ಲೈಕ್ ದಿಸ್. ಇವಾಗ ನೀನು ಕೊಡಲಿಲ್ಲ ಅಂದರೆ ಯಾರು ಕೇಳಲ್ಲ, ಇಲ್ಲಿ CC ಕ್ಯಾಮ್ರಾ ಇಲ್ಲ, ದೇವ್ರು ಕೇಳಲ್ಲ, ಪಾಸ್ಟ್ರ್ ಕೇಳಲ್ಲ, ಪಾಸ್ಟ್ರು ನೋಡಲ್ಲ ನೀನು ಎಷ್ಟು ಕೊಟ್ಟೆ ಏನು. ಬಟ್ ಹಾನೆಸ್ಟಿ, ಯಾಕೆ ಗೊತ್ತಾ, ಯುವರ್ ಮನಿ ವಿಲ್ ಟಾಕ್ ಟು ದ ನೆಕ್ಸ್ಟ್ ಜನ್ರೇಷನ್. ಗಿವಿಂಗ್ ಅಂದರೆ ಇದೆ, ಕೊಡಲೇಬೇಕು, ಮಾಡಲೇಬೇಕೇನಿಲ್ಲ. ನಾನು ಕೊಡ್ತೀನಿ, ಯಾಕೆ ಗೊತ್ತಾ, ನಾನು ತೃಪ್ತಿಯಾಗಿದ್ದೀನಿ, ಇವತ್ತು ನಾನು ಸಂತೋಷವಾಗಿದ್ದೀನಿ, ನಾನು ತೃಪ್ತಿಯಾಗಿದ್ದೀನಿ, ನಮ್ಮ ಫ್ಯಾಮ್ಲಿ ಚೆನ್ನಾಗಿದೆ, ನೆಕ್ಸ್ಟ್ ಇನ್ನೂ ಬರುವಂಥ ಫ್ಯಾಮ್ಲಿಗಳು ಚೆನ್ನಾಗಿರಲಿ. ಸೊ ಅದಕ್ಕಾಗಿ ದೇವ್ರ ರಾಜ್ಯನ ಕಟ್ಟಬೇಕು,
ಅನ್ನೋರು ಈ ರೀತಿ ಉದಾರದಿಂದ ಸಂತೋಷದಿಂದ ನೆಕ್ಸ್ಟ್ ಕಮ್ಮಿಂಗ್ ಜನ್ರೇಷನ್ಗೆ ಮಾಡಬೇಕು ಅಂತ ನಾವು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಅದಕ್ಕೇ ಪಾರ್ಟ್ನರ್ಸ್ ಅಂತ ನಾವು ಇಟ್ಟಿದ್ದೀವಿ. ಪಾರ್ಟ್ನರ್ಸ್ ಅಂದರೆ ಎವ್ರಿ ಮಂತ್ ಪಾರ್ಟ್ನರ್ಸು. ಪಾಸ್ಟರ್ ಇದು ಪಾರ್ಟ್ನರ್ಸ್ ಆಫರಿಂಗ್ ಅಂತ ಕೆಲವರು ಹಾಕ್ತಾರೆ, ಕೆಲವರು ಟೈತ್ ಅಂತ ಹಾಕ್ತಾರೆ. ಸೊ ಕೆಲವರು ಸಾಂಗ್ಗೆ ಅಂತ ಕೊಡ್ತಾರೆ, ಕೆಲವರು ಟೈತ್ ಕೊಡ್ತಾರೆ, ಆಫರಿಂಗ್ ಕೊಡ್ತಾರೆ. ಸೊ ಯಾವುದ್ಯಾವುದಕ್ಕೆಲ್ಲ ಕೊಡ್ತಾರೋ ದೇವರು ಅದಕ್ಕೆ ತಕ್ಕ ಹಾಗೆ ಅವರನ್ನು ಆಶೀರ್ವದಿಸಲಿ. ಆಮೇಲೆ ಸೊ ನಾನು ಫಾಲೋ ಮಾಡ್ತಾ ಇರೋರು ನನ್ನ ಪಾರ್ಟ್ನರ್ಸು ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತೇನೆ. ಸೊ ನೀವು ಬಿತ್ತುವಂಥ ಒಂದೊಂದು ಸೀಡು ನೆಕ್ಸ್ಟ್ ಜನ್ರೇಷನ್, ಕಮ್ಮಿಂಗ್ ಜನ್ರೇಷನ್ಗೆ ಆಶೀರ್ವಾದವಾಗಿರಲಿ. ಗಾಡ್ ಬ್ಲೆಸ್ ಯು. ಸೊ ದೇವರಿಗಾಗಿ ಕೊಡಬೇಕನ್ನೋರು ಯಾವ ರೀತಿ ಕೊಡಬೇಕು, ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ಗಾಡ್ ಬ್ಲೆಸ್ ಯು ಆಲ್. ಆಮೆನ್. ಹಲ್ಲೆಲೂಯಾ. ಸೊ ಎಲ್ಲ ಕೆಲಸಗಳು ನಡೀತಾನೆ ಇದೆ. ಸೊ ಲಾಸ್ಟ್ ವೀಕು ನಾವು ಮಾತಾಡಿದ್ದೀವಿ ಹಾಡಿಗಾಗಿ. ಸೊ ದೇವ್ರ ಚಿತ್ತವಾದರೆ ನೆಕ್ಸ್ಟ್ ವೀಕಲ್ಲಿ ನಾವು ಶೂಟಿಂಗೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಸೊ ಇರುವಂಥ ಎಲ್ಲ ಹಾಡುಗಳನ್ನು ಅತಿ ಬೇಗನೆ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ನಾವು ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ಸಾಂಗ್ಸ್ ಆರ್ ಕಮಿಂಗ್. ಐ ಮೀನ್ ಆನ್ ದ ವೇ. ಸೊ ನೆಕ್ಸ್ಟು ಈ ಹಾಡುಗಳೆಲ್ಲ ಎಲ್ಲ ಚರ್ಚ್ಗಳಲ್ಲೂ ಆಡ್ತಾರೆ, ಮೀಟಿಂಗ್ಸ್ಗಳಲ್ಲಿ ಆಡ್ತಾರೆ, ಕಾರ್ಗಳಲ್ಲಿ ಹಾಕ್ತಾರೆ, ಆಮೇಲೆ ಇಯರ್ಫೋನಲ್ಲಿ ಹಾಕ್ತಾರೆ, ಮನೆಗಳಲ್ಲಿ ಹಾಕ್ತಾರೆ, ರಾತ್ರಿ ಮಲಗಬೇಕಾದ್ರೆ ಹಾಕ್ತಾರೆ, ಮನೆಗಳಲ್ಲೂ, ಮೂಲೆಗಳಲ್ಲೂ, ಸಭೆಗಳಲ್ಲೂ, ದಾರಿಗಳಲ್ಲೂ, ಜರ್ನಿಯಲ್ಲಿ, ಟ್ರಾವೆಲಿಂಗಲ್ಲಿ, ಎಲ್ಲ ಕಡೆಯೂ ಇನ್ಮೇಲೆ ಹಾಡುಗಳು ಆಡ್ತಾ ಇರ್ತಾರೆ. ಪಾಸ್ಟರ್ ಫಿಲಿಪ್ ಬಾಬು ಸಂದೇಶಗಳನ್ನು ಕೇಳ್ತಾ ಇರ್ತಾರೆ. ಸೊ ಇದಕ್ಕೆಲ್ಲ ಯಾರೆಲ್ಲ ಭಾಗವಹಿಸಿ ಪಾಸ್ಟರ್ ನೀವು ಮಾಡುತ್ತಿರುವಂಥ ಸೇವೆಗೆ ನನ್ನ ಕೈನೂ ಸಹ ನಾನು ಜೋಡಿಸ್ತೀನಿ ಪಾಸ್ಟರ್. ಈವನ್ ಐ ವಿಲ್ ಬಿ ಎ ಪಾರ್ಟ್ನರ್ ವಿತ್ ಯು ಅಂತ ಹೇಳಿದ್ರೆ ನೀವು ಧಾರಾಳವಾಗಿ ನಮ್ಮ ಜೊತೆ ಸೇರ್ಕೊಬೋದು. ದೇವರು ನಿಮ್ಮ ಹೃದಯದಲ್ಲಿ ಏನು ಮಾತಾಡ್ತಾರೋ, ಪಾಸ್ಟರ್ ಒಂದು ಹಾಡು 150,000 ಅಥವಾ 1,00,000 ನಾನು ಅದನ್ನೇ ಸ್ಪಾನ್ಸರಾಗಿ ನಾನು ತೊಗೊಳ್ತೀನಿ, ನಾನು ಹಾಡುಗಳಿಗೆ ಜವಾಬ್ದಾರಿ ತೊಗೊಳ್ತೀನಿ ಅನ್ನೋರು ನೀವು ಅದನ್ನು ಮಾಡ್ಬೋದು. ಸೊ ಇನ್ನೂ ಅನೇಕ ಕಾರ್ಯಗಳನ್ನು ನಾವು ಮಾಡ್ತಾಯಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಆಮೆನ್. ಸೊ ಆ ರೀತಿ ನೀವು ಜಾಯ್ನ್ ಆಗೋರು ನಮ್ಮ ಜೊತೆ ಜಾಯ್ನ್ ಆಗ್ಬೋದು. ಗಾಡ್ ಬ್ಲೆಸ್ ಯು.